ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇಲ್ಲೆಲ್ಲ ಬಂದಿರೋಂಥವ್ರಿಗೆ ಸ್ವಾಗತ. ಸೊ ಇವತ್ತು ಬೇಸಿಕಲಿ ನಿಮ್ಮ ಫ್ರೆಂಡ್ಸ್ ಇನ್ವೈಟ್ ಮಾಡಿರ್ಬೋದು, ಇಲ್ಲ ನಿಮ್ಗೆ ಪರಿಚಯ ಇರುವಂತವ್ರು ಏನೋ ಒಂದು ಆಪರ್ಚುನಿಟಿ ಇದೆ ಅಂತ ಕರ್ಕೊಂಡು ಬಂದಿರ್ಬೋದು. ಸೊ ಇದ್ರ ಬಗ್ಗೆ ಪೂರಾ ಎಕ್ಸ್ಕ್ಲೂಸಿವ್ ಆಗಿ ಪೂರಾ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ರೀಜನಲ್ ಡೈರೆಕ್ಟರ್ ಆದ ಶ್ರೀಶಾ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಶ್ರೀಶಾ, ಫ್ಲೋರ್ ಇಸ್ yours. Okay, thank you, Mr. Sridhar. So good evening to all. ನಮಸ್ಕಾರ ಎಲ್ರಿಗೂ. ಶ್ರೀಶಾ ಮಾತಾಡ್ತಾ ಇದೀನಿ ಮಂಗಳೂರಿಂದ, ಒನ್ ಆಫ್ ದಿ ರೀಜನಲ್ ಡೈರೆಕ್ಟರ್ ಆಫ್ ಗ್ಲೋಬಲ್ ಗಾರ್ನರ್ ಕರ್ನಾಟಕ. ಸೊ ಎಲ್ಲ ಫಸ್ಟ್ ಟೈಮ್ ಈ ಒಂದು ಪ್ರೆಸೆಂಟೇಶನ್ ಅಟೆಂಡ್ ಮಾಡೋರಿಗೆ ಎಲ್ರಿಗೂ ವೆಲ್ಕಮ್ ಟು ದಿಸ್ ಡಿಜಿಟಲ್ ಬಿಸ್ನೆಸ್ ಆಪರ್ಚುನಿಟಿ. ಈಗ ಎಲ್ರಿಗೂ ನಿಮ್ಗೂ ಗೊತ್ತಿದೆ ಅಥವಾ ಎಲ್ಲ ವರ್ಲ್ಡ್ ಅಲ್ಲಿ ಕೂಡ ಒಂದು ರೆವಲ್ಯೂಷನ್ ನಡೀತಾ ಇದೆ ಈ ಡಿಜಿಟಲ್ ಇಂಡಸ್ಟ್ರಿಯಲ್ಲಿ. ಸೊ ಅದ ಕಾರಣ ವಿ ಆರ್ ಇನ್ ದಿ ರೈಟ್ ಪ್ಲೇಸ್ ನೌ, ರೈಟ್ ಟೈಮ್ ಆಕ್ಚುಲಿ. ಸೊ ಬಟ್ ಓನ್ಲಿ ಥಿಂಗ್ ಇಸ್ ದಟ್ ಕೆಲವರು ಹೇಗೆ ನಿಮ್ಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಹೊಸದಿರ್ಬೋದು. ಈಗ ನಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ನಾನು ಸಾಫ್ಟ್ವೇರ್ ಬ್ಯಾಕ್ ಗ್ರೌಂಡ್. ಸೊ ಬಟ್ ನನಗೆ ಸ್ವಲ್ಪ ಅರ್ಥ ಆಗ್ಲಿಕ್ಕೆ ಕಂಫರ್ಟೇಬಲ್ ಇರುತ್ತೆ. ಬಟ್ ನೀವು ಯಾರೇ ಡಿಜಿಟಲ್ ಬ್ಯಾಕ್ ಗ್ರೌಂಡ್ ನೀವು ಇಲ್ಲದಿದ್ರು ಕೂಡ, ಅಥವಾ ನಿಮ್ಗೆ ಈ ಪ್ಲಾಟ್ಫಾರ್ಮ್ ನಿಮ್ಗೆ ಹೊಸದಿದ್ರು ಕೂಡ, ಇಟ್ಸ್ ಓನ್ಲಿ ಥಿಂಗ್ ನಮ್ಗೆ ಒಂದು ಡಿಸೈರ್ ಇದ್ರೆ, ಈ ಒಂದು ಪ್ಯಾಂಡಮಿಕ್ ಟೈಮ್ ಅಲ್ಲಿ ಅಥವಾ ಒಂದು ನಮ್ಮ ಒಂದು ಬಿಸ್ನೆಸ್ ನ ಜೊತೆಗೆ ಡೈವರ್ಸಿಫಿಕೇಶನ್ ಮಾಡ್ಬೇಕು ಅಂತ ಒಂದು ಸೀರಿಯಸ್ ಡಿಸೈರ್ ಇದ್ರೆ, ಎನಿಥಿಂಗ್ ಈಸ್ ಪಾಸಿಬಲ್. ದಟ್ ಟು ದಿಸ್ ಡಿಜಿಟಲ್ ಇಂಡಸ್ಟ್ರಿ ಈಸ್ ತುಂಬಾ ದೊಡ್ಡ ಸಾಗರ ಇದೆ. ಸೊ ಇಟ್ ಇಸ್ ಒಂಥರ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗ್ತಾ ಇದೆ. ಸೊ ವೆಲ್ಕಮ್ ಯು ಆಲ್. ಅಂಡ್ ಈ ಒಂದು ಪ್ರೆಸೆಂಟೇಶನ್ ಅಥವಾ ಈ ಒಂದು ಆಪರ್ಚುನಿಟಿ ನಮ್ಗೆ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಪ್ರೌಡ್ಲಿ ನಾವು ಹೇಳ್ಬೋದು, ಇಂಡಿಯನ್ ಕಂಪನಿ. ಇಟ್ಸ್ ಹೆಡ್ ಕ್ವಾರ್ಟರ್ಡ್ ಇನ್ ಅಹಮದಾಬಾದ್, ಗ್ಲೋಬಲ್ ಗಾರ್ನರ್ ಸೇಲ್ಸ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಇನ್ಫ್ಯಾಕ್ಟ್ ಕಂಪನಿ ಎಷ್ಟೊಂದು ಬೆಳವಣಿಗೆ ಆಗಿದೆ. ಫ್ರಮ್ 2016 ಕಂಪನಿ ಸ್ಟಾರ್ಟೆಡ್ ಟಿಲ್ ನಾವು ಎಷ್ಟು ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ, ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇಂದ ಈಗ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿದೆ. ಇನ್ನು ಈಗ ಪೇಪರ್ ವರ್ಕ್ ನಡೀತಾ ಇದೆ. ಸೊ ಇನ್ ಶಾರ್ಟ್ಲಿ ಕೆಲವು ತಿಂಗಳಲ್ಲಿ ಪಬ್ಲಿಕ್ ಲಿಮಿಟೆಡ್ ಬರ್ತಾ ಇದೆ. ಸೊ ಅಂತೂ ಸ್ಟಾರ್ಟ್ ಆಗಿದೆ ಜಸ್ಟ್ ಹಂಬಲ್ ಬಿಗಿನಿಂಗ್ ಆಫ್ ಎಂತದ್ದು 3,08,000 ಲೋನ್ ಅಲ್ಲಿ ಸ್ಟಾರ್ಟ್ ಮಾಡಿತ್ತು. ಸೊ ಈಗ ಆ ಗ್ರೋತ್ ಎಷ್ಟೊಂದು ನಮ್ಗೆ ಒಂಥರ ಹೆಲ್ಪ್ ಆಗ್ತಾ ಉಂಟು ಅಂತ ಇದ್ರೆ, ಈಗ ಇಂಡಸ್ಟ್ರಿನೇ ಹೇಗೆ ಅಂತ ಇದ್ರೆ, ನಾನು ಅವಾಗ ಹೇಳಿದಾಗೆ ಡಿಜಿಟಲ್ ರೆವಲ್ಯೂಷನ್. ಅದರಲ್ಲಿ ಕೂಡ ಈ ಒಂದು ಗ್ಲೋಬಲ್ ಗಾರ್ನರ್ದೊಂದು ಕಾನ್ಸೆಪ್ಟ್ ಅನ್ನು ನಮ್ಗೆ ಒಂದು ಭಾರತಕ್ಕೆ ಪರಿಚಯ ಮಾಡಿದಂತ ಒಬ್ಬ ವ್ಯಕ್ತಿ ಅಂತ ಇದ್ರೆ ಮಿಸ್ಟರ್ ವಿಕಾಸ್ ರಾವತ್, ವಿಷನರಿ ಬಿಹೈಂಡ್ ದಿಸ್ ಕಂಪನಿ ಆರ್ ದಿ ಕಾನ್ಸೆಪ್ಟ್. ಇದು ಆಕ್ಚುಲಿ ತುಂಬಾನೇ ನಮ್ಗೆ ಹೆಸರುವಾಸಿಯಾಗಿದೆ. ಆಲ್ರೆಡಿ ಫ್ರಮ್ 2016 ಇಂದ 2018 ವರೆಗೆ ನೋಡಿದ್ರೆ ನೋಡಿ, ಆಲ್ರೆಡಿ 2 ಸರ್ಕಾರದವರು ಆಕ್ಚುಲಿ ಮಧ್ಯಪ್ರದೇಶ ಮತ್ತೆ ಗುಜರಾತ್ನವರು ಸರ್ಕಾರದ ಚೀಫ್ ಮಿನಿಸ್ಟರ್ ಅವರು ಅವಾರ್ಡ್ ಕೊಟ್ಟಿದ್ದಾರೆ ನಮ್ಮ ಈ ಗ್ಲೋಬಲ್ ಗಾರ್ನರ್ದು ಓನರಿಗೆ. ಸೊ ಇಟ್ ಇಸ್ ಲೈಕ್ ಇಟ್ಸ್ ಅ ಪ್ರೌಡ್ ಮೊಮೆಂಟ್. ಮತ್ತೆ ನಮ್ದು ಈ ಕಂಪನಿ ಯಾವತ್ತು ನಾವು ಸ್ಟಾರ್ಟ್ ಮಾಡುವಾಗ, ಏನೇ ಒಂದು ಆಪರ್ಚುನಿಟಿ ಸ್ಟಾರ್ಟ್ ಮಾಡುವಾಗ ನಾವು ಅದರದ್ದು ಗ್ರೋತ್ ನೋಡ್ತೇವೆ, ಹಿಸ್ಟ್ರಿ ನೋಡ್ತೇವೆ. ಇಟ್ ಇಸ್ ಲೈಕ್ 2016 ಇಂದ ಬೆಳೀತಾ ಬಂದು ಈಗ 2019 ಮಾರ್ಚ್ ಆಗುವಾಗ ಆಲ್ರೆಡಿ 216 ಕೋಟಿ ವ್ಯಾಲ್ಯೂಯೇಷನ್ ಅಲ್ಲಿ ಇತ್ತು. ಅದೇ ಜಸ್ಟ್ ಇನ್ ಅ ಮ್ಯಾಟರ್ ಆಫ್ ಲಾಸ್ಟ್ ಇಯರ್ ಕೋವಿಡ್ ಟೈಮ್ ಅಲ್ಲಿ ನೋಡಿ, ಮೇ 2020 ಆಗುವಾಗ 255 ಕೋಟಿ ವರ್ತ್ ಬಂತು. ಅದು ಕೂಡ ಆ ಟೈಮ್ ಅಲ್ಲಿ ನನಗೆ ಆಕ್ಚುಲಿ ನಾನು ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ ನನಗೆ ಕಂಪನಿ ಪರಿಚಯ ಆಗುತ್ತೆ. ಸೊ ಅವತ್ತಿಂದ ಸೆಪ್ಟೆಂಬರ್ 2020 ನೋಡುವಾಗ ಕೆಲವು ತಿಂಗಳು ನೋಡಿ, ಒಂದು 5-6 ತಿಂಗಳು 8 ತಿಂಗಳ ಕಾಲ ಎಲ್ಲಾ ಬಿಸ್ನೆಸ್ಗಳು ಕೂಡ ಈ ಟೈಮ್ ಅಲ್ಲಿ ತುಂಬಾ ಒಂಥರ ಡೌನ್ ಟರ್ನ್ ಅಲ್ಲಿ ಇತ್ತು, ಅಥವಾ ಎಲ್ಲವೂ ಶಟ್ ಡೌನ್ ಆಗಿತ್ತು ಕೆಲವೆಲ್ಲ. ಬಟ್ ಆ ಟೈಮ್ ಅಲ್ಲಿ ನೋಡಿ ಇದರದ್ದು ಗ್ಲೋಬಲ್ ಗಾರ್ನರ್ದು ಗ್ರೋತ್, ಇಟ್ಸ್ ಅನ್ಇಮ್ಯಾಜಿನಬಲ್ ಗ್ರೋತ್. 6,680 crores ವ್ಯಾಲ್ಯೂಯೇಷನ್ ಗೆ ಬಂತು. ಅದಂತ ಅಂದ್ರೆ ಇಟ್ ಇಸ್ ಲೈಕ್ ಸೋ ಫಾರ್ ಇನ್ ಇಂಡಿಯಾ ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ಇಷ್ಟೊಂದು ಗ್ರೋತ್ ಇಷ್ಟೊಂದು ಶಾರ್ಟ್ ಪೀರಿಯಡ್ ಅಲ್ಲಿ ಅಂತ ಹೇಳಿದ್ರೆ ಇಲ್ಲ. ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಇನ್ ಸಚ್ ಎ ಕಂಪನಿ. ನಾವು ಈಗ ಆಪರ್ಚುನಿಟಿ ನಮ್ಗೆ ಸಿಗ್ತಾ ಉಂಟು ಅಂತ. ಅಲ್ಲದೆ ನಮ್ಗೆ ಇನ್ನೊಂದು ನೋಡಿ, ಈಗ ನಾರ್ಮಲಿ ಈಗ ಭಾರತದಲ್ಲಿ ಮಾತ್ರ ಅಲ್ಲ, ನಾನೀಗ ಬೇರೆ ಕಡೆನೂ ಅಷ್ಟೇ, ಎಲ್ಲಿ ಹೋದ್ರು ಕೂಡ ನಾವು ಏನೇ ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ಬೇಕು, ಅಥವಾ ಡೀಲರ್ಶಿಪ್ ಶುರು ಮಾಡ್ಬೇಕು, ಅಥವಾ ಪಾರ್ಟ್ನರ್ಶಿಪ್ ಶುರು ಮಾಡ್ಬೇಕು ಅಂತಿದ್ರೆ
ಫಸ್ಟ್ ಕಂಪನಿ ಅಂದ್ರೆ ಔಟ್ಸೈಡ್ ಅಲ್ಲಿ ಎಲ್ಲಾ ಕಂಪನಿಗಳು ಹೇಗೆ ಅಂತಂದ್ರೆ ಕೆಲವೆಲ್ಲ ಇರುತ್ತೆ, 1 ವರ್ಷ 2 ವರ್ಷದ ಕ್ಲೋಸ್ ಆಗತ್ತೆ, ಕೆಲವರಿಗೆಲ್ಲ ಮೋಸ ಆಗತ್ತೆ, ತುಂಬಾ ಒಂಥರ ಹೆದರಿಕೆ ಇರತ್ತೆ. ಬಟ್ ಇಲ್ಲಿ ನಮಗೆ ಒಂಥರ ತುಂಬಾ ಒಂದು ಹೆಮ್ಮೆಯ ವಿಷಯ ಏನು ಅಂತ ಹೇಳಿದ್ರೆ ಇದರದ್ದು ಗ್ಲೋಬಲ್ ಕಾರ್ನರ್ದು ಬ್ಯಾಕ್ ಬೋನ್ ಏನಿರ್ಬೋದು, ಅಂದ್ರೆ ಫಿನಾನ್ಷಿಯಲ್ ಬ್ಯಾಕಪ್ ಯಾವ್ದು ಅಂತ ಹೇಳಿದ್ರೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಕಂಪನಿ. ಸೊ ಆದ ಕಾರಣ ಅದು ಕೂಡ ನಿಮ್ಗೆ ಗೊತ್ತಿರ್ಬೋದು, ಇಟ್ಸ್ ಲೀಡಿಂಗ್ ಮೀಡಿಯಾ ಕಂಪನಿ. ಅಂದ್ರೆ 180 ವರ್ಷದ ಹಿಸ್ಟ್ರಿ ಇದೆ ಈ ಕಂಪನಿಗೆ, ಬೆನೆಟ್ ಕಾಲ್ಮೆನ್ ಅಂಡ್ ಕಂಪನಿ ಲಿಮಿಟೆಡ್ ಅಂತ ಹೇಳಿ. ಸೊ ಪ್ರೌಡ್ ಆಗಿ ನಾವು ಹೇಳ್ಬೋದು ಅಂತಂದ್ರೆ ಗ್ಲೋಬಲ್ ಕಾರ್ನರ್ ಕೆಲವು ಕೋಟಿ ಬ್ಯಾಕಪ್ ಕೊಟ್ಟಿದ್ದಾರೆ ನಮಗೆ. ಸೊ ಆದ ಕಾರಣ ಇಟ್ ಇಸ್ ಲೈಕ್ ಎಂತ ಹೇಳ್ತೇವೆ, ಒಂದು ನಮಗೆ ಕಂಪನಿಯ ಬಗ್ಗೆ ಕ್ರೆಡಿಬಿಲಿಟಿ ಬಗ್ಗೆ ಹೆದರಿಕೆ ಬಗ್ಗೆ ಇದ್ರೆ ಇಲ್ಲಿ ಒಂದು ನಮಗೆ ರಿಲೀಫ್. ಸಾರಿ ಶ್ರೀಧರ್ ಅವರೇ, ಮೋಸ್ಟ್ಲಿ ಯಾರ್ದು ಅನ್ಮ್ಯೂಟ್ ಆಗಿದೆ. ಓಕೆ, ಸೊ ಒಂದು ಇಲ್ಲಿ ನಮಗೆ ಹೆಮ್ಮೆಯ ವಿಷಯ ಇದು. ಎರಡನೇದ್ದು, ಆಲ್ರೆಡಿ ಬೈ 2019 ಗ್ಲೋಬಲ್ ಕಾರ್ನರ್ ಕಂಪನಿ ಆಕ್ಚುಲಿ ಸಾಧಾರಣ ಮೇಜರ್ ಬ್ರಾಂಡೆಡ್ ಕಂಪನಿಗಳ ಎಲ್ಲವನ್ನು ಕೂಡ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಇರ್ಬೋದು, ಜಾಕಿ ಇರ್ಬೋದು, ಅಡಿಡಾಸ್ ಇರ್ಬೋದು, ಅಥವಾ ರಿಲಯನ್ಸ್ ಇರ್ಬೋದು. ಯು ನೇಮ್ ಎನಿ ಬ್ರಾಂಡೆಡ್ ಕಂಪನಿ, ಯಾವುದು ನಿಮ್ಮ ನಿಯರ್ ಬೈ ಶಾಪಿಂಗ್ ಮಾಲ್ ಅಲ್ಲಿ ಕೆಲವೆಲ್ಲ ಬ್ರಾಂಡೆಡ್ ಕಂಪನಿಗಳು ನಿಮ್ಗೆ ಗೊತ್ತಿರ್ಬೋದು. ಎನಿ ಬ್ರಾಂಡೆಡ್ ಕಂಪನೀಸ್ ಬೈ 2019 ಗ್ಲೋಬಲ್ ಕಾರ್ನರ್ ಅಲ್ಲಿ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದೆ. ಇಟ್ಸ್ ಲೈಕ್ ಒಂಥರ ನಮಗೆ ಒಂಥರ ರಿಲೀಫ್ ಕೊಡುತ್ತೆ. ಗ್ಲೋಬಲ್ ಕಾರ್ನರ್ ಇಸ್ ಲೈಕ್ ಸಮ್ ಒಂಥರ ಸ್ಟ್ಯಾಂಡರ್ಡ್ ಕಂಪನಿ ಅಂತ ಹೇಳಿ. ಈಗ ಬೇಸಿಕ್ ಕಾನ್ಸೆಪ್ಟ್ ಇದರಲ್ಲಿ ಯಾವ ತರ ಇದರಲ್ಲಿ, ಯಾಕಂದ್ರೆ ಗ್ಲೋಬಲ್ ಕಾರ್ನರ್ ಅಲ್ಲಿ ಒಂದು ಕಾಪಿರೈಟೆಡ್ ಕಾನ್ಸೆಪ್ಟ್ ಇರೋದು ಕ್ಯಾಶ್ ಬ್ಯಾಕ್ ಇದ್ದು ಕಾನ್ಸೆಪ್ಟ್. ಇನ್ಫ್ಯಾಕ್ಟ್ ವರ್ಲ್ಡ್ ಅಲ್ಲಿ ಇದೊಂದು ಟ್ರೆಂಡ್ ಕೂಡ ಈಗ. ಬಟ್ ಕ್ಯಾಶ್ ಬ್ಯಾಕ್ ಇನ್ ಜನರಲ್ ಗ್ಲೋಬಲ್ ಕಾರ್ನರ್ ಅಲ್ಲಿ ಯಾವ ತರ ವರ್ಕ್ ಆಗತ್ತೆ ಅಂದ್ರೆ, ನೋಡಿ, ನಾರ್ಮಲಿ ಎಲ್ಲಾ ಬೈಯರ್ಸ್, ನಾವೆಲ್ಲರೂ ಬೈಯರ್ಸ್, ಆ ಕಡೆಯಿಂದ ಸೆಲ್ಲರ್ಸ್ ಇದ್ದಾರೆ, ಅಂದ್ರೆ ಅಂಗಡಿಗಳು ಅಥವಾ ಬ್ರಾಂಡೆಡ್ ಕಂಪನಿಗಳು. ಸೊ ನಾವು ಸೆಲ್ಲರ್ಸ್ ಹತ್ರ ಹೋಗ್ತೇವೆ, ನಾವು ನಮಗೆ ಬೇಕಾದ ಪ್ರಾಡಕ್ಟ್ ಸರ್ವಿಸ್ ತಗೊಂಡು ಬರ್ತೇವೆ. ಬಟ್ ಈಗ ಗ್ಲೋಬಲ್ ಕಾರ್ನರ್ ಈಗ ಮಿಡಲ್ ಮ್ಯಾನ್ ತರ ವರ್ಕ್ ಮಾಡ್ತಾ ಉಂಟು. ಇಟ್ ಇಸ್ ಲೈಕ್ ಗೂಗಲ್ ಆರ್ ಎನಿ ಅದರ್ ಮಿಡಲ್ ಮ್ಯಾನ್ ಕಂಪನಿ. ಸೊ ಏನಾಗತ್ತೆ, ಗ್ಲೋಬಲ್ ಕಾರ್ನರ್ ಅಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅಥವಾ ಪ್ರತಿಯೊಂದು ಮನೆಗೂ ಕೂಡ ಅವರ ಮನೆಗೆ ಬೇಕಾದ ಖರ್ಚುಗಳದ್ದು ಪ್ರಾಡಕ್ಟ್ ಇರ್ಬೋದು, ಸರ್ವಿಸ್ ಇರ್ಬೋದು, ಆಲ್ಮೋಸ್ಟ್ ಎಲ್ಲವೂ ಕೂಡ ನಮಗೆ ಫೆಸಿಲಿಟಿ ಇದೆ. ದಯವಿಟ್ಟು ಎಲ್ಲರೂ ಅನ್ಮ್ಯೂಟ್ ಅಲ್ಲಿ ಇರಿ, ಅನ್ಮ್ಯೂಟ್ ಯಾರು ಮಾಡಬೇಡಿ. ಓಕೆ ಓಕೆ, ಸೊ ಗ್ಲೋಬಲ್ ಕಾರ್ನರ್ ಪ್ಲಾಟ್ಫಾರ್ಮ್ ಅಲ್ಲಿ ಸಾಧಾರಣ ಎಲ್ಲಾ ಮನೆಯವರಿಗೂ ಎಲ್ಲರಿಗೂ ನಮಗೆ ಬೇಕಾದ ಟ್ರಾನ್ಸಾಕ್ಷನ್ಗಳು, ಪ್ರಾಡಕ್ಟ್ ಸರ್ವಿಸ್ಗಳದ್ದು ಫೆಸಿಲಿಟಿ ಇದೆ. ಸೊ ಅವಾಗ ಏನ್ ಮಾಡ್ಬೋದು, ಇವತ್ತಿಂದ ಗ್ಲೋಬಲ್ ಕಾರ್ನರ್ ಪ್ಲಾಟ್ಫಾರ್ಮ್ ಮುಖಾಂತರ ನಮ್ಮ ಮನೆ ಖರ್ಚುಗಳದ್ದು ಅಥವಾ ಟ್ರಾನ್ಸಾಕ್ಷನ್ಗಳು ಮಾಡ್ಲಿಕ್ಕೆ ಹೊರಟ್ರೆ ನಾವು ಏನಾಗತ್ತೆ, ನಮಗೆ ಒಂದು ಮಿಡಲ್ ಮ್ಯಾನ್ ತರ ಎಲ್ಲಾ ಪ್ರಾಡಕ್ಟ್ ಸರ್ವಿಸ್ಗಳು ಕೂಡ ಗ್ಲೋಬಲ್ ಕಾರ್ನರ್ ಆಪ್ ಅನ್ನು ನಾವು ಯೂಸ್ ಮಾಡ್ಕೊಂಡ್ರೆ ಅಥವಾ ಕಂಪನಿಯನ್ನು ಯೂಸ್ ಮಾಡ್ಕೊಂಡ್ರೆ ಇಂಟರ್ನ್ ಆ ಕಂಪನಿ ಸೆಲ್ಲರ್ ಅಂತ ಹೇಳಿದ್ರೆ, ನೋಡಿ, ನಾವು ಗ್ಲೋಬಲ್ ಕಾರ್ನರ್ ಮುಖಾಂತರ ನಾವು ಜಾಕಿಗೆ ಹೋಗ್ಬೋದು, ಗ್ಲೋಬಲ್ ಕಾರ್ನರ್ ಮುಖಾಂತರ ನಾವು ರಿಲಯನ್ಸ್ ಹೋಗ್ಬೋದು, ಅಥವಾ ಅದರ ಮುಖಾಂತರ ಅಮೆಝಾನ್ಗೆ ಹೋಗ್ಬೋದು. ಬಟ್ ಆ ಪ್ರಾಡಕ್ಟ್ ಅಥವಾ ಶಾಪಿಂಗ್ ಮಾಡಿದ್ದಕ್ಕೆ ಸೆಲ್ಲರ್ ಯಾವುದು ಅಮೆಝಾನ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ದೇ ವಿಲ್ ಪೇ ಸಮ್ ಕಮಿಷನ್ ಟು ಗ್ಲೋಬಲ್ ಕಾರ್ನರ್, ಬಿಕಾಸ್ ಗ್ಲೋಬಲ್ ಕಾರ್ನರ್ ಇಂದ ಅಮೆಝಾನ್ಗೆ ಅಥವಾ ರಿಲಯನ್ಸ್ಗೆ ಬಿಸ್ನೆಸ್ ಆಯ್ತು. ಸೊ ರಿಟರ್ನ್ ಕೊಡ್ತಾರೆ ಕಮಿಷನ್ ರೂಪದಲ್ಲಿ. ಬಟ್ ಗ್ಲೋಬಲ್ ಕಾರ್ನರ್ ಏನ್ ಮಾಡ್ತು ಅಂತಿದ್ರೆ ಆ ಪ್ರಾಫಿಟ್ ಅನ್ನು ದಯವಿಟ್ಟು ಬೋಲ್ಟ್ ಹಾಕಕ್ ಬರಲ್ವೇ, ಆ ಪ್ರಾಫಿಟ್ ಅನ್ನು ಸರ್ ಒಂದ್ ನಿಮಿಷ, ಎಲ್ಲರೂ ಸ್ವಲ್ಪ ನೀವು ಆಸ್ ಎ ಅಡ್ಮಿನ್ ಯು ಕ್ಯಾನ್ ಪುಟ್ ಎವ್ರಿಬಡಿ ರೈಟ್, ಪ್ಲೀಸ್ ಡೂ ಇಟ್. ಓಕೆ, ಥ್ಯಾಂಕ್ ಯು. ಸೊ ಗ್ಲೋಬಲ್ ಕಾರ್ನರ್ ಓನರ್ ಮಿಸ್ಟರ್ ವಿಕಾಸ್ ರಾವತ್ ಯಾವ ತರ ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ, ಏನೇ ಕಮಿಷನ್ಗಳು ಕೂಡ ಸೆಲ್ಲರ್ಸ್ ಕಡೆಯಿಂದ ಅಥವಾ ವೆಂಡರ್ಸ್ ಕಡೆಯಿಂದ ಬಂದ್ರೆ ಅದನ್ನ ನಾವು ಯೂಸರ್ಸ್ ಜೊತೆಗೆ, ಬೈಯರ್ಸ್ ಜೊತೆಗೆ ಪ್ರಾಫಿಟ್ ಶೇರಿಂಗ್ ಮಾಡೋಣ ಅಂತ 50-60% ಬಂದ ಕಮಿಷನ್ ಅನ್ನು ಯೂಸರ್ಸ್ಗೆ, ಬೈಯರ್ಸ್ಗೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ದಿಸ್ ಇಸ್ ಒನ್ ಆಫ್ ದ ಯುನೀಕ್ ಕಾನ್ಸೆಪ್ಟ್ ವೇರ್ ತುಂಬಾನೇ ಪರ್ಸೆಂಟೇಜ್ ಕಮಿಷನ್ ಅನ್ನು ನಾವು ಬೈಯರ್ಸ್ ಜೊತೆಗೆ ಶೇರ್ ಮಾಡಿದ್ರು ವಯಾ ಕ್ಯಾಶ್ ಬ್ಯಾಕ್.
ಸೊ ಇದರಲ್ಲಿ ಕ್ಯಾಶ್ ಬ್ಯಾಕ್ ಇದ್ದು ಬೇರೆ ಬೇರೆ ಸಿಸ್ಟಮ್ಗಳಿದೆ, ಅದನ್ನ ನಾವು ಫ್ಯೂಚರ್ ಕಮಿಂಗ್ ಸ್ಲೈಡ್ ಅಲ್ಲಿ ನಾನು ಹೇಳ್ತೇನೆ. ನಾರ್ಮಲಿ ನಮ್ಗೆ ಗೊತ್ತಿರೋ ಪ್ರಕಾರ ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು ಅಥವಾ ಯಾವುದೇ ಒಂದು ಸರ್ವಿಸ್ ಕೊಡುವಂತ ಪ್ರೊಫೆಷನ್ ಇರ್ಬೋದು. ಸೊ ಎಲ್ಲರದ್ದು ಮೈನ್ ಇಂಟೆನ್ಷನ್ ಅಂತ ಇದ್ರೆ ಪ್ರಾಡಕ್ಟ್ ಡೀಲ್ ಮಾಡೋರಿಗಾದ್ರೆ ಸೇಲ್ಸ್ ನೋಡ್ತಾರೆ, ಇಲ್ಲ ಸರ್ವಿಸ್ ಕೊಡೋರು ಅಂತ ಇದ್ರೆ ಎಷ್ಟು ಕಸ್ಟಮರ್ ಗಳಿಗೆ ಸರ್ವಿಸ್ ಕೊಡ್ತೇವೆ ಅಂತ ನೋಡ್ತಾರೆ. ಬಟ್ ಅಲ್ಟಿಮೇಟ್ಲಿ ಏನಂದ್ರೆ ನಾವು ಪ್ರಾಫಿಟ್ ನೋಡ್ತೇವೆ. ಪ್ರತಿ ತಿಂಗಳು ಅಥವಾ ಪ್ರತಿ ದಿನ ನಮ್ಗೆ ಇನ್ಕಮ್ ಇನ್ಕ್ರೀಸ್ ಆಗ್ಬೇಕು, ಪ್ರಾಫಿಟ್ ಇನ್ಕ್ರೀಸ್ ಆಗ್ಬೇಕು. ಅದಕ್ಕೆ ಇನ್ಕಮ್ ಇನ್ಕ್ರೀಸ್ ಆಗ್ಬೇಕು, ಪ್ರಾಫಿಟ್ ಇನ್ಕ್ರೀಸ್ ಆಗ್ಬೇಕು ಅಂತ ಇದ್ರೆ ಪ್ರಾಡಕ್ಟ್ ರಿಲೇಟೆಡ್ ಕಂಪನಿ ಅಂತ ಇದ್ರೆ ಮಾರ್ಕೆಟಿಂಗ್ ಟೀಮ್ ನೋಡ್ತೇವೆ ನಾವು. ಅಂದ್ರೆ ಜಾಸ್ತಿ ಹೈಯರ್ ಮಾಡಿ ಮಾರ್ಕೆಟಿಂಗ್ ಟೀಮ್ ಅನ್ನು ನಾವು ಇಟ್ಕೊಳ್ಬಹುದು, ಅಥವಾ ಬ್ರ್ಯಾಂಡಿಂಗ್ ಟೀಮ್ ಇಟ್ಕೊಳ್ತೇವೆ, ಕನ್ಸಲ್ಟಿಂಗ್ ಟೀಮ್ ಇರ್ತಾರೆ, ಟ್ರೈನಿಂಗ್ ಸಪರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಅದಕ್ಕೆ ಪೇಯ್ಡ್ ಲಿಸ್ಟಿಂಗ್ ಇರ್ಬೋದು. ಸೊ ಈ ತರ ಬೇರೆ ಬೇರೆ ಒಂಥರ ಖರ್ಚುಗಳನ್ನು ಮಾಡ್ತೇವೆ. ಬೇರೆ ಬೇರೆ ಟೀಮ್ ಎಂಪ್ಲಾಯೀಸ್ ಅಥವಾ ಸ್ಟಾಫ್ ನಾವು ಇಟ್ಕೊಂಡಿರ್ತೇವೆ ಜಸ್ಟ್ ಟು ಇನ್ಕ್ರೀಸ್ ಸೇಲ್ಸ್. ಎಲ್ಲಾ ಕಂಪನಿಗಳಲ್ಲಿ ಕೂಡ ಸೇಲ್ಸ್ ಆದ್ರೇನೆ ಕಂಪನಿ ಪ್ರಾಫಿಟ್ ಆಗೋದು, ಅವಾಗ ಎಲ್ಲಾ ಕಂಪನಿ ಕೂಡ ಸ್ಮೂತ್ ಆಗಿ ರನ್ ಆಗುತ್ತೆ. ಅದೇ ಸರ್ವಿಸ್ ಓರಿಯೆಂಟೆಡ್ ಕಂಪನಿ ಇದಾದ್ರೂ ಅಷ್ಟೇ, ಕಸ್ಟಮರ್ ಗೆ ಜಾಸ್ತಿ ಸರ್ವಿಸ್ ಕೊಟ್ರೇನೆ ಜಾಸ್ತಿ ಪ್ರಾಫಿಟಬಲ್ ಆಗೋದು, ಅವಾಗ ಕಂಪನಿ ರನ್ ಆಗೋದು. ಬಟ್ ಏನೇ ಆ ಸರ್ವಿಸ್ ಇರ್ಬೋದು, ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡೋದಿರ್ಬೋದು, ಈ ತರ ಏನೇ ಖರ್ಚುಗಳನ್ನು ಮಾಡಿದ್ರು ಕೂಡ ಆ ಕಂಪನಿಗೆ ಗ್ಯಾರಂಟಿಯಾಗಿ ಸೇಲ್ ಆಗತ್ತಾ ಅಂತ ಕೇಳಿದ್ರೆ, ಬಿಸ್ನೆಸ್ ಮೆನ್ ಗಳು ಆಲ್ರೆಡಿ ಇಲ್ಲಿ ಇದ್ದವರು ಅಂತಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಗ್ಯಾರಂಟಿ ಯಾವುದೂ ಇಲ್ಲ. ಯಾಕಂತಂದ್ರೆ ಎಲ್ಲ ಒಂದು ಹೊಸ ಬಿಸ್ನೆಸ್ ಯಾವುದೇ ಸ್ಟಾರ್ಟ್ ಆದ್ರೂ ಕೂಡ ಒಂದು 2-3 ವರ್ಷದಲ್ಲಿ ಒಂದು 80% ಬಿಸ್ನೆಸ್ ಗಳು 2-3 ವರ್ಷದಲ್ಲಿ ಕ್ಲೋಸ್ ಆಗತ್ತೆ. ಯಾಕೆಂತಿದ್ರೆ ಬಿಕಾಸ್ ಆಫ್ ದೀಸ್ ಮೇಂಟೆನೆನ್ಸ್ ಆಕ್ಟಿವಿಟಿ ಅಂತ ಬೇಕಾದಷ್ಟು ಪ್ರಾಫಿಟ್ ಆಗೋದಿಲ್ಲ, ಅವಾಗ ಅದನ್ನು ಸಸ್ಟೈನ್ ಆಗ್ಲಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಗ್ಲೋಬಲ್ ಗಾರ್ನರ್ ಓನರ್ ಮಿಸ್ ವಿಕಾಸ್ ರಾವತ್ ಅವರದೊಂದು ವಿಷನ್ ಅಂತ ಇದ್ರೆ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಏನೋ ಇನ್ವೆಸ್ಟ್ ಮಾಡಿದ್ದೀರಿ, ಖರ್ಚು ಮಾಡಿ ಕೆಲಸ ನಡೀತಾ ಉಂಟು ಪ್ರಾಫಿಟ್ ಆಗ್ಲಿಕ್ಕೆ, ಬಟ್ ಇನ್ನು ಖರ್ಚು ಮಾಡಬೇಡಿ, ಇನ್ವೆಸ್ಟ್ ಮಾಡಬೇಡಿ ಫಾರ್ ಇನ್ಕ್ರೀಸಿಂಗ್ ಯುವರ್ ಪ್ರಾಫಿಟ್. ಸೊ ವಿ ವಿಲ್ ಪ್ರೊವೈಡ್ ಎ ಪ್ಲಾಟ್ಫಾರ್ಮ್ ವೇರ್ ಇನ್ ಯು ಯುಟಿಲೈಸ್ ದಟ್ ಪ್ಲಾಟ್ಫಾರ್ಮ್ ಅಂಡ್ ಬಿ ಸಕ್ಸಸ್ಫುಲ್, ಅಥವಾ ಪ್ರಾಫಿಟೇಬಲ್ ಆಗಬಹುದು ನೀವು. ಸೊ ಅದಕ್ಕೆ ಬೇಕಾಗಿ ವೆಂಡರ್ ಆಪರ್ಚುನಿಟಿ ಅಂತ ಫ್ರೀ ಒಂದು ಡಿಜಿಟಲ್ ಪ್ಯಾಕೇಜ್ ವರ್ತ್ 50,000 ಅಂಡ್ ಅಬೌವ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸಾಫ್ಟ್ವೇರ್ ಅಥವಾ ಒಂದು ಡಿಜಿಟಲೈಸೇಷನ್ ಪ್ಯಾಕೇಜ್ ಇದೆ, ಅದು ಕಂಪ್ಯೂಟರ್ ಅಥವಾ ನಾವು ಮೊಬೈಲ್ ಫೋನ್ ಇದ್ರೆ ಅಂಗಡಿಯವರು ಅಥವಾ ಬಿಸ್ನೆಸ್ ನವರು ಯೂಸ್ ಮಾಡ್ಕೊಳ್ಬಹುದು. ಅದನ್ನು ಮಾಡಿದಾಗ ಏನಾಗ್ತಿದೆ, ನಮಗೆ ಡಿಜಿಟಲೈಸೇಷನ್ ಅಂದ್ರೆ ಆಲ್ ಓವರ್ ಇಂಡಿಯಾ ಲೈಫ್ ಲಾಂಗ್ ಫ್ರೀ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ನಮ್ಮ ಅಂಗಡಿ ಅಥವಾ ನಮ್ಮ ಬಿಸ್ನೆಸ್. ಇಟ್ ಇಸ್ ಲೈಕ್ ನಿಮ್ಗೆ ಗೊತ್ತಿರ್ಬೋದು, ಆಲ್ ಓವರ್ ಇಂಡಿಯಾ ಲೈಫ್ ಲಾಂಗ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದ್ರೆ ಹೌ ಮಚ್, ಎಷ್ಟೊಂದು ಖರ್ಚು ಇದೆ ಆಕ್ಚುಲಿ ಅಂತ ಹೇಳಿದ್ರೆ. ಬಟ್ ಹಿಯರ್ ವಿಲ್ ನಮ್ಗೆ ಆ ಒಂದು ಪ್ಯಾಕೇಜ್ ಸಿಗುತ್ತೆ ಫ್ರೀ ಆಫ್ ಕಾಸ್ಟ್. ಅದು ಕೂಡ ಎಂತ ಆಲ್ ಓವರ್ ಇಂಡಿಯಾ ಈಗ ಗ್ಲೋಬಲ್ ಗಾರ್ನರ್ ಅಲ್ಲಿ ಸಾಧಾರಣ ಒಂದು 3-4 ಲಕ್ಷದ ಮೇಲೆ ಯೂಸರ್ಸ್ ಇದ್ದಾರೆ, ಅಥವಾ ಕಸ್ಟಮರ್ಸ್ ಅಂತ ಹೇಳ್ಬೋದು. ಅಥವಾ ಯಾರು ಈಗ ಗೂಗಲ್ ಪೇ ತರನೇ ಯಾರೆಲ್ಲ ಆಪ್ ಯೂಸ್ ಮಾಡೋರು ಇದ್ದಾರೆ, ಇಲ್ಲಿ ಗ್ಲೋಬಲ್ ಗಾರ್ನರ್ ಅಲ್ಲಿ ಸಾಧಾರಣ ನಿಯರ್ಲಿ 4 lakh ಯೂಸರ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಗ್ಲೋಬಲ್ ಗಾರ್ನರ್ ವೆಂಡರ್ಸ್ ಅಥವಾ ಅಂಗಡಿಗಳು ಅಥವಾ ಬಿಸ್ನೆಸ್ ಗಳಿದೆ, ಅಲ್ಲಿ ಮಾತ್ರ ಶಾಪಿಂಗ್ ಹೋಗ್ತಾರೆ ಅವರು. ಅವಾಗ ಏನಾಗ್ತದೆ, ಈ ಯಾವುದೇ ಒಂದು ಅಂಗಡಿಯವರು ನಾವು ಗ್ಲೋಬಲ್ ಗಾರ್ನರ್ ಅಲ್ಲಿ ವೆಂಡರ್ ಆಗಿ ಬಂದಾಗ ಅಲ್ಲಿಗೆ ಗ್ಲೋಬಲ್ ಗಾರ್ನರ್ ಇಂದ ಯೂಸರ್ಸ್ ಹೋಗ್ತಾರೆ. ವೈ ದೇ ವಿಲ್ ಗೋ ಅಂದ್ರೆ ಆ ಯೂಸರ್ಸ್ ಗಳಿಗೆ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ಸ್ ಇದೆ. ಅವಾಗ ಏನಾಗ್ತದೆ, ಯೂಸರ್ಸ್ ಅವ್ರ ಕಸ್ಟಮರ್ಸ್ ದೇ ಆರ್ ಅಪ್ರೋಚಿಂಗ್ ಜಿಜಿ ವೆಂಡರ್ಸ್. ಯಾಕೆ? ಅವರಿಗೆ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ಸಿಗುತ್ತೆ. ಅದು ಆ ವೆಂಡರ್ಸ್ ಗಳಿಗೆ ಏನು ಲಾಭ, ಫಾರ್ ಹಿಮ್ ಆರ್ ಹರ್, ಅವನ ಕಸ್ಟಮರ್ ನ ರಿಟೈನ್ ಮಾಡ್ಲಿಕ್ಕೆ ಅವನಿಗೆ ಹೆಲ್ಪ್ ಆಗುತ್ತೆ. ಇಲ್ಲದಿದ್ರೆ ಅವನು ಕಾಂಪಿಟೇಷನ್ ಅಲ್ಲಿ ಇನ್ನೊಂದು ಪಕ್ಕದ ಅಂಗಡಿಗೆ ಹೋಗ್ಬೋದು. ಬಟ್ ಇಲ್ಲಿ ಆದ್ರೆ ರಿಟೈನ್ ಮಾಡ್ಲಿಕ್ಕೆ ಹೆಲ್ಪ್. ಅಲ್ಲದೆ ಬಿಸ್ನೆಸ್ ಪ್ರಾಫಿಟ್ ಬಂದ ಮೇಲೆ ಸೆಕೆಂಡ್ ಪಾಯಿಂಟ್ ಅಲ್ಲಿ ಇದೆ ನೋಡಿ, ಪೋಸ್ಟ್ ಪೇಯ್ಡ್ ಸೇಲ್ಸ್ ಅಂಡ್ ಸರ್ವಿಸ್ ಅಂತ. ಇದರ ಆನ್ಲೈನ್ ಆಫ್ಲೈನ್ ಎರಡೂ ಇದೆ. ಅಂದ್ರೆ ಪ್ರಾಫಿಟ್ ಬಂದ ಮೇಲೆ ನಮ್ಗೆ ಕೆಲವು ಪರ್ಸೆಂಟೇಜ್ ಗ್ಲೋಬಲ್ ಗಾರ್ನರ್ ಕೊಡ್ಲಿಕ್ಕಿದೆ. ಇಟ್ ಸ್ಟಾರ್ಟ್ಸ್ ಫ್ರಮ್ 5%. ಸೊ 5% ಅಬೌವ್ ಎಷ್ಟು ಕೂಡ ನಾವು ಕೊಡ್ಬೋದು ಗ್ಲೋಬಲ್ ಗಾರ್ನರ್ಗೆ ಒಂದ್ಸರಿ ಪ್ರಾಫಿಟ್ ಬಂದ ಮೇಲೆ. ಲೆಟ್ಸ್ ಸೇ ಒಂದು 6 months ಪ್ರಾಫಿಟ್ ಏನು ಬರ್ಲಿಲ್ಲ, ಗ್ಲೋಬಲ್ ಗಾರ್ನರ್ ಏನು ಕಸ್ಟಮರ್ ಸಿಕ್ಕಿಲ್ಲ ಅಂತಂದ್ರೆ ನಥಿಂಗ್ ಟು ವರಿ, ಏನು ಅಂದ್ರೆ ಖರ್ಚೇನಿಲ್ಲ ನಮಗೆ. ಸೊ ಇಟ್ ಇಸ್ ಲೈಕ್ ಅಬ್ಸಲ್ಯೂಟ್ಲಿ ಯಾರು ಇದನ್ನ ಬೆಸ್ಟ್ ಯುಟಿಲೈಸ್ ಮಾಡ್ತಾರೆ, ವಿ ಕ್ಯಾನ್ ಗ್ರೋ ಬಿಗ್ ಟೈಮ್. ನೆಕ್ಸ್ಟ್ ಇನ್ನೊಂದು, ಒಂದ್ಸರಿ ಪ್ರಾಫಿಟೇಬಲ್ ಆದಾಗ ಆ ಒಂದು ನಮ್ಮ ಅಂಗಡಿಯಲ್ಲಿ ಕೆಲವು ಬ್ರ್ಯಾಂಡ್ ಇದ್ದು ಡೀಲರ್ಶಿಪ್ ಇರುತ್ತೆ ನೋಡಿ, ಅವಾಗ ಆ ಒಂದು ಕಂಪನಿಗೆ ನಾವು ಟರ್ನ್ ಓವರ್ ಜಾಸ್ತಿ ನಾವು ಮಾಡಿ ಸೇಲ್ಸ್ ಜಾಸ್ತಿ ಮಾಡಿದಾಗ ವಿ ಕ್ಯಾನ್ ವೆರಿ ವೆಲ್ ಬಾರ್ಗೇನ್ ದಿ ಮಾರ್ಜಿನ್ ಆರ್ ದಿ ಪ್ರಾಫಿಟ್ ಫ್ರಮ್ ದಟ್ ಡೀಲರ್ಸ್. ಅಲ್ಲದೆ ಇದರಲ್ಲಿ ಒಂದು ಎಕ್ಸ್ಕ್ಲೂಸಿವಿಟಿ ಆಫರ್ ಕೂಡ ಇದೆ. ಸೊ ಅದು ಕೂಡ ಸೆಲೆಕ್ಟೆಡ್ ವೆಂಡರ್ಸ್ ಗಳಿಗೆ ಚೂಸ್ ಮಾಡ್ಕೊಳ್ಬಹುದು.
ಬೆಸ್ಟ್ ಪಾರ್ಟ್ ಅಂತಂದ್ರೆ ಏನೇ ನಾವು ಕಮಿಷನ್ ಕೊಟ್ರು ಕೂಡ ಈವನ್ ಆಫ್ಟರ್ ದಿ ಪ್ರಾಫಿಟ್, ಅಂದ್ರೆ ಗ್ಲೋಬಲ್ ಗಾರ್ನರ್ ಇಂದ್ರೆ ಪ್ರಾಫಿಟ್ ಆಗೋದು, ಆ ಪ್ರಾಫಿಟ್ ಆದ ಮೇಲೆ ಕಮಿಷನ್ ಕೊಡ್ತೇವಲ್ಲ, ಈವನ್ ದೆನ್ ಆ ಕಮಿಷನ್ ಕೂಡ ಲಾಸ್ ಇಲ್ಲ. ಏನು ಅದರದ್ದು 2 ಪಟ್ಟು 6% ಅಬೌವ್ ಕಮಿಷನ್ ನೀವು ಕೊಡುವಂತದ್ದಿದ್ರೆ ಅದರದ್ದು 2 ಪಟ್ಟು ಗಿಫ್ಟ್ ವೌಚರ್ಸ್ ಅಥವಾ ಜಿಜಿ ಕಾಯಿನ್ ಅಂತ ಕಮಿಂಗ್ ಸ್ಲೈಡ್ ಅಲ್ಲಿ ಹೇಳ್ತೇನೆ ಅದೇನು ಅಂತ, ಅಂತೂ 2 ಪಟ್ಟು ನಮಗೆ ಲಾಭ ಸಿಗುತ್ತೆ. ದೇರ್ ಇಸ್ ನೋ ಲಾಸ್ ಫಾರ್ ಎನಿ ವೆಂಡರ್ಸ್ ಹೂ ಆರ್ ಇನ್ ದಿ ಜಿಜಿ ಪ್ಲಾಟ್ಫಾರ್ಮ್. ಅಲ್ಲದೆ ಅಡಿಷನಲ್ ಆಪ್ಷನಲ್ ಇದೆ ಇದು ಆಫರ್ಗಳು. ನಾವು ಒಂದು 20,000 ಅಂದ್ರೆ ಜಿಜಿ ಕನೆಕ್ಟ್ ಅಂತ ಒಂದು ಆಪ್ ಅನ್ನ ನಾವು ಸಾಫ್ಟ್ವೇರ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಅಂಗಡಿ ಅಥವಾ ನಮ್ಮ ಬಿಸ್ನೆಸ್ ಇದ್ದೇ ಗಿಫ್ಟ್ ವೌಚರ್ ಅನ್ನು ಪ್ರಿಂಟ್ ಮಾಡಿ ಕೂಡ ನಾವು ಕಸ್ಟಮರ್ಸ್ ಅನ್ನು ಅಟ್ರಾಕ್ಟ್ ಮಾಡಬಹುದು. ಅಲ್ಲದೆ ದೇರ್ ಇಸ್ ಒನ್ ಮೋರ್ ಆಪ್ಷನ್ ಆರ್ ಇಟ್ಸ್ ಬ್ಯೂಟಿಫುಲ್ ಒಂಥರ ಆಪ್, ಅದು ಸಾಫ್ಟ್ವೇರ್, ಅದು ಯುಪೋಸ್ ಅಂತ ಕಮಿಂಗ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಅದು 54,000 ನಾವು ಒಂದು ಸಾಫ್ಟ್ವೇರ್ ಅನ್ನು ಓನ್ ಮಾಡಿದ್ರೆ ನಮ್ಮ ಸೇಮ್ ಬಿಸ್ನೆಸ್ ಸೆಟಪ್ ಅಲ್ಲಿ ನಾವು ಅಡಿಷನಲ್ 20 ಕೋಟಿ ಪ್ರಾಡಕ್ಟ್ ಗಳನ್ನು ಕೂಡ ಸೇಲ್ಸ್ ಅಂಡ್ ಸರ್ವಿಸ್ ಮಾಡಿ ನಾವು ಪ್ರಾಫಿಟ್ ಮಾಡಬಹುದು. ಆಕ್ಚುಲಿ ವೆಂಡರ್ಸ್ ಆಪರ್ಚುನಿಟಿ ಅಂದ್ರೆ ಫ್ರೀ ಆಫ್ ಕಾಸ್ಟ್, ಲಾಸ್ಟ್ 2 ಮಾತ್ರ ಇಟ್ ಇಸ್ ಆಪ್ಷನಲ್. ಸೊ ನೆಕ್ಸ್ಟ್, ಈಗ ಈ ಫಸ್ಟ್ ಒಂದು ಫ್ರೀ ಆಪ್ ಇದು, ಅವಾಗ ಹೇಳಿದ್ದು ವೆಂಡರ್ ಆಪ್ ಅಥವಾ ವೆಂಡರ್ ಸಾಫ್ಟ್ವೇರ್, ಅದು ಕೂಡ ಫ್ರೀ ಇದೆ, ಇದು ಕೂಡ ಫ್ರೀ. ಯಾವುದು? ಯೂನಿವರ್ಸಲ್ ಆಪ್ ಅಂತ, ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಅಂಡ್ ಮೋಸ್ಟ್ ಎಂಪವರಿಂಗ್ ವೆಬ್ಸೈಟ್ ಅಥವಾ ತುಂಬಾ ಪವರ್ಫುಲ್ ಆಪ್. ನಾರ್ಮಲಿ ಮೊಬೈಲ್ ಅಲ್ಲಿ ಬೇರೆ ಏನೇ ಆಪ್ ಗಳು ಇದ್ರೂ ಕೂಡ ತುಂಬಾ ಆಪ್ ಇರುತ್ತೆ ನೋಡಿ. ಈಗ ಮೊಬೈಲ್ ಅಲ್ಲಿ ಒಂದು ಸರಿ ರ್ಯಾಮ್ ಸಾಕಾಗಲ್ಲ, ಜಾಗ ಸಾಕಾಗಲ್ಲ. ಸೊ ಕೆಲವೆಲ್ಲ ಈಗ ಈ ಆಪ್ ಬಂದ ಮೇಲೆ ಅದನ್ನ ಡಿಲೀಟ್ ಮಾಡ್ಬೋದು. ಯಾಕಂತಂದ್ರೆ ಇದು ತುಂಬಾನೇ ಪವರ್ಫುಲ್ ಇದೆ. ನಮಗೆ ಎಲ್ಲವೂ ಕೂಡ ನಮ್ಮ ಮನೆ ಖರ್ಚುಗಳು, ಮನೆ ಟ್ರಾನ್ಸಾಕ್ಷನ್ ಗಳದ್ದು ಮೆಜಾರಿಟಿ ಅರೌಂಡ್ 95% ಅಥವಾ 99% ನಮ್ಮ ಟ್ರಾನ್ಸಾಕ್ಷನ್ ಗಳಿಗೆ ಇದರಲ್ಲಿ ಉತ್ತರ ಇದೆ. ಸೊ ಅದ ಕಾರಣ ಇದರದ್ದು ಯಾವ ತರ ನಮ್ಗೆ ಹೆಲ್ಪ್ ಆಗತ್ತೆ ಅಂದ್ರೆ ನೋಡಿ, ಸೋಫಾರ್ ನಮ್ಮೆಲ್ಲರ ಮನೆಯಲ್ಲಿ ಕೂಡ ಮಂತ್ಲಿ ಖರ್ಚುಗಳು ನಡೀತಾನೆ ಉಂಟು ನೋಡಿ. ಕೆಲವೆಲ್ಲ ಕಂಪಲ್ಸರಿ ಗ್ರೋಸರಿ ಬೇಕು, ಮೆಡಿಸಿನ್ ಇದ್ರೆ ಮೆಡಿಸಿನ್ ಬೇಕು, ಬಿಲ್ ಪೇಮೆಂಟ್ಗಳು ಕೆಲವೆಲ್ಲ ನಡೀತಾನೆ ಉಂಟು. ಕೆಲವೆಲ್ಲ ಅಕೇಶನಲ್ ಎಕ್ಸ್ಪೆನ್ಸ್ಗಳು, ದೂರಕ್ಕೆ ದೂರ, ಯಾವತ್ತೋ ಒಂದಿನ ಯಾರೋ ಹುಷಾರಿಲ್ಲ ಅಂತ ಆದ್ರೆ ನಮ್ಗೆ ಮೆಡಿಸಿನ್ ಅಥವಾ ಆಸ್ಪತ್ರೆ ಬಿಲ್ ಇದೆ, ಅಥವಾ ಯಾವತ್ತೋ ಒಂದ್ಸರಿ ಕಾರದ್ದು ಸಮಸ್ಯೆ ಬಂದ್ರೆ ಅದಕ್ಕೆ ಖರ್ಚಿದೆ, ಅಥವಾ ವರ್ಷದಲ್ಲಿ ಒಂದ್ಸರಿ ಇದು ಸ್ಕೂಲ್ದು ಫೀಸ್ ಇರ್ಬೋದು, ಅಥವಾ ಲೈಫ್ ಸ್ಟೈಲ್ ರಿಲೇಟೆಡ್ ಖರ್ಚುಗಳು. ಕೆಲವು ಸರಿ ನಾವು ಮನೆ ಅಪ್ಗ್ರೇಡೇಷನ್ ಮಾಡುದು, ಕಾರ್ ಅಪ್ಗ್ರೇಡ್ ಮಾಡುದು ಇರ್ಬೋದು, ಇಲ್ಲ ಕೆಲವರೆಲ್ಲ ಜ್ಯುವೆಲ್ರಿ ಪರ್ಚೇಸ್ ಅಥವಾ ಟೂರ್ಗೆ ಹೋಗೋದು. ಅಲ್ಲದೆ ಅರ್ನಿಂಗ್ ರಿಲೇಟೆಡ್ ಎಕ್ಸ್ಪೆನ್ಸ್ಗಳು, ನಮ್ದು ಒಂದು ಬಿಸ್ನೆಸ್ ಸೆಟಪ್ ಇದೆ, ಅದನ್ನು ಇನ್ನೂ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಮೇ ಬಿ ನಂಬರ್ ಆಫ್ ಔಟ್ಲೆಟ್ ಅನ್ನು ಜಾಸ್ತಿ ಮಾಡೋದಿರ್ಬೋದು, ಅಥವಾ ನೀವು ಬಿಸ್ನೆಸ್ ಅನ್ನು ಜಾಸ್ತಿ ಸ್ಟಾಕ್ ಇಡ್ಲಿಕ್ಕೆ ಇರ್ಬೋದು, ಅಥವಾ ಜಾಸ್ತಿ ಸ್ಟಾಫ್, ವಾಟ್ ಎವರ್ ಇಟ್ ಈಸ್, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ನಡೀತಾನೆ ಇದೆ ತಿಂಗಳು. ಬಟ್ ವಿ ಪೇ ಅಂಡ್ ವಿ ಫಾರ್ಗೆಟ್. ಅಂದ್ರೆ ನಮ್ಗೆ ಗೊತ್ತು ಅದ್ರಲ್ಲಿ ಬೇರೆ ಏನು ಆಗುದಿಲ್ಲ ಅಂತ. ಬಟ್ ಹೌ ಅಬೌಟ್ ಗೆಟ್ 100%, ಅಂದ್ರೆ ಅದ್ರಲ್ಲಿ ಗ್ಯಾರಂಟಿಡ್ ನಮ್ಗೆ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ಬಂದ್ರೆ ಹೇಗಿರ್ತದೆ? ಎನಿವೇ ಸ್ಪೆಂಡಿಂಗ್ ಮನಿ ಅಂತ ಹೇಳ್ತೇವೆ, ಮಂತ್ ಖರ್ಚಾಗೋದು. ಆ ಎನಿವೇ ಸ್ಪೆಂಡಿಂಗ್ ಮನಿಯಲ್ಲಿ ನಮ್ಗೆ ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ಸಿಕ್ಕಿದ್ರೆ, ಜಸ್ಟ್ ಒಂದು ಸಿಂಪಲ್ ಐಡಿಯಾ ಅಂತ ಹೇಳಿದ್ರೆ, ಗೂಗಲ್ ಪೇ ಇದೆ ನೋಡಿ. ಒಂದೊಂದು ಅಂಗಡಿಗೆ ಹೋದ್ರೆ ನಾವು ಟ್ರಾನ್ಸಾಕ್ಷನ್ ಮಾಡುವಾಗ ಕ್ಯಾಶ್ ಕೂಡ ಕೊಡಬಹುದು, ಜಿಪೇ ಕೂಡ ಮಾಡಬಹುದು ಸರ್ ಅಂತ ಹೇಳ್ತಾರೆ. ಹೆಚ್ಚಿನವರು ಚೂಸ್ ಮಾಡ್ತಾರೆ ಜಿಪೇ ಸರ್ ಅಂತ. ಯಾಕಂದ್ರೆ ಕೊನೆಗೆ ಅಲ್ಲಿ ಏನೋ ಒಂದು ರಿವಾರ್ಡ್ ಪಾಯಿಂಟ್ ಬರುತ್ತೆ, ಉಜ್ಜಕ್ಕೆ ಅಲ್ಲಿ ರಿವಾರ್ಡ್. ಆಕ್ಚುಲಿ ಅಲ್ಲಿ ಬರೋದೇ ಅಂತ ವರ್ಷಕ್ಕೊಂದು 5 ರೂಪಾಯಿ 10 ರೂಪಾಯಿ ಬರುತ್ತೆ. ಒಂದು ಅಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ ನೀವು, ಅಥವಾ ನಿಮ್ಮ ಮುಖದಲ್ಲೇ ಇರ್ಬೋದು, ಆ ವರ್ಷಕ್ಕೊಂದ್ಸರಿ ಅಥವಾ ಯಾವತ್ತೋ ಒಂದು ಜಮಾನಲ್ಲಿ ಒಂದ್ಸರಿ 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಬಂದ್ರು ಕೂಡ ಎಷ್ಟೊಂದು ಒಳ್ಳೆ ಸ್ಮೈಲ್ ಬರುತ್ತೆ. ಇಟ್ ಇಸ್ ಆಸ್ ದೋ ಲೈಕ್ ವಿ ಆರ್ ಆತರ 1 ಕೋಟಿ ಬಂದ ಹಾಗೆ. ಬಟ್ ಅಲ್ಲಿ ಯಾವತ್ತೋ ಒಂದ್ಸರಿ ಸಿಗತ್ತೆ. ಬಟ್ ಹೌ ಅಬೌಟ್ ಗೆಟ್ಟಿಂಗ್ ಫಾರ್ ಎವ್ರಿ ಟ್ರಾನ್ಸಾಕ್ಷನ್ ನಮ್ಗೆ ಕ್ಯಾಶ್ ಬ್ಯಾಕ್ ಅಥವಾ ನಮ್ಗೆ ದುಡ್ಡು ಬಂದ್ರೆ ಹೇಗಿರ್ತದೆ? ದಟ್ ಈಸ್ ದ ಬ್ಯೂಟಿ ಆಫ್ ಗ್ಲೋಬಲ್ ಗಾರ್ನರ್. ಇಲ್ಲಿ ನೋಡಿ, ಅಂದ್ರೆ ನಮ್ಮ ಖರ್ಚೇ ನಮ್ಮ ಫ್ಯೂಚರ್ಗೆ ಇನ್ಕಮ್. ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಂತ? ಇನ್ಕಮ್ ಬರ್ಬೇಕು ಅಂತಂದ್ರೆ ಬ್ಯಾಂಕ್ ಅಲ್ಲಿ FD ಇಟ್ಟರೆ ತಾನೇ ಇನ್ಕಮ್ ಬರುತ್ತೆ. ಇನ್ವೆಸ್ಟ್ಮೆಂಟ್ ಅಂದ್ರೆ FD, ಅದ್ರಲ್ಲಿ ಇನ್ಕಮ್ ತೆಗಿಲಿಕ್ಕೆ. ಸೊ ಇಲ್ಲಿ ಆದ್ರೆ ದುಡ್ಡೇನು ಎಕ್ಸ್ಟ್ರಾ ಬೇಡ, ನಮ್ಮ ಖರ್ಚೆ ನಮ್ಮ ಫ್ಯೂಚರ್ ಇನ್ವೆಸ್ಟ್ಮೆಂಟ್. ಅಲ್ಲದೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಲೈನ್ ನೋಡಿ, ಅರ್ನಿಂಗ್ ಆಪರ್ಚುನಿಟಿ ಅಂತ ಅಂದ್ರೆ ಪಕ್ಕದ ಮನೆಯವರು ಅಥವಾ ನಮ್ದು ಬೇರೆ ಬೇರೆ ಮನೆಯವರ ಖರ್ಚುಗಳು ಹೇಗೋ ನಡೀತಾ ಉಂಟು, ಅದರಿಂದಲೂ ನಮ್ಗೆ ಲಾಭ ಬಂದ್ರೆ ಅದು ಇಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ. ಅಲ್ಲದೆ ಇಲ್ಲೊಂದು ಆಪ್ಷನ್ ಇದೆ, ನಮ್ಮ ಮನೆಯದ್ದು ಖರ್ಚುಗಳು ನಡೀತಾ ಇರುತ್ತೆ, ಕ್ಯುಮುಲೇಟಿವ್ ಒಂದು 10,000 ಮೇಲ್ಪಟ್ಟ ಆದ ತಕ್ಷಣ ಇದರಲ್ಲಿ ಕಂಪನಿಯಲ್ಲಿ ಒಂದು UPV ಅಂತ ಬರುತ್ತೆ. ಕಮಿಂಗ್ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಆ UPV ಅಲ್ಲಿ ನಮ್ಗೆ ಫ್ಯೂಚರ್ ಅಲ್ಲಿ ಅಪ್ ಟು 1 crore ತನಕ ಅರ್ನಿಂಗ್ಸ್ ಇದೆ. ಬಟ್ ನಮ್ಗೆ ಅಂತ ಅಂದ್ರೆ ಯಾವತ್ತು ನಾವು ಗೂಗಲ್ ಪೇ ನೋಡಿದಾಗೆ
ಅಂದ್ರೆ ಎಲ್ಲಿ ಹೋದ್ರು ಕೂಡ ನಾವೆಂತ ನಮಗೆ ಬೆನಿಫಿಟ್ ಏನಿದೆ ಅಂತ ನೋಡ್ಕೊಂಡು ಹೋದ್ರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್. ನಮ್ಮ ಮನೆ ಖರ್ಚು ಹೇಗೂ ಆಗತ್ತೆ, ಹೆಚ್ಚಿನವ್ರ ಮನೆಯಲ್ಲಿ 10,000ಕ್ಕಿಂತ ಜಾಸ್ತಿ ಖರ್ಚಾಗತ್ತೆ, ನಮ್ಗೆ ಫ್ಯೂಚರ್ ಅಲ್ಲಿ ಲಾಭಗಳು ಬರ್ತಾ ಇರತ್ತೆ. ಅಂತೂ ಎನಿಥಿಂಗ್ ಇನ್ ಎವ್ರಿಥಿಂಗ್ ಇಟ್ ಇಸ್ ಟೋಟಲಿ ಝೀರೋ ರಿಸ್ಕ್. ಹೇಗೂ ನಡೀತಾ ಇರುವಂತ ಖರ್ಚೆ ಅಂಗಡಿಯಲ್ಲಿ ಹೋದಾಗೆ ಕ್ಯಾಶು ಕೊಡಬಹುದು, ಜಿಪೇನು ಮಾಡಬಹುದು. ಇಲ್ಲಿ ಹೋಗುತ್ತೆ ನೀವು ಈಗ ನಾರ್ಮಲ್ ಖರ್ಚು ಈಗ ಮಾಡ್ತಾಗೆ ಮಾಡ್ಬೋದು, ನಾಳೆಯಿಂದ ಜಿಜಿ ಮುಖಾಂತರ ಮಾಡ್ಬೋದು. ಇಟ್ ಇಸ್ ಚಾಯ್ಸ್. ಆಯ್ತಾ? ನೋಡಿ, ಕಂಪನಿದ್ದು ಓನರ್ ಅಥವಾ ಕಂಪನಿದ್ದು ಮೇನ್ ಗೋಲ್ ಅಂದ್ರೆ ಅವ್ರು ಸರ್ವೆ ಮಾಡಿ ತಿಳ್ಕೊಂಡದ್ದು ಪ್ಲಸ್ ಅವರದ್ದು ಗೋಲ್ ಸೆಟ್ ಮಾಡಿದ್ದು ಆಲ್ ಓವರ್ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಸ್ಪೆಂಡ್ ಅಂದ್ರೆ 210 ಲಕ್ಷ ಕೋಟಿ ಇದೆ ಅಂತ ಹೇಳಿ ಗೊತ್ತಾಯ್ತು. ಅದರಲ್ಲಿ ಕಂಪನಿ ಅವರದ್ದು ಗೋಲ್ ಅಂದ್ರೆ ಒಂದು 30% ನಾವು ಗಾರ್ನರ್ ಮಾಡ್ಬೇಕು, ಗ್ಲೋಬಲ್ ಗಾರ್ನರಿಂಗ್ ಅಂದ್ರೆ ಯು ಟು ಗಾರ್ನರ್ ಥ್ರೂ ದಿಸ್ ಕಂಪನಿ. ಸೊ ದಟ್ ಮಾರ್ಚ್ 22ನೇ ಇಸವಿ ಬರುವ ವರ್ಷ 63 ಲಕ್ಷ ಕೋಟಿ ನಮ್ದು ಗೋಲ್ ಗ್ಲೋಬಲ್ ಗಾರ್ನರ್ ಮುಖಾಂತರ ಆಗ್ಬೇಕು ಅಂತ ಹೇಳಿ. ಸೊ ಅದರಲ್ಲಿ ಕೂಡ ಈಗ ಕ್ಯಾಶ್ ಬ್ಯಾಕ್ ಯಾವ ತರ ವರ್ಕ್ ಆಗತ್ತೆ, ಗ್ಲೋಬಲ್ ಗಾರ್ನರ್ ಕ್ಯಾಶ್ ಬ್ಯಾಕ್ ವರ್ಕ್ ಆಗ್ಲಿಕ್ಕೆ ಫಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಗ್ಲೋಬಲ್ ಗಾರ್ನರ್ದು ಫ್ರೀ ಮೊಬೈಲ್ ಆಪ್ ಅನ್ನು ನಾವು ಇನ್ಸ್ಟಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಬಟ್ ಒಂದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಯಾರೇ ಹೊಸೊಬ್ರು ಕೂಡ ಗ್ಲೋಬಲ್ ಗಾರ್ನರ್ದು ಯೂಸರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಲ್ಲ ಅಂತಿದ್ರೆ ಪ್ಲೇ ಸ್ಟೋರ್ಗೆ ಹೋದ್ರೆ ಡೌನ್ಲೋಡ್ ಮಾಡಬಹುದು. ಬಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಬಟ್ ಅದರಲ್ಲಿ ಸೈನ್ ಅಪ್ ಮಾಡೋದಾದ್ರೆ ಕೇರ್ಫುಲ್ ಇರಿ. ನಿಮ್ಮನ್ನ ಯಾರು ಪರಿಚಯ ಮಾಡಿದಾರಲ್ಲ ಗ್ಲೋಬಲ್ ಗಾರ್ನರ್ಗೆ ಅವರ ಹತ್ರ ಹೆಲ್ಪ್ ತಗೊಳ್ಳಿ. ಅದರಲ್ಲಿ ಯೂಸರ್ ID, ಪಾಸ್ವರ್ಡ್ ಮತ್ತೆ ರೆಫರಲ್ ಕೋಡ್ ಅಂತ ಒಂದು ಇನ್ಪುಟ್ ಕೊಡ್ಲಿಕ್ಕಿದೆ. ರೆಫರಲ್ ಕೋಡ್ ಕೇರ್ಫುಲ್ ಆಗಿ ಹಾಕಿ. ಅದು ಆಪ್ಷನಲ್ ಅಂತ ಬರ್ದಿರ್ತದೆ, ಬಟ್ ನೀವು ರೆಫರಲ್ ಕೋಡ್ ಹಾಕದೆ ನೀವು ಎಂಟರ್ ಮಾಡಿದ್ರೆ ತುಂಬಾನೇ ಬೆನಿಫಿಟ್ಗಳು ನಿಮಗೆ ಅಲ್ಲಿ ಸಿಗುತ್ತೆ ಅಂತ ಗೊತ್ತು, ಬಟ್ ಕೆಲವೆಲ್ಲ ಬೆನಿಫಿಟ್ಗಳು ಸಿಗುದಿಲ್ಲ. ಆಮೇಲೆ 1 ತಿಂಗಳು 2 ತಿಂಗಳು ಆದ್ಮೇಲೆ ಸರ್ ನಮಗೆ ಒಂದು ಆ ತರದ್ದೆಲ್ಲ ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ ಮೇಲೆ ಕೇಳಿದ್ರೆ ಆಮೇಲೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಮೊಬೈಲ್ ನಂಬರ್ ವೇಸ್ಟ್ ಮತ್ತೆ. ಸೊ ಆದ ಕಾರಣ ಯೂಸರ್ ಆಪ್ ಅಥವಾ ಫ್ರೀ ಮೊಬೈಲ್ ಆಪ್ ಅನ್ನು ಗ್ಲೋಬಲ್ ಗಾರ್ನರ್ ರಿಜಿಸ್ಟರ್ ಮಾಡುವಾಗ ನಿಮ್ಮ ಪರಿಚಯಸ್ಥರು ಯಾರಿದ್ದಾರೆ ಗ್ಲೋಬಲ್ ಗಾರ್ನರ್ ಪರಿಚಯ ಮಾಡಿದವರು ಅವ್ರ ಹತ್ರ ಹೆಲ್ಪ್ ತಕೊಂಡು ಲಾಗಿನ್ ಮಾಡಿ ಪ್ರಾಪರ್ ಆಗಿ. ಆಮೇಲೆ ನಿಮ್ಗೆ ಯಾವ್ದು ಬೇಕು ಪ್ರಾಡಕ್ಟ್ ಸರ್ವಿಸ್ಗಳು ಆ ಆಪ್ ಅಲ್ಲಿ ನೀವು ಚೂಸ್ ಮಾಡ್ಕೊಂಡು ನೀವು ಹೆಲ್ಪ್ ತಗೊಳ್ಳಿ, ಟ್ರಾನ್ಸಾಕ್ಷನ್ ಮಾಡಿ ಅಂತ ಅಷ್ಟೇ. ಅದಾದ್ಮೇಲೆ ಏನೇ ನಾವು ಪರ್ಚೇಸ್ ಮಾಡಿದ್ರು ಕೂಡ ಕೆಲವೆಲ್ಲ ಆಟೋಮೇಟೆಡ್ ಇದೆ ಅಲ್ಲಿ, ಅಂದ್ರೆ ನಾವು ಪರ್ಚೇಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು UPV ಗೆ ಅಥವಾ ಕ್ಯಾಶ್ ಬ್ಯಾಕ್ ವರ್ಕ್ ಆಗುತ್ತೆ. ಕೆಲವಿಗೆಲ್ಲ ಬಿಲ್ ನಾವು ತಗೊಂಡು ಬಿಲ್ ಅನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಆಪ್ ಅಲ್ಲಿ ಒಂದು ಜಾಗ ಇದೆ, ಅದು ಅಪ್ಲೋಡ್ ಮಾಡಿದ್ರೆ ಯಾವ ಅಂಗಡಿನ ತಗೊಂಡಿದ್ರೆ ಆ ಅಂಗಡಿಯವರಿಗೆ ಅದು ವೆಂಡರ್ ಆಪ್ ಅಲ್ಲಿ ಹೋಗುತ್ತೆ. ಅವ್ರು ಅದಕ್ಕೆ ಅಪ್ರೂವ್ ಮಾಡಿ ಕಮಿಷನ್ ಕಟ್ಟಿದಾಗ UPV ಅಂತ ಒಂದು ಜನರೇಟ್ ಆಗುತ್ತೆ. ಅವಾಗ UPV ಅಂತಂದ್ರೆ ಯೂಸರ್ ಪರ್ಚೇಸ್ ವ್ಯಾಲ್ಯೂ ಅಂತ. ಸೊ ಎವ್ರಿ 10,000 ನಮ್ಗೆ ಶಾಪಿಂಗ್ ಆದಾಗ ಅದು ನಮಗೆ ಒಂದು UPV ಅಂತ ಒಂದು ಸರ್ಟಿಫಿಕೇಟ್ ತರ ನಮ್ಗೆ ಯೂಸರ್ ಆಪ್ ಅಲ್ಲಿ ಬರುತ್ತೆ. ಸೊ ಅದನ್ನು ನಾವು ಗ್ಲೋಬಲ್ ಗಾರ್ನರ್ ಅಲ್ಲಿ ನಾವು ಈಗ FD ಸರ್ಟಿಫಿಕೇಟ್ ನಾವು ಬ್ಯಾಂಕ್ ಅಲ್ಲಿ ಇಟ್ಟ ಹಾಗೆ ಇದನ್ನು UPV ಅನ್ನು ಕಂಪನಿಯಲ್ಲಿ ನಾವು ರಿಜಿಸ್ಟರ್ ಮಾಡ್ಲಿಕ್ಕೆ ಇದನ್ನು ಟ್ಯಾಗಿಂಗ್ ಮಾಡೋದು ಅಂತ ಹೇಳಿದ್ರೆ ಅದು ಮಾಡಿದ ತಕ್ಷಣ ಒಂದು 4-5 ದಿನ ಅಥವಾ ಅಂದ್ರೆ ಒಂದು 5-6 ದಿನದಲ್ಲಿ ನಮ್ಗೆ ವರ್ಕಿಂಗ್ ಡೇಸ್ ಅಲ್ಲಿ ಕ್ಯಾಶ್ ಬ್ಯಾಕ್ ರಿಲೀಸ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ನಮ್ಮ ಆಪ್ ಅಲ್ಲಿ ಬಂದು ಅದರಲ್ಲಿ GG ರಿವಾರ್ಡ್ ಅಂತ ಒಂದು ಜಾಗ ಇದೆ ನಮ್ಮ ಆಪ್ ಅಲ್ಲಿ, ಅದರಲ್ಲಿ 2 ಜಾಗದಲ್ಲಿ ಬಂದು ನಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಫಸ್ಟ್ ಒಂದು 100% ನಮಗೆ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ಸ್ ಬರೋದು ಗ್ಲೋಬಲ್ ಗಾರ್ನರ್ ಅಲ್ಲಿ ಇನ್ ದ ಫಾರ್ಮ್ ಆಫ್ GG ಕಾಯಿನ್. ಅಂದ್ರೆ GG ಕಾಯಿನ್ ಅಂದ್ರೆ ಎಂತ, ಇದು ಕಂಪನಿದು ಬೇರೆ ಬೇರೆ ಕಂಪನಿದ್ದು ಗಿಫ್ಟ್ ವೌಚರ್ಸ್ ಇದೆ ನೋಡಿ. ಈಗ ಬಿಗ್ ಬಜಾರ್ ಗಿಫ್ಟ್ ವೌಚರ್ಸ್ ಇದೆ, ಅಥವಾ ಈ ಕಡೆಯಿಂದ ಜಾಕಿ ಇರ್ಬೋದು, ಝೊಮ್ಯಾಟೋದ್ ಇರ್ಬೋದು. ಗಿಫ್ಟ್ ವೌಚರ್ ಕಾನ್ಸೆಪ್ಟ್ ಏನು, ಒಂದು 100-200 ರೂಪಾಯಿ 200 ರೂಪಾಯಿ ಗಿಫ್ಟ್ ವೌಚರ್ ಇದ್ರೆ ಬಿಗ್ ಬಜಾರ್ ಅದ್ದು ನಾವು 1 ತಿಂಗಳು 1.5 ತಿಂಗಳಲ್ಲಿ ಎಕ್ಸ್ಪೈರಿ ಡೇಟ್ ಕೊಟ್ಟಿದ್ದಾರೆ. ಬಿಫೋರ್ ದಟ್ ವಿ ಹ್ಯಾವ್ ಟು ಗೋ ಟು ಸೇಮ್ ಬ್ರ್ಯಾಂಡ್ ಅಂಡ್ ಪರ್ಚೇಸ್ ಸಮ್. ಅಲ್ಲೇ ಒಂದು ಕಂಡೀಷನ್ ಇಟ್ಟಿದ್ದಾರೆ, 4-5 ಸಾವಿರದ ಏನೋ ಪರ್ಚೇಸ್ ಮಾಡಿದ್ರೆ ಶಾಪಿಂಗ್ ಮಾಡಿದ್ರೆ ಆ 200-300 ರೂಪಾಯಿದ್ದು ಗಿಫ್ಟ್ ವೌಚರ್ ರೆಡಿ ಮಾಡ್ತಾರೆ ಅಂತ. ಬಟ್ ಹಿಯರ್ ದ GG ಕಾಯಿನ್ ಇಸ್, ನಾವು ಯಾವುದೇ ಶಾಪಿಂಗ್ ಮಾಡಿದ್ರು ಕೂಡ 100% ನಮ್ಗೆ ಗಿಫ್ಟ್ ವೌಚರ್ ಸಿಗುತ್ತೆ ಇನ್ ದ ಫಾರ್ಮ್ ಆಫ್ GG ಕಾಯಿನ್. ನಾವು 1,000 ಕರೆಂಟ್ ಬಿಲ್ ಕಟ್ಟಿದ್ರೆ 1,000 ಗಿಫ್ಟ್ ವೌಚರ್ ಬರುತ್ತೆ, GG ಕಾಯಿನ್ ಜಾಗದಲ್ಲಿ ಬರುತ್ತೆ. ಅದೇ ನಾವು ಈ ಕಡೆಯಿಂದ 10,000 ನಮ್ ಗ್ರಾಸರಿ ತಗೊಂಡ್ವಿ ಅಥವಾ 10,000 ಒಂದು ಫ್ರಿಡ್ಜ್ ತಗೊಂಡ್ವಿ ಅಂತ ಇದ್ರೆ 10,000 GG ಕಾಯಿನ್ ಬರುತ್ತೆ. ಇಟ್ಸ್ ಅ ಗಿಫ್ಟ್ ವೌಚರ್ ಆಫ್ ಗ್ಲೋಬಲ್ ಗಾರ್ನರ್. ಅದು ಆಕ್ಚುಲಿ ಎಕ್ಸ್ಪೈರಿ ಡೇಟ್ ಇಲ್ಲ, ಎನಿ ಟೈಮ್ ಯು ಕ್ಯಾನ್ ಯೂಸ್. ಅಂಡ್ ಆಲ್ಸೋ ದ ಬೆಸ್ಟ್ ಪಾರ್ಟ್ ಇಸ್ ಅಕ್ರಾಸ್ ಬ್ರ್ಯಾಂಡ್ ಅಥವಾ ಅಕ್ರಾಸ್ ಬೇರೆ ಬೇರೆ ಅಂಗಡಿಗಳಲ್ಲಿ ಅದನ್ನು ಟೋಟಲ್ ಬಿಲ್ ಇದ್ದು 5% ರಿಡಿಮ್ಷನ್ ಮಾಡ್ಬೋದು. ಅಲ್ಲದೆ ಇನ್ನೊಂದು ಫಂಟಾಸ್ಟಿಕ್ ಒಂದು ಐಡಿಯಾ ಬರ್ತಾ ಇದೆ, ಗ್ಲೋಬಲ್ ಗಾರ್ನರ್ ಅದ್ದೇ ಅಮೆಝಾನ್ ತರ GG ಮಾಲ್ ಅಂತ ಬರ್ತಾ ಇದೆ, ಗ್ಲೋಬಲ್ ಗಾರ್ನರ್ ಆಪ್ ಒಳಗಡೆ ಇದೆ. ಸೊ ಅದರಲ್ಲಿ ಇಟ್ಸ್ ಒಂಥರ ಬಿಲ್ಡ್ ಆಗ್ತಾ ಉಂಟು, ಈಗ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇದೆ ಅದು. ಸೊ ಅದರಲ್ಲಿ ನಮಗೆ ಮನೆಗೆ ಬೇಕಾದ ತುಂಬಾ ಪ್ರಾಡಕ್ಟ್ಗಳು ಆಲ್ಮೋಸ್ಟ್ ಈಗ ಕಮಿಂಗ್ ಮಂತ್ಸ್ ಕಮಿಂಗ್ ವೇರ್ಸ್ ಅಲ್ಲಿ ಅಂತಂದ್ರೆ ಅಮೆಝಾನ್ ತರಾನೇ ಬರುತ್ತೆ ಅದು, ಬಿಕಾಸ್ ಇಟ್ ಈಸ್ ಗ್ಲೋಬಲ್ ಗಾರ್ನರ್ ಅಮೆಝಾನ್ ತರ. ಅಲ್ಲಿ ನಾವು ಶಾಪಿಂಗ್ ಮಾಡಿದ್ರೆ
ಒಂದು ಅಪ್ ಟು 50-60% ತನಕನು ಈ ಗಿಫ್ಟ್ ವೋಚರ್ ಅಥವಾ ಜಿಜಿ ಕಾಯಿನ್ ಅಕ್ಸೆಪ್ಟಬಲ್ ಇದೆ. ಅಂದ್ರೆ ಬೇರೆ ಬೇರೆ ಪ್ರಾಡಕ್ಟ್ ಗಳಿಗೆ ಬೇರೆ ಬೇರೆ ಪರ್ಸೆಂಟೇಜ್ ಇದೆ. ಅಂತೂ 100% ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ಸ್ ಬರುತ್ತೆ ಫಾರ್ ಎವ್ರಿ ಟ್ರಾನ್ಸಾಕ್ಷನ್ ಇನ್ ಅವರ್ ಆಪ್ ಇನ್ ದ ಫಾರ್ಮ್ ಆಫ್ ಜಿಜಿ ಕಾಯಿನ್, ವಿಚ್ ಇಸ್ ಫ್ಯೂಚರ್ ಅಲ್ಲಿ ನಮಗೆ ಅದು ಜಿಜಿ ಮನಿ ಆಗಿ ನಮ್ಮ ಆಪ್ ಅಲ್ಲಿ ಬರುತ್ತೆ. ಆ ಜಿಜಿ ಮನಿ ಇಂತ ಜಾಗದಲ್ಲಿ ಬರುವಂತದ್ದು ಏನೇ ದುಡ್ಡುಗಳಿದ್ರು ಕೂಡ ಇಮಿಡಿಯೇಟ್ಲಿ ವಿ ಕ್ಯಾನ್ ವಿತ್ಡ್ರಾ ಟು ಅವರ್ ಅಕೌಂಟ್. ನೆಕ್ಸ್ಟ್ ಅವಾಗ ಹೇಳಿದಾಗೆ ಇದರಲ್ಲಿ 4 ನಮೂನೆ ಕ್ಯಾಶ್ ಬ್ಯಾಕ್ ಗಳಿದೆ. ಒಂದು ಆಕ್ಚುಲಿ SCB ಫಿಫೋ ಅಂತ ಹೇಳಿ, ಇನ್ನೊಂದು SCB RPP ಅಂತ ಹೇಳಿ, ಇನ್ನೊಂದು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಅಂತ ಹೇಳಿ, ಇನ್ನೊಂದು ಮೈ ಸರ್ಕಲ್ ಅಂತ ಹೇಳಿ. ಜಸ್ಟ್ ಒಂದು ಸ್ಲೈಡ್ ಇದು ಮೈ ಸರ್ಕಲ್ ಅಂತ. ಯಾಕಂತಂದ್ರೆ ನಿಮ್ಗೆ ಆನ್ ಬೋರ್ಡ್ ಬಂದಾಗ ನಾವು ನಿಮ್ಗೆ ಯಾರು ಪರಿಚಯ ಮಾಡಿದಾರಲ್ಲ ಅವರು ಒಂದೊಂದೇ ಕ್ಯಾಶ್ ಬ್ಯಾಕ್ ಇದು ಸ್ವಲ್ಪ ಡೀಟೇಲ್ಸ್ ಕೊಡ್ತಾರೆ. ಪ್ರಿಡಾಮಿನೆಂಟ್ಲಿ ನಮ್ಗೆ ಜಾಸ್ತಿ ನಾವು ಲಾಂಗ್ ಟರ್ಮ್ ಅಲ್ಲಿ ಯೂಸ್ ಮಾಡುವಂತದ್ದು ಕ್ಯಾಶ್ ಬ್ಯಾಕ್ ಅಂತಂದ್ರೆ ಈಗ ಮೈ ಸರ್ಕಲ್ ಅಂದ್ರೆ ಚೋಟಿ ಸ್ಪೆಂಡಿಂಗ್ ಸಿ ಬಡಿ ವಾಲಿ ಅರ್ನಿಂಗ್ ಅಂತ ಹೇಳಿ. ಇದರಲ್ಲಿ ಏನು ಜಸ್ಟ್ ಒಂದು ಕ್ಲೂ ನಮ್ಗೆ ಅಂತ, ನಮ್ಮ ಮನೆ ಖರ್ಚು ನಾವು 10,000ದಿಂದ ಮೇಲ್ಪಟ್ಟಾದಾಗ ನಮ್ಮ ಮೈ ಸರ್ಕಲ್ ಸ್ಟಾರ್ಟ್ ಆಗತ್ತೆ. ಅಲ್ಲಿಂದ ನಾವೆಂತ ಎನಿ UPV ಕಮ್ಸ್ ಟು ಗ್ಲೋಬಲ್ ಗಾರ್ನರ್ ಥ್ರೂ ಅಸ್, ಅಂದ್ರೆ ನಮ್ಮ ಮುಖಾಂತರ ನಾವು ಇನ್ನೊಬ್ಬರಿಗೆ ಹೇಳಿದ್ದಿರ್ಬೋದು ಅಥವಾ ನಮ್ಮ ಮನೆಯದ್ದೇ ಇರ್ಬೋದು. UPV ಅಂದ್ರೆ ಅಂತ ಎವ್ರಿ 10,000 ಖರ್ಚು ಮಾಡಿದಾಗ ಒಂದು UPV ಜನರೇಟ್ ಆಗುತ್ತೆ. ಅವಾಗ ಏನಾಗ್ತದೆ, ನಮ್ಮ ಮನೆಯದ್ದು 20,000 ಖರ್ಚಿದ್ರೆ ಮೈ ಸರ್ಕಲ್ ಸ್ಟಾರ್ಟ್ ಆಗಕ್ಕೆ ಒಂದು UPV ಬೇಕು. ಅದಾದ್ಮೇಲೆ ಎರಡನೇ UPV ಅಲ್ಲಿ ಬರ್ತಿದೆ UPV 1 ಅಂತ ಹೇಳಿ. ಸೊ ವಿ ಕ್ಯಾನ್ ಟ್ಯಾಗ್ ಆರ್ ರಿಜಿಸ್ಟರ್ ಮಾಡುವಂಥದ್ದು. ಸೊ ಈ ತರ ನಮ್ಮ ಮುಖಾಂತರ ನಮ್ಗೆ ಎಷ್ಟೇ UPV ಬಂದ್ರು ಕೂಡ ಈ ತರ ನಮ್ಮ ಸರ್ಕಲ್ ಸ್ಟಾರ್ಟ್ ಆಗತ್ತೆ. ಅವಾಗ ನಮಗೆ ಅದರಲ್ಲಿ ಇನ್ಕಮ್ ಬರ್ತಾ ಉಂಟು ನೋಡಿ. ಅದೇ ತರ ಎವ್ರಿ UPV ಹ್ಯಾಸ್ ದೇರ್ ಓನ್ ಸರ್ಕಲ್. ಇಟ್ ವಿಲ್ ಬಿ ಲೈಕ್ ಒಂಥರ ಎಂತ ಹೇಳ್ತಾರೆ, ಈಗ ಊಬರ್ ಇದೆ, ಓಲಾ ಇದೆ, ಅಥವಾ ಈ ಕಡೆಯಿಂದ ಝೊಮ್ಯಾಟೊ ಇದೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗೂಗಲ್ ಪೇ ಇದೆ. ಗೂಗಲ್ ಪೇ ಅಲ್ಲಿ ಫಸ್ಟ್ ಸ್ಕ್ರೀನ್ ಅಲ್ಲಿ ನೀವು ನೋಡಿರ್ಬೋದು, ಎಂಡ್ ಅಲ್ಲಿ ಲಾಸ್ಟ್ ಅಲ್ಲಿ ನಾವು ಗೂಗಲ್ ಪೇ ಅನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡಿದ್ರೆ ಅವರು ಅದರಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ಮಾಡಿದಾಗ ನಮಗೆ 125 rupees ಕೊಡ್ತಾರೆ. ಇಟ್ ಇಸ್ ಸೇಮ್ ಫಾರ್ ಎವ್ರಿ person who is using Google Pay. Same concept is here. Every person there ನಾವು ಇನ್ನೊಬ್ಬರಿಗೆ ಪರಿಚಯ ಮಾಡಿದಾಗ ಅಥವಾ UPV ಜನರೇಟ್ ಮಾಡಿದಾಗ ನಮಗೆ ಇನ್ಕಮ್ ಬರ್ತಾ ಇರುತ್ತೆ. ನೆಕ್ಸ್ಟ್ ನಮಗೆ ಈ ಯೂಸರ್ ಆಪ್, ಫ್ರೀ ಯೂನಿವರ್ಸಲ್ ಆಪ್ ಅಂತ ಹೇಳಿದ್ರೆ ನೋಡಿ, ಸಚ್ ಎ ಪವರ್ಫುಲ್ ಆಪ್ ಇದು. ನಮ್ಮ ಮನೆ ಖರ್ಚಿದೆಲ್ಲಾನು ಕೂಡ ನಾವು ಅದರಲ್ಲಿ ಮಾಡಿದ್ರೆ 100% ನಾವು ಕ್ಯಾಶ್ ಬ್ಯಾಕ್ ಕೊಡ್ಬೋದು. ಅದನ್ನು ನಾವು ನಮ್ಮ ಫ್ರೆಂಡ್ಸ್ ಗಳು, ನಮ್ಮ ರಿಲೇಟಿವ್ಸ್ ಗಳಿಗೆ ನಾವು ಪರಿಚಯ ಮಾಡೋದು. ಯಾಕಂದ್ರೆ ಈಗ ನೋಡಿ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಎಲ್ಲಾ ಮನೆಯಲ್ಲಿ ಕೂಡ ಇನ್ಕಮ್ಗೆ ಚಾಲೆಂಜ್ ಇದೆ. ಹಾಗಂತೇಳಿ ಖರ್ಚುಗಳು 0 ಮಾಡ್ಲಿಕ್ಕೆ ಆಗೋದಿಲ್ಲ, ಮ್ಯಾಂಡೇಟರಿ ಆಗ್ಲೇಬೇಕು ಕೆಲವೆಲ್ಲ. ಸೊ ಹೌ ಅಬೌಟ್ ನೋಡಿ, ಈಗ ನಾನೀಗ 1 ವರ್ಷ ಕಳೀತೀಗ, ಅಂದ್ರೆ 1 ವರ್ಷ 2 ತಿಂಗಳು 3 ತಿಂಗಳು ಆಯ್ತು ಈಗ ನಾನು ಸ್ಟಾರ್ಟ್ ಮಾಡಿ. ಬಟ್ ಏನಾಯ್ತು, ನನ್ನ ಮನೆ ಖರ್ಚುಗಳನ್ನೆಲ್ಲ ನಾನು ಗ್ಲೋಬಲ್ ಗಾರ್ನರ್ ಆಪ್ ಮುಖಾಂತರ ಮಾಡಿದೆ. ಆಲ್ಮೋಸ್ಟ್ ನಿಯರ್ಲಿ 3.5 ಲಕ್ಷ ಅಥವಾ 4 ಲಕ್ಷ ಹತ್ರ ಬಂತು ನನ್ಗೆ. ಅಂದ್ರೆ ಮನೆ ಖರ್ಚುಗಳನ್ನು ನಾನು ಮಾಡಿದ್ದು ಗ್ಲೋಬಲ್ ಗಾರ್ನರಿಗೆ ಬೇಕಾಗಿ ಮಾಡ್ಲಿಲ್ಲ, ನಾನು ಆಲ್ರೆಡಿ ನಡೀತಾ ಇರೋದು ಎನಿವೇ ಸ್ಪೆಂಡಿಂಗ್ ಮನಿ ಅಂತ ನಾವು ಹೇಳ್ತೇವೆ. ಮಾಡ್ಕೊಂಡು ಹೋದಾಗ ಸೋ ಫಾರ್ ನನ್ಗೆ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ಸ್ ಅಂತ ಹೇಳಿ ಗ್ಲೋಬಲ್ ಗಾರ್ನರ್ ಅಲ್ಲಿ ರಿಯಲ್ ಜಿಜಿ ಮನಿ ಅಂತ ಹೇಳ್ಬಿಟ್ಟು ಸಾಧಾರಣ ಆಲ್ರೆಡಿ ಈಗ ನಿಯರ್ಲಿ 34-35 ಸಾವಿರ ಬಂತು. ಇನ್ನೇನ್ ಈಗ ಮೋಸ್ಟ್ಲಿ ಇನ್ನೊಂದು 2 ದಿನದಲ್ಲಿ ನನಗೆ ಇನ್ನೊಂದು 10,000 ಕೂಡ ನಮ್ಗೆ ಜಿಜಿ ಕಾಯಿನ್ ಅಥವಾ ಗಿಫ್ಟ್ ವೋಚರ್ ದುಡ್ಡು ಆಗತ್ತೆ. ಅಂತೇನು ಅರೌಂಡ್ 45,000 ನನಗೆ ಜಿಜಿ ಮನಿ ಬಂದಿದೆ. ಅವಾಗ ಏನಾಗ್ತದೆ, ಜಸ್ಟ್ ಥಿಂಕ್ ಮಾಡಿ, ಈ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ, 1 ವರ್ಷದ ನಮ್ಮ ಮನೆ ಖರ್ಚು ಎನಿವೇ ಸ್ಪೆಂಡಿಂಗ್ ಮನಿಯಲ್ಲಿ ನನಗೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ಗ್ಲೋಬಲ್ ಗಾರ್ನರ್ದಿಂದ 45,000 ಬಂದ್ರೆ isn't it amazing? ಅಂದ್ರೆ ಈ ತರದ ಒಂದು ಲಾಭ ನಮ್ಮ ಫ್ರೆಂಡ್ಸ್ ಗಳ ಮನೆಗೆ ಬಂದ್ರೆ ಹೇಗಿರ್ತದೆ. ಎಷ್ಟೊಂದು ಮನೆಯಲ್ಲಿ ನೋಡಿ ಮಕ್ಕಳದ್ದು ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಹೆಚ್ಚಿನವರಿಗೆ. ನನಗೆ ಆಲ್ರೆಡಿ ಈಗ 1 ವರ್ಷದಲ್ಲಿ 3 ಫ್ಯಾಮಿಲಿಯವರು ನನ್ನ ಮನೆಗೆ ಇಲ್ಲಿ ಮಂಗಳೂರಲ್ಲಿ ಬಂದಾಗ ಫ್ರೆಂಡ್ಸ್ ಕೇಳ್ತಾ ಇದ್ದಾರೆ. ಅಂದ್ರೆ ಫೀಸ್ ಕಟ್ಟಲಿಕ್ಕೆ ಫೋರ್ಸ್ ಮಾಡ್ತಾರೆ, ಬಟ್ ಚಾಲೆಂಜ್ ಇದೆ ಮನೆಯಲ್ಲಿ. ಸೊ ಬಟ್ ಈ ಗ್ಲೋಬಲ್ ಗಾರ್ನರ್ ಆಪ್ ಅನ್ನು ಅವರಿಗೆ ಪರಿಚಯ ಮಾಡಿದ್ರೆ 1 ವರ್ಷದ ಮನೆ ಖರ್ಚು ಮಾಡಿದಾಗ ಅವರಿಗೆ 45,000 ಬೇಡ, 25-30,000 ಬಂದ್ರು ಕೂಡ ಇಟ್ ಇಸ್ ಲೈಕ್ ವಿ ಆರ್ ಹೆಲ್ಪಿಂಗ್ ದಟ್ ಫ್ಯಾಮಿಲಿ ಟು ಅರ್ನ್ ಸಮಥಿಂಗ್ ಫ್ರಮ್ ದೇರ್ ಸ್ಪೆಂಡಿಂಗ್. ಅದು ನಾವು ಮಾಡ್ತಾ ಹೋದ್ರೆ ಅವರ ಜಿಜಿ ಮನಿ ಎಷ್ಟು ಬರುತ್ತೆ, ಅವರಿಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬರ್ತದೆ, ಅದರದ್ದು 10% ನಮಗೂ ಬರುತ್ತೆ. ಸೊ ಇಟ್ ಇಸ್ ಲೈಕ್ ಯು ಕ್ಯಾನ್ ರೆಫರ್ ಟು n number of people, ಯು ಕ್ಯಾನ್ ಹೆಲ್ಪ್ n number of people. ಓಕೆ, ಅದೇ ತರ ನಾನು ವೆಂಡರ್ ಅಂತ ಅವಾಗ ಹೇಳಿದೆ. ಆ ವೆಂಡರ್ ಕೂಡ ಅಷ್ಟೇ, ಎಲ್ಲಾ ಬಿಸ್ನೆಸ್ ಮೆನ್ ಗಳು ಕೂಡ ಈಗ ಚಾಲೆಂಜ್ ಅಲ್ಲಿ ಇದ್ದಾರೆ. ಹೌ ಅಬೌಟ್ ಹೆಲ್ಪಿಂಗ್ ದೋಸ್ ಬಿಸ್ನೆಸ್ ಪೀಪಲ್ ಆರ್ ದಿ ಪ್ರೊಫೆಷನಲ್ಸ್? ಅವರಿಗೆ ನಾವು ಈ ವೆಂಡರ್ ಆಪ್ಷನ್ ಅನ್ನು ರೆಫರ್ ಮಾಡಿದ್ರೆ ಅವರು ಎಷ್ಟು ಫ್ಯೂಚರ್ ಅಲ್ಲಿ ಪ್ರಾಫಿಟ್ ಮಾಡಿ ವೆಂಡರ್ ಕಮಿಷನ್ ಕೊಡ್ತಾರೆ ಗ್ಲೋಬಲ್ ಗಾರ್ನರ್ಗೆ, ಅದರದ್ದು 2.75% ಯು ವಿಲ್ ಆಲ್ಸೋ ಗೆಟ್. ಇಟ್ಸ್ ಲೈಕ್ ಅ ಲೈಫ್ ಲಾಂಗ್ ಇನ್ಕಮ್.
ಇದೊಂದು ಜಸ್ಟ್ ಒಂದು ಸ್ಯಾಂಪಲ್ ನಿಮ್ಗೆ ಗೊತ್ತಾಗ್ಲಿಕ್ಕೆ. ಅಂದ್ರೆ ಆಲ್ರೆಡಿ ಗ್ಲೋಬಲ್ ಗಾನರದ್ದು ತಮಿಳ್ನಾಡಲ್ಲಿ ಅವ್ರು ಆಕ್ಚುಲಿ ಗ್ಲೋಬಲ್ ಗಾನರದ್ದು ಸ್ಟೇಟ್ ಹೆಡ್ ಅಂಡ್ ಆಲ್ ಓವರ್ ಇಂಡಿಯಾಗೆ ಸೇಲ್ಸ್ ಹೆಡ್ ಕೂಡ ಅವರು ಮಿಸ್ಟರ್ ಬಾಲವೇಲಾಯುಧನ್ ಅಂತ ಹೇಳಿ. ಅವ್ರು ಆಕ್ಚುಲಿ ನೋಡಿ ಇಲ್ಲಿ ರಿಯಲ್ ಅವ್ರ ಜಿಜಿ ರಿವಾರ್ಡ್ಸ್ ಜಾಗದಲ್ಲಿ ಕಾಣುವಂತದ್ದು ಕ್ಯಾಶ್ ಬ್ಯಾಕ್ ಇವರು. ಅಂದ್ರೆ ಜಿಜಿ ಕಾಯಿನ್ ನೋಡಿ 6 ಲಕ್ಷದ ಮೇಲ್ಪಟ್ಟಿದೆ. ಎಷ್ಟು ಜಿಜಿ ಮನಿ ಬಂದಿದೆ, ಇಟ್ಸ್ ಅ ರಿಯಲ್ ಕ್ಯಾಶ್ ಬ್ಯಾಕ್ ವಿಚ್ ಇಸ್ ಅ ಮನಿ ಯು ಕ್ಯಾನ್ ವಿತ್ಡ್ರಾ ಡೈರೆಕ್ಟ್ಲಿ ಟು ಅವರ್ ಅಕೌಂಟ್. ಅಂದ್ರೆ 3 ಲಕ್ಷ ಚಿಲ್ಲರೆ ಬಂತು. ಆಲ್ಮೋಸ್ಟ್ ಒಂದು ವರ್ಷ ಆ ರೇಂಜ್ ಅಲ್ಲಿ, ಅಥವಾ 1 ವರ್ಷ 2-3 ತಿಂಗಳು ಆ ರೇಂಜ್ ಅಲ್ಲಿ ಅವರದ್ದು ಹಿಸ್ಟ್ರಿ ಇರೋದು ಗ್ಲೋಬಲ್ ಗಾನಲ್ಲಿ. ಬಟ್ ಆ 1 ವರ್ಷದ ಒಂದು ಅವಧಿಯಲ್ಲಿ ಇಷ್ಟೊಂದು ಕ್ಯಾಶ್ ಬ್ಯಾಕ್ ಅವರು ಅರ್ನ್ ಮಾಡಿದ್ದಾರೆ ಅಂತ ಇದ್ರೆ ಇಟ್ ಇಸ್ ಲೈಕ್ ಒಂಥರ ನಮಗೆ ಪ್ರೂಫ್ ಏನು ನಡೀತಾ ಇದೆ, ಬರ್ತಾ ಇದೆ, ಜನರಿಗೆ ಸಿಗ್ತಾ ಇದೆ. ಸೊ ಅದ ಕಾರಣ ಎಂತ ಅಂದ್ರೆ ನಾವು ಎಫರ್ಟ್ ಹಾಕಿದ್ರೆ ಬಿಗ್ ಫ್ಯೂಚರ್ ಇಸ್ ದೇರ್. ಓಕೆ, ನೆಕ್ಸ್ಟ್ ಇದು ಈ ಕ್ಯಾಶ್ ಬ್ಯಾಕ್ ಎಲ್ಲ ಬರುತ್ತಲ್ಲ, ಬಟ್ ಯಾವ ತರ ಅದು ನಮ್ಗೆ ಸಿಗುತ್ತೆ, ಅಥವಾ ಗ್ಲೋಬಲ್ ಗಾನರ್ ಹೌ ದೇ ವಿಲ್ ಪೇ, ಅವ್ರಿಗೆ ಏನು ಲಾಸ್ ಆಗಲ್ವಾ, ಯಾವ ತರ ಅನ್ನುವಂಥದ್ದು ಇಲ್ಲಿ ನೋಡಿ. ಇಲ್ಲಿ ಸರಿ ನೋಡಿದ್ರೆ ಆ ಯು ಪಿ ವಿ ಬರ್ತದೆ ಅಂತ ಹೇಳಿ ನೋಡಿ. ಎವ್ರಿ 10,000 ನಮ್ದು ಖರ್ಚಾದಾಗ ಮನೆಯಲ್ಲಿ ಒಂದು ಯು ಪಿ ವಿ ಬರುತ್ತೆ. ಆ ಫಸ್ಟ್ ಯು ಪಿ ವಿ ನಂದು ಬಂದಾಗ ಅಂದ್ರೆ ನನ್ಗೆ ಕಂಪನಿಗೆ 500 ರೂಪಾಯಿ ರೆವಿನ್ಯೂ ಜನರೇಟ್ ಆಗುತ್ತೆ. ಅದ್ರಲ್ಲಿ ಒಂದು 200 ರೂಪಾಯಿ ಮೂವಿ ವೋಚರ್ ಸಿಗುತ್ತೆ. ಕಂಪನಿಗೆ ಖರ್ಚಿರೋದು 200 ಮೂವಿ ವೋಚರ್ ಮಾತ್ರ. ಅದೇ ನೆಕ್ಸ್ಟ್ 6 ಯು ಪಿ ವಿ ಜನರೇಟ್ ಆದಾಗ ನನ್ನ ಮುಖಾಂತರ, ಅಂದ್ರೆ ಅದು ನನ್ನ ಮನೆಯದ್ದಿರ್ಬೋದು, ನನ್ನ ರೆಫರಲ್ ಅಲ್ಲಿ ಇರ್ಬೋದು, ಎನಿವೇರ್ ಇಟ್ ಇಸ್ ಲೈಕ್ ಯು ಪಿ ವಿಸ್. ಅವಾಗ ಕಂಪನಿಗೆ 3,000 ರೂಪಾಯಿ ರೆವಿನ್ಯೂ ಜನರೇಟ್ ಆಗುತ್ತೆ. ಫಸ್ಟ್ ಯು ಪಿ ವಿಗೆ 500 ರೂಪಾಯಿ ಕ್ಯಾಶ್ ಬ್ಯಾಕ್ ಹೋಗಿರ್ತದೆ. ಪ್ಲಸ್ ಟೋಟಲ್ ಅಂತ ಹೇಳಿದ್ರೆ 500 ರೂಪಾಯಿ ಮಾತ್ರ ಕಂಪನಿಗೆ ಖರ್ಚು. ಅದೇ ಸೆಕೆಂಡ್ ಲೆವೆಲ್ ಯು ಪಿ ವಿಗಳು ಬಂದಾಗ, ಅಂದ್ರೆ 36 ಯು ಪಿ ವಿಗಳಾದಾಗ, ಅಂದ್ರೆ ಟರ್ನ್ ಓವರ್ ನೋಡ್ರೆ 36 ಇಂಟು 10,000 3,60,000 ಅಷ್ಟು ಇದಾದಾಗ ಕಂಪನಿಗೆ ಸಾಧಾರಣ 18,000 ರೆವೆನ್ಯೂ ಆಗಿರುತ್ತೆ. ಅದರಲ್ಲಿ ಫಸ್ಟ್ ಯು ಪಿ ವಿಗೆ 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಕೊಡ್ಲಿಕ್ಕೆ ಇರ್ತದೆ. ಸೆಕೆಂಡ್ ಯು ಪಿ 6 ಯು ಪಿ ಗೆ 500 ರೂಪಾಯಿ ಕ್ಯಾಶ್ ಬ್ಯಾಕ್ ಇದೆ. ಟೋಟಲ್ ಕಂಪನಿಗೆ ಖರ್ಚು 4,000. ಸೊ ಅದೇ ತರ ಥರ್ಡ್ ಲೆವೆಲ್ ಯು ಪಿ ವಿಗಳು ಬಂದಾಗ, ಅಂದ್ರೆ 216 ಯು ಪಿ 21,60,000 ಅಂದ್ರೆ ಟರ್ನ್ ಓವರ್. ಇದು ನಮ್ಮ ಮುಖಾಂತರ ಎಷ್ಟು ಟರ್ನ್ ಓವರ್ ಆದಾಗ ಅಂದ್ರೆ 1,08,000 ರೆವಿನ್ಯೂ ಜನರೇಟ್ ಆಗುತ್ತೆ. 8,500 ರೂಪಾಯಿ ಫಸ್ಟ್ ಯು ಪಿ ಗೆ ಕ್ಯಾಶ್ ಬ್ಯಾಕ್ ಹೋಗುತ್ತೆ. ಅದೇ ತರ ಆ ಸೆಕೆಂಡ್ ಲೆವೆಲ್ 6 ಯು ಪಿ ಗೆ 1,000 ರೂಪಾಯಿ ಕ್ಯಾಶ್ ಬ್ಯಾಕ್ ಹೋಗುತ್ತೆ ಒಂದೊಂದಕ್ಕೂ. 500 ರೂಪಾಯಿ ಕ್ಯಾಶ್ ಬ್ಯಾಕ್ ಆ 36 ಯು ಪಿ ಗೆ ಹೋಗುತ್ತೆ ಸೆಕೆಂಡ್ ಲೆವೆಲ್. ಸೊ ಟೋಟಲ್ ಅಂತ ಹೇಳಿದ್ರೆ ಸಾಧಾರಣ 32,500 ರೂಪಾಯಿ ಮಾತ್ರ ಕಂಪನಿಗೆ ಖರ್ಚಾಗಿರುತ್ತೆ. ಅದೇ ತರ ಫೋರ್ತ್ ಲೆವೆಲ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಏನು, ಈಗ ನಂದು ಯು ಪಿ ಒಂದು ಯು ಪಿ ಈಗ ಫೋರ್ತ್ ಲೆವೆಲ್ ಅಲ್ಲಿ. ಸೊ ಕಂಪನಿಗೆ 6,48,000 ರೆವಿನ್ಯೂ ಬರುತ್ತೆ. 10,000 ಜಿಜಿ ಕಾಯಿನ್ ಆಕ್ಚುಲಿ ಕನ್ವರ್ಷನ್ ಆಗಿ ದುಡ್ಡಾಗಿ ಕೊಡ್ತಾರೆ. ಸೊ ಅದೀಗ ನಂದು ಆಗ್ತಾ ಉಂಟು, ಈಗ ವಿದಿನ್ ಫ್ಯೂ ಡೇಸ್ ಅಲ್ಲಿ ಈಗ ಅಲ್ಲಿ ಬರುತ್ತೆ. ಸೊ ಕಂಪನಿಗೆ 8,500 ರೂಪಾಯಿ ಆ ಸೆಕೆಂಡ್ ಅಲ್ಲಿ 6 ಯು ಪಿ ಇದೆ, ಅದಕ್ಕೆ ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ಅದೇ 1,000 ರೂಪಾಯಿ ಕ್ಯಾಶ್ ಬ್ಯಾಕ್ 36 ಯು ಪಿ ಕೊಡ್ತಾರೆ ಸೆಕೆಂಡ್ ಲೆವೆಲ್ ಇದ್ದು. 500 ರೂಪಾಯಿ ಯು ಪಿ 500 ರೂಪಾಯಿ ಕ್ಯಾಶ್ ಬ್ಯಾಕ್ 216 ಯು ಪಿ ಗೆ ಥರ್ಡ್ ಲೆವೆಲ್ ಇದೆ ಕೊಡ್ತಾರೆ. ಟೋಟಲ್ ಕಂಪನಿಗೆ ಸಾಧಾರಣ 22,05,000 ರೂಪಾಯಿ ಖರ್ಚಾಗತ್ತೆ. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ಸಾಧಾರಣ ಕಂಪನಿಗೆ 7,77,500 ರೂಪಾಯಿ ರೆವೆನ್ಯೂ ಆಗಿರುತ್ತೆ. 5,53,000 ಖರ್ಚಾಗಿರುತ್ತೆ. ಸೊ 2,24,500 ರೂಪಾಯಿ ಪ್ರಾಫಿಟ್ ಇದೆ. ಅಂದ್ರೆ ಪ್ರಾಫಿಟ್ ಅಂದ್ರೆ ಅಂತ ಕಂಪನಿಯಲ್ಲಿ ಇದೆ, ಬಟ್ ಇಟ್ ಇಸ್ ನಾಟ್ ಓನ್ಲಿ ಫುಲ್ ಕಂಪನಿಗಿಲ್ಲ ಅದು. ಯಾಕಂದ್ರೆ ಇದನ್ನ ಸಿಸ್ಟಮ್ ಅನ್ನ ಮೈಂಟೈನ್ ಮಾಡ್ಲಿಕ್ಕೆ ಅದರಲ್ಲಿ ಸ್ಟಾಫ್ ಇರ್ಬೋದು, ಅಥವಾ ಇದು ಮ್ಯಾನೇಜರ್ಸ್ ಇರ್ಬೋದು, ಅಥವಾ ಇನ್ಸೆಂಟಿವ್ಸ್, ಪಾರ್ಟ್ನರ್ಸ್, ಅಡ್ಮಿನ್ಸ್, ಅದಕ್ಕೆಲ್ಲ ಖರ್ಚುಗಳಿಗೆ ಯೂಸ್ ಮಾಡ್ತಾರೆ. ಈಗ ಈ ಪಾರ್ಟ್ ಇದು ಆಕ್ಚುಲಿ 3ನೇ ಸಾಫ್ಟ್ವೇರ್. ಅಂದ್ರೆ ಗ್ಲೋಬಲ್ ಗಾನರ್ ಅಲ್ಲಿ 3 ಸಾಫ್ಟ್ವೇರ್: ವೆಂಡರ್ ಸಾಫ್ಟ್ವೇರ್, ಯೂಸರ್ ಸಾಫ್ಟ್ವೇರ್ ಅಂಡ್ ಯುಪೋಸ್. ದಿಸ್ ಇಸ್ ಕಾಲ್ಡ್, ಅಂದ್ರೆ ಜನರಲ್ ಟರ್ಮ್ ಅಲ್ಲಿ ಡಿಜಿಟಲ್ ಮಾಲ್ ಅಂತ ಹೇಳ್ತಾರೆ. ಇಂಡಿಯಾಸ್ ಬೆಸ್ಟ್ ಇನ್ವೆನ್ಷನ್, ಡಿಜಿಟಲ್ ಇನ್ವೆನ್ಷನ್ ಬೈ ಗ್ಲೋಬಲ್ ಗಾನರ್ ಮಿಸ್ಟರ್ ವಿಕಾಸ್ ರಾವತ್. ಸೊ ಯುಪೋಸ್ ಅಂತ ಹೇಳ್ತಾರೆ, ಅದರ ಯೂನಿವರ್ಸಲ್ ಪಾಯಿಂಟ್ ಆಫ್ ಸೇಲ್ ಅಂತ. ಸೊ ಇದೆಂತ ನಾರ್ಮಲಿ ಈಗ ಎಲ್ಲಿ ಹೋದ್ರು ಕೂಡ ಫಿಸಿಕಲ್ ಮಾಲ್ ಗಳದ್ದು ಎಲ್ಲ ಟ್ರೆಂಡ್ ಇದೆ, ಗೊತ್ತಿದೆ, ಎಲ್ಲ ಕಡೆ ಇದೆ. ಬಟ್ ಈಗ ಒಂದು ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಎಲ್ರಿಗೂ ಕೂಡ ಒಂದು ತುಂಬಾ ಚಾಲೆಂಜಿಂಗ್ ಟೈಮ್ ಈಗ. ಸೊ ಆದ ಕಾರಣ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ, ಬಟ್ ಅವರಿಗೆ ಬಿಸ್ನೆಸ್ ಇದ್ದು ಈಗ ತುಂಬಾ ಚಾಲೆಂಜ್ ಇದೆ. ಬಟ್ ಇದು ಈಗ ಎಲ್ಲ ವರ್ಲ್ಡ್ ವೈಡ್ ಟ್ರೆಂಡ್. ಅಂದ್ರೆ ಈಗ ಕ್ಯಾಶ್ ಬ್ಯಾಕ್ ಇತ್ತು ಟ್ರೆಂಡ್, ಮೋರ್ ಓವರ್ ಡಿಜಿಟಲ್ ಮಾಲ್ ಟ್ರೆಂಡ್. ಒನ್ ಆಫ್ ದಿ ಓನ್ಲಿ ಕಂಪನಿ ತುಂಬಾ ಇದರದ್ದು ಬೆನಿಫಿಟ್ ಇದೆ, ಅದನ್ನು ಹೇಳ್ಕೊಂಡು ಹೋಗ್ತೇನೆ ನಾನು. ಸೊ
ಬೆಸ್ಟ್ ಡಿಜಿಟಲ್ ಮಾಲ್ ಎವರ್, ಬಿಗ್ಗೆಸ್ಟ್ ಡಿಜಿಟಲ್ ಮಾಲ್ ಅಂತ ಹೇಳಿದ್ರೆ ಗ್ಲೋಬಲ್ ಗಾರ್ನರ್ ನಮ್ಗೆ ಸಿಗ್ತಾ ಉಂಟು. ಇದು ಈಗ ಎಲ್ರಿಗೂ ಕೂಡ ಇದರದ್ದು ಓನರ್ಶಿಪ್ ಆಗ್ಬಹುದು. ಬಟ್ ಗ್ಲೋಬಲ್ ಗಾರ್ನರ್ದ್ದು ತುಂಬಾ 9 lakh ಓನ್ಲಿ ಡಿಜಿಟಲ್ ಮಾಲ್ ಅನ್ನ ಆಲ್ ಓವರ್ ಇಂಡಿಯಾದಲ್ಲಿ ಅವರು ಇನ್ಸ್ಟಾಲ್ ಮಾಡ್ಲಿಕ್ಕಿದ್ದಾರೆ. ಸೊ ಅದ ಕಾರಣ ವಿ ಮೇ ಬಿ ದ ಲಕ್ಕಿ ಒನ್ಸ್ ದೇ. ಓಕೆ, ಇಟ್ಸ್ ಲೈಕ್ ಫೋರಮ್ ಮಾಲ್ ತರನೇ. ಫೋರಮ್ ಮಾಲ್ ಮಂಗಳೂರಲ್ಲಿ ಇದೆ, ಬೆಂಗಳೂರಲ್ಲಿ ಇದೆ. ನಾನು ಹೇಗಿರ್ಬೋದು, ಫೋರಮ್ ಮಾಲ್ ಬ್ಯಾಂಗ್ಳೂರ್ದು ಓನರ್ ನಾನಿದ್ರೆ, ಇಟ್ ಇಸ್ ಸಮಥಿಂಗ್ ಲೈಕ್ ದಟ್ ಆ ಡಿಜಿಟಲ್ ಮಾಲ್ ಅಂತ. ಸೊ ಐ ವಿಲ್ ಎಕ್ಸ್ಪ್ಲೈನ್ ದಟ್. ಸೊ ಈಗ ಗ್ಲೋಬಲ್ ಗಾರ್ನರ್ ಅಲ್ಲಿ ಆ ಯುಪೋಸ್ ಅಲ್ಲಿ ಏನೆಲ್ಲ ಇದೆ, ನಾನು ಬಿಗ್ಗೆಸ್ಟ್ ಅಂತ ಹೇಳಿದೆ, ದೊಡ್ಡದು ಅಂತ ಹೇಳಿದೆ, ಈಗ ಫೋರಮ್ ಮಾಲ್ ತರ ಅಂತ ಹೇಳಿದೆ. ಬಟ್ ಅದ್ರಲ್ಲಿ ಏನೆಲ್ಲ ಇದೆ, ಯಾವ್ದೆಲ್ಲ ಅಂಗಡಿಗಳಿದೆ ಅಂದ್ರೆ, ಫಸ್ಟ್ ಆನ್ಲೈನ್ ಬ್ರ್ಯಾಂಡ್. ನಾರ್ಮಲಿ ನಮ್ಗೆ ಎಲ್ಲರ ಬಾಯಲ್ಲಿ ಅಥವಾ ಎಲ್ಲರೂ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತದ್ದು ಏನೇ ಬ್ರ್ಯಾಂಡ್ಗಳು ಇರ್ಬೋದು, ಮಿಂತ್ರಾ ಇರ್ಬೋದು, ಎಡಿಡಾಸ್ ಇರ್ಬೋದು, ಅಮೆಝಾನ್ ಇರ್ಬೋದು. ಸಾಧಾರಣ ನಮ್ಗೆ ಗೊತ್ತಿರುವಂತದ್ದು ರೆಗ್ಯುಲರ್ ಯೂಸ್ ಆಗುವಂತ ಎಲ್ಲಾ ಬ್ರ್ಯಾಂಡ್ಗಳು ಸಾಧಾರಣ 126 ಆನ್ಲೈನ್ ವೆಬ್ಸೈಟ್ಗಳು ಗ್ಲೋಬಲ್ ಗಾರ್ನರ್ದು ಯುಪೋಸ್ ಒಳಗಡೆ ಇದೆ, ಅಂದ್ರೆ ಡಿಜಿಟಲ್ ಮಾಲ್ ಅಲ್ಲಿ ಇದೆ. ಅಲ್ಲದೆ ಮೆಗಾ ಬ್ರ್ಯಾಂಡ್ಸ್ ಕ್ಯಾಟಗರಿಯಲ್ಲಿ ಬಿಗ್ ಬಜಾರ್ ಇರ್ಬೋದು, ಸೆಂಟ್ರಲ್ ಮಾಲ್ ಇರ್ಬೋದು, ಆರೋಸ್, ಅಲೆನ್ ಸೋಲಿ, ಅಂದ್ರೆ ದೇರ್ ಆರ್ ಸೋ ಮೆನಿ ಬ್ರ್ಯಾಂಡ್ಸ್, ಲೈಕ್ 27,000 ಬ್ರ್ಯಾಂಡೆಡ್ ಸ್ಟೋರ್ಗಳಿದೆ. ಅಂದ್ರೆ ಇಟ್ ಇಸ್ ಲೈಕ್ ನೋಡಿ, ಈಗ ಅಂತ ಹೇಳ್ತೇವೆ ಫೋರಮ್ ಮಾಲ್ ಅಲ್ಲಿ ಆದ್ರೆ ಈಗ ಪ್ಯಾಂಟಲೋನ್ ಇರ್ಬೋದು, ಪೀಟರ್ ಇಂಗ್ಲೆಂಡ್ ಇರ್ಬೋದು, ಆತರ. ಬಟ್ ಅಲ್ಲಿ ಒಂದೊಂದು ಅಂಗಡಿಗಳು ಸಾಧಾರಣ 100-200 ಅಂಗಡಿಗಳಿದೆ. ಬಟ್ ಇಲ್ಲಿ 27,000ಕ್ಕಿಂತ ಜಾಸ್ತಿ ಬ್ರ್ಯಾಂಡೆಡ್ ಸ್ಟೋರ್ಗಳಿದೆ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ ಅದು ಯಾವ ತರ ಅಂತ. ನೆಕ್ಸ್ಟ್ ಲೋಕಲ್ ವೆಂಡರ್ಸ್. ಲೋಕಲ್ ವೆಂಡರ್ಸ್ ಅಂದ್ರೆ ನಮ್ಮ ಮನೆಯ ಆಸುಪಾಸಲ್ಲಿ ಅಥವಾ ನಮ್ಮ ಊರಲ್ಲಿ, ನಮ್ಮ ಸಿಟಿಯಲ್ಲಿ ತುಂಬಾ ಅಂಗಡಿಗಳಿದೆ ನೋಡಿ. ಅವೆಲ್ಲವೂ ಕೂಡ ಕಂಪನಿದ್ ಗೋಲ್ ಅಂದ್ರೆ 36 ಲಕ್ಷ ಲೋಕಲ್ ವೆಂಡರ್ಸ್ ಅನ್ನು ಎಂಪವರ್ ಮಾಡ್ಲಿಕ್ಕೆ ಗೋಲ್ ಇದೆ. ಅದರಲ್ಲಿ ಆಲ್ರೆಡಿ ಈಗ 12,000ಕ್ಕಿಂತ ಜಾಸ್ತಿ ಲೋಕಲ್ ವೆಂಡರ್ಸ್ ಗಳು ಆನ್ ಬೋರ್ಡ್ ಆಗಿದ್ದಾರೆ. ನಿಮ್ಮ ಏರಿಯಾದಲ್ಲಿ ಕೂಡ ತುಂಬಾ ವೆಂಡರ್ಸ್ ಗಳು ಗ್ಲೋಬಲ್ ಗಾರ್ನರ್ ಇದೆ. ಇದು ಈಗ ಜಸ್ಟ್ ನಾನೊಂದು ನಮ್ಗೆ ಒಂದು ಐಡಿಯಾ ಬರ್ಲಿಕ್ಕೆ, ಹೌ ಅ ನಾರ್ಮಲ್ ಫಿಸಿಕಲ್ ಮಾಲ್, ಅಂದ್ರೆ ಕನ್ವೆನ್ಷನಲ್ ಮಾಲ್ ಅಂದ್ರೆ ಫಿಸಿಕಲ್ ಮಾಲ್, ಮೇ ಬಿ ಫೋರಮ್ ಮಾಲ್, ಗರುಡ ಮಾಲ್, ಆರ್ ಮೇ ಬಿ ವಾಟ್ ಎವರ್ ಮಾಲ್ ಯು ಹ್ಯಾವ್ ಇನ್ ಯೋರ್ ಸಿಟಿ ಆರ್ ಇನ್ ಯೋರ್ ನಿಯರ್ ಬೈ ಲೊಕೇಶನ್ ವರ್ಸಸ್ ಡಿಜಿಟಲ್ ಮಾಲ್. ಡಿಜಿಟಲ್ ಮಾಲ್ ಅಂದ್ರೆ ಈಗ ನಾವು ಮಾತಾಡ್ತೇವೆ ಯುಪೋಸ್ ಅಂತ ಹೇಳಿ. ಒಂದು ಫಸ್ಟ್ ಡಿಫರೆನ್ಸ್ ನೋಡಿ, ಏನು, ಯಾವುದೇ ಒಂದು ಬಿಗ್ಗೆಸ್ಟ್ ಶಾಪಿಂಗ್ ಮಾಲ್ ತಗೊಳ್ಳಿ, ಸಾಧಾರಣ ಒಂದು 500 ಬ್ರಾಂಡೆಡ್ ಶಾಪ್ಗಳು ಇರ್ಬೋದಾ? ಅಫ್ಕೋರ್ಸ್ ಸಣ್ಣ ಪುಟ್ಟ ಅಂಗಡಿಗಳು ತುಂಬಾ ಇದೆ ಅದರಲ್ಲಿ. ಎಲ್ಲಾ ಅಂಗಡಿ ಬಿಸ್ನೆಸ್ ಗಳಲ್ಲಿ ಅಥವಾ ಮಾಲ್ಗಳಲ್ಲಿ ಸಾಧಾರಣ ಒಂದು 100, 250, 200, 300, ಈ ತರ. I took at around 500. But in digital mall in Upos, more than 30,000 branded ಸ್ಟೋರ್ಗಳಿದೆ. ಮೀನಿಂಗ್ ಎಕ್ಸಾಂಪಲ್ ಕೊಡ್ತೇನೆ. ಏನು ನೋಡಿ, ಈಗ ಬ್ಯಾಂಗ್ಳೂರ್ ಫೋರಮ್ ಮಾಲ್ ಅಲ್ಲಿ ಪ್ಯಾಂಟಲೂನ್ ಅಂತ ಒಂದು ಅಂಗಡಿ ಇದೆ, ರಿಲಯನ್ಸ್ ಡಿಜಿಟಲ್ ಒಂದು ಅಂಗಡಿ ಇರಬಹುದು. ಅಂದ್ರೆ ಎಲ್ಲಾ ಬ್ರ್ಯಾಂಡ್ ಕೂಡ ಒಂದು ಅಂಗಡಿ ಇದೆ. ಬಟ್ ರಿಲಯನ್ಸ್ ಟ್ರೆಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಎಷ್ಟಿದೆ ಅಂಗಡಿ? ಫ್ಯೂ ಥೌಸಂಡ್ಸ್. ಅದೇ ಪ್ಯಾಂಟಲೂನ್ ಆಲ್ ಓವರ್ ಇಂಡಿಯಾದಲ್ಲಿ ಫ್ಯೂ ಥೌಸಂಡ್ಸ್. ಬಟ್ ಡಿಜಿಟಲ್ ಮಾಲ್ ಯುಪೋಸ್ ಅಲ್ಲಿ ಆಲ್ ಓವರ್ ಇಂಡಿಯಾದ ಎಲ್ಲಾ ಪ್ಯಾಂಟಲೂನ್ ಬ್ರಾಂಡೆಡ್ ಅಂಗಡಿಗಳು ಕೂಡ ಇಲ್ಲಿದೆ. ರಿಲಯನ್ಸ್ ಟ್ರೆಂಡ್ ಇದ್ದು ಆಲ್ ಓವರ್ ಇಂಡಿಯಾದ ಎಲ್ಲಾ 1000 ಗಟ್ಟಲೆ ರಿಲಯನ್ಸ್ ಟ್ರೆಂಡ್ ಕೂಡ ಯುಪೋಸ್ ಅಲ್ಲಿ ಆಕ್ಸೆಸ್ ಇದೆ. ಅದನ್ನ ನೋಡುವಾಗಲೇ ನಿಮ್ಗೆ ಗೊತ್ತಾಯ್ತು ಎಷ್ಟು ಬ್ರ್ಯಾಂಡ್ಗಳಿದೆ, ಎಷ್ಟು ಥೌಸಂಡ್ಸ್ ಗಳಿದೆ ಅದರದ್ದು ಅಂತ ಔಟ್ಲೆಟ್. ಅಲ್ಲದೆ ನಂಬರ್ ಆಫ್ ಅವರ್ಸ್ ಬಿಸ್ನೆಸ್ ಮಾಡ್ಲಿಕ್ಕೆ ಡೇ ಟೈಮ್ ಮಾತ್ರ, ಅದು ಕೂಡ ಈ ಕೋವಿಡ್ ಟೈಮ್ ಅಲ್ಲಿ ಇನ್ನೂ ವರ್ಕಿಂಗ್ ಅವರ್ಸ್ ಕಮ್ಮಿ ಮಾಡಿದೆ. ಬಟ್ ಇಲ್ಲಿ ಆದ್ರೆ ಡಿಜಿಟಲ್ ಮಾಲ್ 24/7 ತುಂಬಾ ಒಂಥರ ಲಿಮಿಟೇಷನ್ ನೋಡಿ. ಇದೊಂದು ಯಾವ್ದು ಫಿಸಿಕಲ್ ಮಾಲ್, ಲೋಕಲ್ ಕಸ್ಟಮರ್ಸ್ ಮಾತ್ರ ಅದನ್ನ ಯೂಸ್ ಮಾಡಬಹುದು ಅಲ್ಲಿ ಬಿಸ್ನೆಸ್ ಆಗ್ಲಿಕ್ಕೆ. ಬಟ್ ಡಿಜಿಟಲ್ ಮಾಲ್ ಅಂತ ಹೇಳಿದ್ರೆ ಗ್ಲೋಬಲ್ ಮಾರ್ಕೆಟ್ ಅಂತ ಬರುತ್ತೆ. ಬಟ್ ಈಗ ಆಸ್ ಆಫ್ ನೌ ಗ್ಲೋಬಲ್ ಗಾರ್ನರ್ ಇಸ್ ಇನ್ ಇಂಡಿಯಾ. ಇನ್ ಕೆಲವು ದಿನ ಇರಬೇಕು, ಮೋಸ್ಟ್ಲಿ ಕೆಲವು ತಿಂಗಳು ಇರ್ಬೋದು, ಅಂತೂ ಬೇರೆ 2-3 ಕಂಟ್ರಿಯಲ್ಲಿ ಓಪನ್ ಆಗುತ್ತೆ. ಸೊ ಅವಾಗ ಆ ಕಂಟ್ರಿಯಲ್ಲಿ ಕೂಡ ನಾವು ಕಸ್ಟಮರ್ ನ ಆಡ್ ಮಾಡ್ಕೋಬಹುದು. ಓನ್ಲಿ ಥಿಂಗ್ ಇಸ್ ದಟ್ ವಿ ಹ್ಯಾವ್ ಟು ಲರ್ನ್ ಹೌ ಟು ಆಡ್ ಕಸ್ಟಮರ್ ಆರ್ ಅಟ್ರಾಕ್ಟ್ ಕಸ್ಟಮರ್, ಬಿಕಾಸ್ ಇಟ್ ಇಸ್ ಕಾಣುವುದಿಲ್ಲ, ಡಿಜಿಟಲಿ ಅವೈಲೇಬಲ್ ಇನ್ ಅವರ್ ಮೊಬೈಲ್ ಆರ್ ಇನ್ ಅವರ್ ಇಂಟರ್ನೆಟ್. ಓಕೆ, ತುಂಬಾ ದೊಡ್ಡ ಇಶ್ಯೂ. ಹೆಚ್ಚಿನ ಒಂದು ನಾರ್ಮಲ್ ಅಂಗಡಿ ಅಥವಾ ಏನೇ ಬಿಸ್ನೆಸ್ ಅಥವಾ ಒಂದು ಮಾಲ್ ಇದ್ರೆ ನೋಡಿ, ಈಗಂತೂ ತುಂಬಾ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಶಾಪಿಂಗ್ ಮಾಲ್ ಇಟ್ಟಿದ್ದಾರೆ. ಬಟ್ ಈಗ ಮಂತ್ಲಿ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಅವ್ರ ಹತ್ರ ಪ್ರಾಫಿಟ್ ಇರ್ಲಿಕ್ಕಿಲ್ಲ. ಸೊ ತುಂಬಾ ಒಂಥರ ಕಷ್ಟ. ಅಂದ್ರೆ 2-3 ವರ್ಷದಲ್ಲಿ ಹೊಸ ಬಿಸ್ನೆಸ್ ಗಳು ಯಾವುದೇ ಬಂದ್ರು ಕೂಡ 80% ಬಿಸ್ನೆಸ್ ಕ್ಲೋಸ್ ಆಗತ್ತೆ. ಬಿಕಾಸ್ ಆಫ್ ಒನ್ ರೀಸನ್, ಮಂತ್ಲಿ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂಬಳ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಅಲ್ಲಿ ತುಂಬಾ ಇದೆ ಖರ್ಚು. ಬಟ್ ಇಲ್ಲಿ ಡಿಜಿಟಲ್ ಮಾಲ್ ಅಲ್ಲಿ ಅದು 0. ಅಲ್ಲದೆ ಇನ್ನೊಂದು ದೊಡ್ಡ ನಮ್ಗೆ ಓವರ್ ಹೆಡ್ ಅದು ಖರ್ಚು ಅಂತಂದ್ರೆ ಇನ್ವೆಂಟ್ರಿ ಕಾಸ್ಟ್. ಅಂದ್ರೆ ಅದ್ರಲ್ಲಿ ಸ್ಟಾಕ್ ಇಡಬೇಕು ನೋಡಿ. ಅದು ಕೂಡ ಅಂತಂದ್ರೆ ಈಗ ಟ್ರೆಂಡ್ ಯಾವ ತರ ಅಂತಂದ್ರೆ ಎಲ್ಲಾ ಕಂಪನಿಗಳಲ್ಲಿ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಹೊಸ ಹೊಸ ಮಾಡೆಲ್ಗಳು ರಿಲೀಸ್ ಮಾಡ್ತಾ ಇರ್ತಾರೆ. ನಾನೊಂದು ಮೊಬೈಲ್ ಅಂಗಡಿ ಇಟ್ಕೊಂಡ್ರೆ 10 ಲಕ್ಷ ಇನ್ವೆಸ್ಟ್ ಮಾಡಿ ಸ್ಟಾಕ್ ಇಟ್ಕೊಂಡಿದ್ರೆ ಅಲ್ಲಿ ನೆಕ್ಸ್ಟ್ 6 ತಿಂಗಳಾಗೋ ಇನ್ನೊಂದು ಹೊಸ ಮಾಡೆಲ್ ಬಂದಿರ್ತದೆ ಬೇರೆ ಬೇರೆ ಕಂಪನಿದು.
ನಾನು 10 ಲಕ್ಷ ಅಲ್ಲಿ ಕಷ್ಟಪಟ್ಟು ಹಾಕೊಂಡು ಅಲ್ಲಿ ಸೇಲ್ಸ್ಗೆ ಒದ್ದಾಡ್ತಿದ್ರೆ ಆ ಹೊಸ ಮಾಡೆಲ್ ಬಂದಾಗ ಹ್ಯಾಟು ಅದನ್ನು ಕೂಡ ಸ್ಟಾಕ್ ಇಡ್ಬೇಕಿಲ್ಲಿ, ಇಲ್ಲದಿದ್ರೆ ಇಲ್ಲ ಸರ್ ಇದ್ದದ್ದೇ ಖಾಲಿ ಆಗ್ಲಿ ಅಂತ ಹೇಳ್ಬಿಟ್ರೆ ಹಳೆ ಮಾಡೆಲ್ ಇದ್ರೆ ಬಂದವ ಕೂಡ ಹೋಗ್ತಾನೆ ಮತ್ತೆ. ಸೊ ಇದೆಲ್ಲವೂ ಕೂಡ ಅಂದ್ರೆ ಇದನ್ನ ನೋಡುವಾಗ ನಿಮ್ಗೆ ಗೊತ್ತಾಗಿರ್ಬೋದು, ನಾರ್ಮಲ್ ಫಿಸಿಕಲ್ ಮಾಲ್ ನಮ್ಮ ಏರಿಯಾದಲ್ಲಿ ಇರೋದು, ನಮ್ಮ ಸಿಟಿಯಲ್ಲಿ ಅಥವಾ ಮೆಟ್ರೋದಲ್ಲಿ ಇರುವಂತದ್ದು, ಆ ಫಿಸಿಕಲ್ ಮಾಲ್ ಅನ್ನು ಓನರ್ಶಿಪ್ ತಗೊಳ್ಳಿಕ್ಕೆ ನಮಗೆ ಅಂತೂ ಆಗ್ಲಿಕ್ಕಿಲ್ಲ ಲೈಫ್ ಅಲ್ಲಿ. ಅಫ್ಕೋರ್ಸ್ ಗೊತ್ತಿಲ್ಲ ನನಗೆ, ಇಲ್ಲಿ ಈಗ ಬಂದ ಪಾರ್ಟಿಸಿಪೆಂಟ್ಸ್ ಗಳು ಹೊಸಬ್ರು, ನಿಮ್ಗೆ ಕೆಲವರಿಗೆಲ್ಲ ಒಂದು ಯೋಚನೆ ಇದ್ರೂ ಇರ್ಬೋದು, ಬಟ್ ಈಸಿ ಅಂತೂ ಇಲ್ಲ ಒಂದು ಫಿಸಿಕಲ್ ಮಾಲ್ ಓನ್ ಮಾಡಿ, ಕೆಲವು ಕೋಟಿ ಕೊಡ್ಬೇಕು. ಬಟ್ ಈಗ ಇಲ್ಲಿ ನಾವು ಮಾತಾಡ್ತಾ ಇರೋದು ಡಿಜಿಟಲ್ ಮಾಲ್ ವಿಚ್ ಇಸ್ ವೇ ಬಿಯಾಂಡ್, ಅಂದ್ರೆ 10, 20 ಪಟ್ಟು 30 ಪಟ್ಟು ದೊಡ್ಡ ಮಾಲ್ ಇದು ಡಿಜಿಟಲ್ ಮಾಲ್. ಬಟ್ ಇಟ್ ಇಸ್ ಅವೈಲೇಬಲ್ in your mobile or maybe in your computer or maybe over the internet. So it's a virtual mall, but it is bigger than the biggest physical mall. Adu namige actually we can own that, but only thing andre ನಾವು ಅದನ್ನ ಕಲಿಬೇಕು, because it is a software ಅಥವಾ ಇದು ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಈ ಡಿಜಿಟಲ್ ಮಾಲ್ ಓನ್ ಮಾಡಿದ್ರೆ ಅದ್ರಲ್ಲಿ ಏನೆಲ್ಲ ನಮ್ಗೆ ಫೆಸಿಲಿಟಿ ಇದೆ, ಏನಕ್ಕೆ ಮಾಡ್ಬೇಕು, ಅದ್ರ ಲಾಭ ಏನಂದ್ರೆ, ಒಂದು ಆ ಯುಪೋಸ್ ಅಲ್ಲಿ ಇಟ್ಸ್ ಅ ಯುನೀಕ್ ಇನ್ವೆನ್ಷನ್ ವೇರ್ ಎವ್ರಿ ವೆಂಡರ್ ಆರ್ ಬಿಸ್ನೆಸ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಈಚ್ ಅದರ್ಸ್ ಬಿಸ್ನೆಸ್. ಅಂದ್ರೆ ಇಟ್ಸ್ ಲೈಕ್, ನಾನು ಬಟ್ಟೆ ಅಂಗಡಿ ಇದ್ರೆ ನಾನು ಚಪ್ಪಲಿ ಅಂಗಡಿ, ಅಥವಾ ನಾನು ಈ ಕಡೆ ಅಮೆಝಾನ್, ಅಥವಾ ನಾನು ಈ ಕಡೆ ಫ್ಲಿಪ್ಕಾರ್ಟ್, ಅಥವಾ ಎನಿ ಅದರ್ ಬಿಸ್ನೆಸ್ ಕೂಡ ನಾನು ಕಸ್ಟಮರ್ ನ ಕಳಿಸಬಹುದು. ವಿ ಕ್ಯಾನ್ ಹೆಲ್ಪ್ ಈಚ್ ಅದರ್ ಅಂಡ್ ವಿ ಗ್ರೋ ಈಚ್ ಅದರ್. ಸೊ ಅದೊಂದು ಇದರಲ್ಲಿ ಬರುತ್ತೆ. ಅದು ಸೆಕೆಂಡ್ ಪಾಯಿಂಟ್. ಅದು ಯುಪೋಸ್ ಎಲಿಮಿನೇಟ್ಸ್ ದ ಕಾಂಪಿಟೇಷನ್. ನಮ್ಮಲ್ಲಿದ್ದ ಕಸ್ಟಮರ್ ಗಳನ್ನು ನಾಳೆಯಿಂದ ಹೆದರ್ಕೊಂಡು ನಾನು ಪಕ್ಕದ ಬಟ್ಟೆ ಅಂಗಡಿಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈಗಂತೂ ಭಯ ಇದೆ. ಬಟ್ ಇವತ್ತಿಂದ ಯುಪೋಸ್ ಓನರ್ ಆದ್ರೆ, ಈವನ್ ಇಫ್ ದೇ ಗೋ ಟು ದ ನಿಯರ್ ಬೈ ಸೇಮ್ ಕ್ಯಾಟಗರಿ ಶಾಪ್, ನಮ್ದು ಬಟ್ಟೆ ಅಂಗಡಿಗೆ ಬೇರೆ ಹೋದ್ರು ಕೂಡ, ಬಟ್ ಅವ್ರು ಯುಪೋಸ್ ಅಲ್ಲಿ ಕನೆಕ್ಟ್ ಆಗಿರ್ತಾರೆ ಹೆಚ್ಚಿನವರು. ಅವಾಗ ಏನಾಗ್ತದೆ, ನಾವು ಅವರಿಗೆ ಸರ್ವಿಸ್ ಕೊಡ್ಬೋದು. ಇಲ್ಲ ಸರ್ ನೀವು ಅಲ್ಲಿಗೆ ಹೋಗಿಬೇಕಾದ್ರೆ ನಾವು ನಿಮ್ಗೆ ಕ್ಯಾಶ್ ಬ್ಯಾಕ್ ಅಲ್ಲಿ ನಿಮ್ಗೆ ಆ ಬಟ್ಟೆ ತರಿಸ್ಕೊಡ್ತೇವೆ ಅಂತ ಹೇಳಿದ್ರೆ, ಹಿ ವಿಲ್ ಆರ್ ಶಿ ವಿಲ್ ಕೇಳ್ತಾರೆ, ಅದೇನ್ ಸರ್ ಅದು ಕ್ಯಾಶ್ ಬ್ಯಾಕ್ ಅಂದ್ರೆ ಅಂತ. ಸೊ ಅವಾಗ ಏನಂತಂದ್ರೆ, ವೆರಿ ವೆಲ್ ಯು ಕ್ಯಾನ್ ಹೆಲ್ಪ್ ದೋಸ್ ನಿಯರ್ ಬೈ ಅವರ್ ಕಾಂಪಿಟೇಟರ್ಸ್ ಆಲ್ಸೋ ಟು ಗ್ರೋ, ಸೊ ದಟ್ ನಮ್ಮ ಕಸ್ಟಮರ್ ನಾವು ಕಳ್ಕೊಳ್ಳಿಕ್ಕಿಲ್ಲ. ಬೆಸ್ಟ್ ಪಾರ್ಟ್ ಮೂರನೇದು. ಈಗ ಆದ್ರೆ ಬಟ್ಟೆ ಅಂಗಡಿ ಇದ್ರೆ 1,000 ನಮ್ದು ರೆಗ್ಯುಲರ್ ಕಸ್ಟಮರ್ ಇದ್ರೆ, ಆ 1,000 ರೆಗ್ಯುಲರ್ ಕಸ್ಟಮರ್ ಇಂದ ಬರೀ ಬಟ್ಟೆ ವ್ಯಾಪಾರದಲ್ಲಿ ಮಾತ್ರ ನಾನು ಲಾಭ ಮಾಡ್ಬೋದು. ಹೌ ಅಬೌಟ್ ಈ ಯುಪೋಸ್ ನನ್ನ ಹತ್ರ ಇದೆ, ಜಸ್ಟ್ 64,000 ಕಾಸ್ಟ್ ಇದೆ. ನಾನು ಬರೋ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ. ಅಂತೂ 64,000 ಅಲ್ಲಿ ನಾನು ಜಸ್ಟ್ ಆ ಯುಪೋಸ್ ಓನರ್ ಆದ್ರೆ, ನಾನು ಸೇಮ್ ರೆಗ್ಯುಲರ್ 1,000 ಕಸ್ಟಮರ್ ಇಂದ ನಾನು ಅಡಿಷನಲ್ ಟ್ರಾನ್ಸಾಕ್ಷನ್, ಎಲ್ಲರ ಮನೆಯಲ್ಲಿ ಕೂಡ ಬರೀ ಬಟ್ಟೆ ಅಲ್ಲ, ತುಂಬಾ ಬೇರೆ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಎಂತ ಗ್ರೋಸರಿ ಆಗತ್ತೆ, ಮೆಡಿಸಿನ್ ಆಗತ್ತೆ, ಕಾರ್ ಪರ್ಚೇಸ್ ಮಾಡ್ತಾರೆ, ಇನ್ಶೂರೆನ್ಸ್ ಇದೆ, ಗೋಲ್ಡ್, ಎಲ್ಲಾದ್ರಿಂದಲೂ ನಾನು ಪ್ರಾಫಿಟ್ ಮಾಡ್ಬೋದು. ದಟ್ ಇಸ್ ದಿ ಬ್ಯೂಟಿ ಆಫ್ ಯುಪೋಸ್. ಅಲ್ಲದೆ ಇಟ್ ಇಸ್ ಅ ಸಿಂಪಲ್ ಟೆಕ್ನಾಲಜಿ ಅದು. ಸೊ ಅದ ಕಾರಣ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ನಾರ್ಮಲ್ ಸ್ಕಿಲ್ ಇದ್ರು ಕೂಡ ನಾವು ಯೂಸ್ ಮಾಡೋದು. ಆಂಡ್ರಾಯ್ಡ್ ಫೋನ್ ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿದ್ದವರಿಗೆ ಜಸ್ಟ್ ಒಂದು ಸಿಂಪಲ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ರೆ ನಮ್ಗೆ ಕಲೀಲಿಕ್ಕೆ ಆಗತ್ತೆ. ಅಲ್ಲದೆ ಒಂದು ಕಸ್ಟಮರ್ ನ ನಾವು ಒಂದ್ಸರಿ ನಾವು ಎಫರ್ಟ್ ಹಾಕಿ ನಾವು ಆ ಡಿಜಿಟಲ್ ಮಾಲ್ಗೆ ಅಟ್ಯಾಚ್ ಮಾಡ್ಕೊಂಡ್ರೆ, ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಇಂದ, ಅಂದ್ರೆ ಲೈಫ್ ಲಾಂಗ್ ಅವ ಟ್ರಾನ್ಸಾಕ್ಷನ್ ಆಪ್ ಅಲ್ಲಿ ಮಾಡ್ತಾ ಇದ್ರೆ ನಮ್ಗೆ ಅಲ್ಲಿ ಬೆನಿಫಿಟ್ ಬರುತ್ತೆ. ಸೊ ಈಗ ಕಸ್ಟಮರ್ಗೆ ಯಾರು ಇದರಲ್ಲಿ ಕಸ್ಟಮರ್, ಡಿಜಿಟಲ್ ಮಾಲ್ಗೆ ಕಸ್ಟಮರ್ ಅಂದ್ರೆ ಯಾರು ಆ ಯೂನಿವರ್ಸಲ್ ಆಪ್ ಅಥವಾ ಗ್ಲೋಬಲ್ ಗಾನದ ಫ್ರೀ ಆಪ್ ಯಾರು ಇಟ್ಕೊಂಡಿದ್ದಾನೆ, ಹಿ ಇಸ್ ಅ ಕಸ್ಟಮರ್ ಟು ಡಿಜಿಟಲ್ ಮಾಲ್ ಅವರ ಯುಪೋಸ್. ಅವನು ಯಾಕೆ ಕಸ್ಟಮರ್ ಆಗ್ತಾನೆ ಅಥವಾ ಅವನಿಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ಒನ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಅಸಿಸ್ಟೆಡ್ ಶಾಪಿಂಗ್. ಅಂದ್ರೆ ಎಂತ, ನಮ್ಗೆ ಏನೇ ಹೆಲ್ಪ್ ಬೇಕು ಅಂತಿದ್ರೆ ಯುಪೋಸ್ ಓನರ್ ಅಥವಾ ಆ ಡಿಜಿಟಲ್ ಮಾಲ್ ಓನರ್ ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡ್ರೆ ಸಾಕು ಆ ಕಸ್ಟಮರ್ಗೆ. ಹಿ ವಿಲ್ ಆರ್ ಶಿ ವಿಲ್ ಹೆಲ್ಪ್ ಇನ್ ಆಲ್ ರಿಗಾರ್ಡ್ಸ್. ಅವನಿಗೆ ಇನ್ನೊಂದು ಲಾಭ, ಇದು ಆಪ್ ಅನ್ನು ಯೂಸ್ ಮಾಡ್ಕೊಂಡವನಿಗೆ ರಿಯಲ್ ಮನಿ ಕ್ಯಾಶ್ ಬ್ಯಾಕ್, ಜಿಜಿ ಮನಿ 2 to 100% ಅಲ್ಲಿ ಅವರಿಗೆ ರಿಯಲ್ ಮನಿ ಬರುತ್ತೆ. ಅಲ್ಲದೆ ಅವನಿಗೆ ಒಂಥರ ಶಾಪಿಂಗ್ ಮಾಲ್ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರ್ಬೋದು. ಶಾಪಿಂಗ್ ಮಾಲ್ಗೆ ಹೋದ್ರೆ ಆಲ್ಮೋಸ್ಟ್ ಎಲ್ಲ ಮನೆ ಬೇಕಾದ್ದೆಲ್ಲ ಶಾಪಿಂಗ್ ಅಥವಾ ನೀಡ್ಗಳನ್ನ ಅಲ್ಲಿ ವೀಕೆಂಡ್ ಅಲ್ಲಿ ನಾವು ಶಾಪಿಂಗ್ ಮಾಡ್ಕೊಂಡು ಬರ್ತೇವೆ. ಬಟ್ ಇಲ್ಲಿ ಡಿಜಿಟಲ್ ಮಾಲ್ಗೆ ಅಟ್ಯಾಚ್ ಆಗಿದ್ರೆ ಈವನ್ ಬಿಗರ್ ದ್ಯಾನ್ ಶಾಪಿಂಗ್. ಏನು, ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಥ್ರೂ ದಟ್ ಯುಪೋಸ್ ಓನರ್. ಎಲ್ಲವೂ ಕೂಡ ಇನ್ಶೂರೆನ್ಸ್ ಇರ್ಬೋದು, ಶಾಪಿಂಗ್ ಬಟ್ಟೆದ್ ಇರ್ಬೋದು, ಚಪ್ಪಲಿ ರಿಲೇಟೆಡ್ ಇರ್ಬೋದು, ಕಂಪ್ಯೂಟರ್ ರಿಲೇಟೆಡ್ ಇರ್ಬೋದು, ಅಥವಾ ಈಚ್ ಅಂಡ್ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಯುಪೋಸ್ ಓನರ್. ಅಲ್ಲದೆ ಅವರದ್ದು ಕಸ್ಟಮರ್ ಹ್ಯಾಬಿಟ್ ಅಥವಾ ಚಾಯ್ಸ್ ಗಳು ಚೇಂಜ್ ಮಾಡ್ಬೇಕು ಅಂತ, ಅವನಿಗೆ ಬಿಗ್ ಬಜಾರ್ ಅಲ್ಲಿ ಗ್ರೋಸರಿ ತಗೊಳ್ತಾನೆ ಅಂದ್ರೆ ಬಿಗ್ ಬಜಾರ್ಗೆ ಹೋಗ್ಬೋದು, ಬಟ್ ಇದರಲ್ಲಿ ಗ್ಲೋಬಲ್ ಗಾನ್ ಅಲ್ಲಿ ಬಿಗ್ ಬಜಾರ್ ಇದೆ. ಅದೇ ತರ ಅವನು ಅಮೆಝಾನ್ ಬೇಕಾದ್ರೆ ಅಮೆಝಾನ್ ಅಲ್ಲಿ ಹೋಗ್ಬೋದು, ಅಥವಾ ವಾಟ್ ಎವರ್ ಚಾಯ್ಸ್ ಗಳನ್ನ ಚೇಂಜ್ ಮಾಡ್ಬೇಕು ಅಂತಿಲ್ಲ. ಬಟ್ ಹೇಗೆ ಆ ಅಂಗಡಿಗೆ ಹೋದಾಗ ಹೇಗೆ ಕ್ಯಾಶ್ ಕೊಡ್ತಿದ್ದ, ಇವತ್ತಿಂದ ಜಿ ಪೇ ಮಾಡ್ತಾನೆ, ಅದೇ ತರ ಸೇಮ್ ಮಾಡ್ಲಿ, ವಯಾ ಜಿಜಿ ಹೋಗ್ಲಿ ಅಷ್ಟೇ.
ಇನ್ನೊಂದು ಅವಾಗ್ಲೇ ಹೇಳಿದೆ ನಾನು, ನಮ್ಮ ಮನೆ ಖರ್ಚುಗಳು ನಡೀತಾ ಇದ್ದಾಗ ಎವ್ರಿ 10,000 ಇಂದ ನಮ್ಗೆ ಅಪ್ ಟು 1 crore ತನಕ ಅವಕಾಶ ಇದೆ ಅರ್ನ್ ಮಾಡುವಂಥದ್ದು. ಇನ್ನೊಂದು 100% ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್. ಗ್ಲೋಬಲ್ ಕಾರ್ ಅಲ್ಲಿ ಮೇನ್ ಪಾಯಿಂಟ್ ನಾವು ಮಾತಾಡೋದೇ 100% ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ಇನ್ ದ ಫಾರ್ಮ್ ಆಫ್ ಜಿಜಿ ಕಾಯಿನ್ ಅವರ ಗಿಫ್ಟ್ ವೋಚರ್. ದಿಸ್ ಇಸ್ ವಾಟ್ ಈಸ್ ಇನ್ಸ್ಟೆಂಟ್. ವಿದಿನ್ 4-5 days ಟ್ರಾನ್ಸಾಕ್ಷನ್ ಆದ ತಕ್ಷಣ ನಮ್ಗೆ ಬರುತ್ತೆ. ಕೆಲವು ಬ್ರ್ಯಾಂಡ್ ಗಳಲ್ಲಿ ಮಾತ್ರ 60 days 90 days ಟೈಮ್ ತಗೊಳುತ್ತೆ. ಬಟ್ 100% ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ವಿಚ್ ಇಸ್ ರಿಡೀಮೇಬಲ್ ಇನ್ ಫ್ಯೂಚರ್, ವಿಚ್ ಇಸ್ ಲೈಕ್ ಒಂಥರ FD ತರ, ಅಥವಾ ಜಾಗಕ್ಕೆ ಒಂದು ಇನ್ವೆಸ್ಟ್ ಮಾಡಿರ್ತಾರೆ. ನೆಕ್ಸ್ಟ್ 5-10 years ಅಲ್ಲಿ ಅದು ಅಪ್ರಿಶಿಯೇಟ್ ಆಗುತ್ತೆ. ವಿ ವಿಲ್ ಗೆಟ್ ದಟ್ ಮನಿ ಬ್ಯಾಕ್. ಓಕೆ. ಅನ್ಲಿಮಿಟೆಡ್ ವೆಂಡರ್ ಆಪ್ಷನ್ ಅಂದ್ರೆ ನಮ್ಗೆ ಬೇಕಾಗಿದ್ದು ಯಾವುದೇ ಒಂದು ಅಂಗಡಿಗಳು ಬೇಕು ಅಂತ ಇದರಲ್ಲಿ ಆಪ್ಷನ್ಗಳಿದೆ. ಶಾರ್ಟ್ ಆಗಿ ಹೇಳೋದಾದ್ರೆ ಸ್ಪೆಂಡಿಂಗ್ ಏನೇ ಮಾಡಿದ್ರು ಕೂಡ ಎನಿವೇ ಸ್ಪೆಂಡಿಂಗ್ ನಮ್ಮ ಮನೆಯದ್ದು ಫ್ಯೂಚರ್ಗೆ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಬಟ್ ಹೆಚ್ಚಿನವರ ಮನೆಯಲ್ಲಿ ಅಂತ ಅಂದ್ರೆ ಆ ಸೇವಿಂಗ್ಸ್ ಮಾಡಿ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೆಚ್ಚಿನವರ ಮನೆಯಲ್ಲಿ ಕಷ್ಟ ಇದೆ. ಯಾಕಂದ್ರೆ ನಾನು ಫಿನಾನ್ಷಿಯಲ್ ಪ್ಲಾನಿಂಗ್ ಕೂಡ ಕ್ಲಾಸ್ ಕೊಡ್ತೇನೆ. ಅದ್ರಲ್ಲಿ ಗೊತ್ತಾಗುತ್ತೆ ತುಂಬಾ ಜನರಿಗೆ, ನಿಮ್ಗೆ ಗೊತ್ತಿರ್ಬೋದು, ಸೇವಿಂಗ್ಸ್ ಮಾಡ್ಲಿಕ್ಕೆ ಕಷ್ಟ ಉಂಟು. ಈಗ ಸಾಲದಲ್ಲಿ ಇರ್ತಾರೆ ಹೆಚ್ಚಿನವರು. ಬಟ್ ಇಲ್ಲಿ ಆದ್ರೆ ಸೇವಿಂಗ್ಸ್ ವರಿನೇ ಹೋಯ್ತು ಇವತ್ತು. ಈಗ ನಮ್ದು ಒಬ್ರು ಲೀಡರ್ ಹೇಳ್ತಾರೆ ಯಾವತ್ತೂ ಕೂಡ ಎಂತ, ನಾವು ಫ್ಯೂಚರ್ ರಿಟೈರ್ಮೆಂಟ್ ಪ್ಲಾನ್ ಮಾಡ್ಬೇಕು ಅಂತಿದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇಸ್ ಸ್ಟಾರ್ಟ್ ಸ್ಪೆಂಡಿಂಗ್ ಯುವರ್ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಫ್ರಮ್ ಟುಡೇ ಆನ್ವರ್ಡ್ಸ್ ಇನ್ ಜಿಜಿ. ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಇದ್ದು ಬೇಡ, ನೀವು ಇನ್ಶೂರೆನ್ಸ್ ಅದು ಇದು ಎಲ್ಲಿ ಬೇಕಾದ್ರೆ ಹಾಕ್ಬೇಕು ಅಂತಿಲ್ಲ. ಅದು ಹಾಕ್ಬೇಕು ಅಂತಿದ್ರೆ ಎನಿವೇ ದುಡ್ಡು ಬೇಕು ನೋಡಿ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ. ಬಟ್ ಹಿಯರ್ ಎನಿವೇ ಸ್ಪೆಂಡ್ ಮಾಡುವಂತ ದುಡ್ಡೇ ನಮ್ಗೆ ಫ್ಯೂಚರ್ ಆಗಿ ನಮ್ಗೆ ರಿಟೈರ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದೊಂದು ನಾರ್ಮಲ್ ನಾನು ಹೇಳುವಂತದ್ದು, ಜಸ್ಟ್ ನಿಮ್ಗೆ ಐಡಿಯಾ ಬರ್ಲಿಕ್ಕೆ. ಎಲ್ಲರ ಮನೆಯಲ್ಲಿ ಸಾಧಾರಣ ಮಂತ್ಲಿ ಎಕ್ಸ್ಪೆನ್ಸ್ಗಳು ಏನೆಲ್ಲ ಇದೆ ಸಾಧಾರಣ ನೋಡಿ. ಗ್ರೋಸರಿ ಖರ್ಚಿದೆ, ಕಾರ್ ಸರ್ವಿಸ್ ಇದೆ, ಮೆಡಿಸಿನ್ ಖರ್ಚು ಇದೆ. ನಿಮ್ಗೆ ಒಂದು ಐಡಿಯಾ ಬರ್ಲಿಕ್ಕೆ ಸಾಧಾರಣ ಖರ್ಚುಗಳು ನಡೀತಾನೆ ಉಂಟು ನೋಡಿ ಎಲ್ಲರ ಮನೆಯಲ್ಲಿ. ಸಲೂನ್ ಇದೆ, ಜಿಮ್ ಇದೆ, ಟ್ರಾವೆಲ್ ಇದೆ, ಸ್ಟೇಷನರಿ. ಸೊ ಇಟ್ ಇಸ್ ಲೈಕ್ ಆನ್ ಎನ್ ಆವರೇಜ್ ಒಂದು ಸಾಧಾರಣ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಗಂಡ ಹೆಂಡತಿ ಒಂದು 2 ಮಕ್ಕಳು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ರೆ ಸಾಧಾರಣ ಒಂದು ಅವರೇಜ್ ನಾವು ಒಂದು 22,500 ರೂಪಾಯಿದ್ದು ಅಪ್ರಾಕ್ಸಿಮೇಟ್ ತಗೊಂಡಿದ್ದೇವೆ. ನಿಮ್ಮ ಫ್ಯಾಮಿಲಿಯಲ್ಲಿ ಅದು ಎಷ್ಟು ಜನ ಇದ್ದಾರೆ, ಪ್ಲಸ್ ಸಿಟಿನ ಹಳ್ಳಿನ ಸ್ವಲ್ಪ ವೇರಿ ಆಗ್ಬಹುದು. ಜಸ್ಟ್ ಆವರೇಜ್ ಹೇಳ್ತೀವಿ ನಾವು. ಈ ತರ ಖರ್ಚುಗಳು ಆಗ್ತಾನೆ ಇರ್ತದೆ, ಆಯ್ತಾ. ಅದೇ ತರ ಇಯರ್ಲಿ ಖರ್ಚುಗಳು ಕೆಲವೆಲ್ಲ ನಡೀತಾ ಇರ್ತದೆ. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಮನೆಯಲ್ಲಿ ನಿಮ್ಗೆ ಐಡಿಯಾ ಇರ್ಬೋದು, ಮಿಸ್ಲೇನಿಯಸ್ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಸಡನ್ ಒಂದೊಂದ್ಸರಿ ನಮ್ಮ ಮನೆಯಲ್ಲಿ ಏನಾದ್ರು ಖರ್ಚುಗಳು ಬರ್ಬೋದು. ಅಥವಾ ಹಾಲಿಡೇ ಹೋಗೋದು, ರೆಗ್ಯುಲರ್ ಏನಾದ್ರು ಇರ್ಬೋದು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಪರ್ಚೇಸ್ ಮಾಡೋದು, ಅಥವಾ ಗಿಫ್ಟ್ ಗಳನ್ನು ಪರ್ಚೇಸ್ ಮಾಡೋದು, ಆನಿವರ್ಸರಿಗೆ, ಬರ್ತ್ಡೇ ಪಾರ್ಟಿ, ಇನ್ಶೂರೆನ್ಸ್, ಗೋಲ್ಡ್. ಅಂದ್ರೆ ಇದೆಲ್ಲ ಕೆಲವೆಲ್ಲ ನಡೀತಾ ಇರ್ತದೆ ಈ ಇಯರ್ಲಿ ಒಂದೊಂದು ಮನೆಯಲ್ಲಿ. ಆವರೇಜ್ ನೋಡಿದ್ರೆ ನಾವು ಸಾಧಾರಣ 3,25,000 ಅಂದಾಜು ಬಂತು. ಅಂದ್ರೆ ಅದನ್ನು ಮಂತ್ಲಿ ಕನ್ವರ್ಟ್ ಮಾಡಿದ್ರೆ 27,000 ಬಂತು. ಅಂದ್ರೆ ಇದು ಏನು, ಎಗೈನ್ ನಾನು ಅವಾಗ ಹೇಳಿದಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ 4 people ಪ್ಲಸ್ ಒಂದು ನಿಮ್ಮ ಮನೆಯಲ್ಲಿ ಇದು ವೇರಿ ಇರಬಹುದು ಡಿಪೆಂಡಿಂಗ್ ಅಪಾನ್ ಹಳ್ಳಿನ, ಸಿಟಿನ, ಅಥವಾ ನಂಬರ್ ಆಫ್ ಪೀಪಲ್. ಅಂತೂ ಟೋಟಲ್ ಆಗಿ ನೋಡಿದ್ರೆ ಮಂತ್ಲಿ ಎಕ್ಸ್ಪೆನ್ಸ್ ಸಾಧಾರಣ ಎಲ್ಲ ಸೇರಿಸಿದಾಗ 49,500 ರೂಪಾಯಿ ಬಂತು. ಅಂದ್ರೆ ಇದು ನಮಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಏರುಪೇರು ಇರ್ಬೋದು. ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದು ಹೌ ಒಂಥರ ಪೊಟೆನ್ಶಿಯಲ್ ನಮ್ಗೆ ಆ ಯುಕೋಸ್ ನಮ್ಗೆ ಹೆಲ್ಪ್ ಆಗತ್ತೆ. ಅಂದ್ರೆ ಸಾಧಾರಣ ಒಂದು ಫ್ಯಾಮಿಲಿಯಿಂದ ಸಾಧಾರಣ ಒಂದು 3.5% ಆನ್ ಎನ್ ಆವರೇಜ್ ನಾವು ಕಮಿಷನ್ ಮಾಡಬಹುದು ಈ ಡಿಜಿಟಲ್ ಮಾಲ್ ಅಲ್ಲಿ. ಈ ತರದ ಒಂದು ಫ್ಯಾಮಿಲಿ ನಮ್ಗೆ ಕಸ್ಟಮರ್ ಆಗಿರ್ತದೆ. ಅವಾಗ 1,800 ರೂಪಾಯಿ ಅಂದಾಜಿ ಲಾಭ ಇದೆ ಒಂದು ಫ್ಯಾಮಿಲಿಯಿಂದ. ಜಸ್ಟ್ ಥಿಂಕ್ ಮಾಡಿ, ಈಗ ನಿಮ್ಮ ಒಂದು ಬಿಸ್ನೆಸ್ ಇದ್ರೆ, ಒಂದು ಅಂಗಡಿ ಇದ್ರೆ, ಅದರಲ್ಲಿ ಒಂದು ಕಸ್ಟಮರ್ ಇಂದ ನಮ್ಗೆ ಎಷ್ಟೊಂದು ಪ್ರಾಫಿಟ್ ಆಗತ್ತೆ. ಬಟ್ ಇಲ್ಲಿ ಒಂದು ಫ್ಯಾಮಿಲಿಯಿಂದ ಎಷ್ಟು ಪ್ರಾಫಿಟ್ ಆಗತ್ತೆ. ಬಟ್ ಇವಾಗ ಇಟ್ ಇಸ್ ಅಪ್ ಟು ಯು ಹೌ ಮಚ್ ಯು ಹ್ಯಾವ್ ಟು ಅರ್ನ್ ಇನ್ ಡಿಜಿಟಲ್ ಮಾಲ್. ನೀವು ಎಷ್ಟು ಅರ್ನ್ ಮಾಡಬಹುದು ಯು ಕ್ಯಾನ್ ಡಿಸೈಡ್. ನೋಡಿ, ಈಗ ಜಸ್ಟ್ ಥಿಂಕ್ ಮಾಡಿದ್ರೆ ಫೋರಂ ಮಾಲ್ ಅಥವಾ ಓರಿಯನ್ ಮಾಲ್ ಅಥವಾ ಎನಿ ಶಾಪಿಂಗ್ ಮಾಲ್ ವಿಚ್ ಯು ಕ್ಯಾನ್ ಇಮ್ಯಾಜಿನ್, ಅದನ್ನು ಓನ್ ಮಾಡ್ಲಿಕ್ಕೆ ನಮಗೆ ಗೊತ್ತಿದೆ. ನಿಮ್ಗೆ ಅದು ಆಗುವಂತದ್ದಲ್ಲ, ನಾವು ಮಾತಾಡ್ಬೋದು ಮಾತ್ರ ಅಷ್ಟೇ, ಬಟ್ ಆಗುವಂತದ್ದಲ್ಲ. ಬಟ್ ಅದಕ್ಕಿಂತ 10 ಪಟ್ಟು 20 ಪಟ್ಟು ದೊಡ್ಡ ಮಾಲ್ ಇಲ್ಲಿ ಯುಪೋಸ್ ಅಂದ್ರೆ ಬೆನಿಫಿಟ್ ಯಾವ ತರ ಎಲ್ಲ ಇದೆ ಅಂತ ನಾನು ಹೇಳಿದೆ. ಅದು ನಮಗೆ ಲೈಫ್ ಟೈಮ್ಗೆ ಓನರ್ಶಿಪ್ಗೆ ಸಿಗುತ್ತೆ 54,000 ಪ್ಲಸ್ GST ಕೊಟ್ರೆ. ಅದು ಕೂಡ ಎಂತ, GST ಸೇರಿದಾಗ 63,720 ಬರುತ್ತೆ. ಐ ವಿಲ್ ಸೇ ಲೈಕ್ ರೌಂಡ್ ಫಿಗರ್ 64,000. ಅಂದ್ರೆ 64,000 ನಾವು ಲೈಫ್ ಅಲ್ಲಿ ಒಂದ್ಸರಿ ಕೊಟ್ರೆ ನಾನು ವಿ ವಿಲ್ ಬಿ ಲೈಕ್ ನಾವು ಸಿಟಿ ಸೆಂಟರ್ ಫೋರಂ ಮಾಲ್ ಅಥವಾ ವಿಚ್ ಎವರ್ ಬಿಗ್ಗೆಸ್ಟ್ ಶಾಪಿಂಗ್ ಮಾಲ್ ಗಿಂತಲೂ ದೊಡ್ಡ ಮಾಲ್ ಇದ್ದು ಓನರ್. ದಟ್ ಟು 0 ರಿಸ್ಕ್. ಮೇಂಟೆನೆನ್ಸ್ ಏನೂ ಇಲ್ಲ, ತಿಂಗಳಿಗೆ ಸಂಬಳ ಕೊಡಬೇಕು, ರೆಂಟ್ ಕಟ್ಟಬೇಕು. ನೋಡಿ, ಈಗ ಪ್ಯಾಂಡಮಿಕ್ ಈ ಟೈಮ್ ಅಲ್ಲಿ ನೋಡಿ, ಅಂಗಡಿ ಕ್ಲೋಸ್ ಇದ್ರೆ, ಪ್ರಾಫಿಟ್ ಇಲ್ದಿದ್ರೆ ಅಲ್ಲಿ ಖರ್ಚುಗಳು ಇರ್ತವೆ, ಎಲ್ಲರಲ್ಲೂ ಕಷ್ಟ ಆಗತ್ತೆ. ಅಥವಾ EMI ಕಟ್ಲಿಕ್ಕೆ ಅದು ಕಷ್ಟ ಆಗತ್ತೆ. ಇಲ್ಲಿ ಆಪರೇಷನ್ ಕಾಸ್ಟ್ ಕೂಡ 0.
ಅಲ್ಲದೆ ನಾವು ಈ ಡಿಜಿಟಲ್ ಮಾಲ್ ಓನರ್ ಆದಾಗ ಒಂದು 500 ಮೂವಿ ವೋಚರ್ಸ್ ಡಿಸ್ಕೌಂಟ್ ವೋಚರ್ ಕೊಡ್ತಾರೆ. ಅಂತೂ 50,000 ವರ್ತ್ ಗಿಫ್ಟ್ ವೋಚರ್ಗಳು ಸಿಗತ್ತೆ. ಈಗ ಆಲ್ಮೋಸ್ಟ್ ನಾವು ಇನ್ವೆಸ್ಟ್ ಮಾಡಿದ್ದು ಅಲ್ಲಿ ಆಲ್ಮೋಸ್ಟ್ ಬಂದಾಯ್ತು. ಅಲ್ಲದೆ ನಮಗೆ 5 UPI ಬೇರೆ ಬರುತ್ತೆ ವಿದಿನ್ ಒಂದು ವಾರದಲ್ಲಿ ನಾವು ಡಿಜಿಟಲ್ ಮಾಲ್ ಪರ್ಚೇಸ್ ಮಾಡಿದಾಗ. ಸೊ ಅವಾಗ ಏನಾಗ್ತದೆ, ವಾಟ್ ಎವರ್ ವಿ ಇನ್ವೆಸ್ಟೆಡ್ ವಿ ಗಾಟ್ ಇಟ್ ಬ್ಯಾಕ್. ಅಲ್ಲದೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದರಲ್ಲಿ ಗ್ಲೋಬಲ್ ಗಾನದಿ ಡಿಜಿಟಲ್ ಮಾಲ್ ಒಂದೇ ಒಂದು ತರ ನೀವು ನಾರ್ಮಲ್ ಜನರಿಗೆ ಇದರದ್ದು ಒಂದು ಗೊತ್ತಾಗಬೇಕು ಅಂದ್ರೆ ಯು ಟು ಥಿಂಕ್ ಡಿಫ್ರೆಂಟ್ಲಿ. ಏನು ಈಗ ನೋಡಿ, ಅಮೆಝಾನ್ ಇದ್ದಾಗ, ಫೇಸ್ಬುಕ್ ಇದ್ದಾಗ, ಫೇಸ್ಬುಕ್ ಎಲ್ಲೂ ಆಫೀಸ್ ಕಾಣ್ತಾ ಇಲ್ಲ. ಆಲ್ ಓವರ್ ಇಂಡಿಯಾದಲ್ಲಿ ನೋಡಿದ್ರೆ ಎಲ್ಲೂ ಆಫೀಸ್ ಇಲ್ಲ. ಬಟ್ ಹಿ ಇಸ್ ಎ ಬಿಲಿಯನೇರ್ ಬೈ ಬಿಫೋರ್, ಅಂದ್ರೆ 30 ಪ್ರಾಯಕ್ಕಿಂತಲೂ ಸಣ್ಣ ಅವನು ಬಿಲಿಯನೇರ್. ನೋಡಿದ್ರೆ ನಾವಾದ್ರೆ ನೋಡ್ರೆ ಎಲ್ಲಿದಪ್ಪ ಆಫೀಸ್ ಅಲ್ಲಿ ಇಲ್ಲಿ ಅಂತ ಕೇಳ್ತೇವೆ ನಾವು ಮಾತಾಡೋ ಬಿಸ್ನೆಸ್ ಮಾತಾಡೋ. ಈಗ ಗ್ಲೋಬಲ್ ಗಾನ್ ಎಲ್ಲಿದೆ ಸರ್ ಆಫೀಸ್? ಅಫ್ಕೋರ್ಸ್ ಗ್ಲೋಬಲ್ ಗಾನ್ ಆಫೀಸ್ ಬ್ಯಾಂಗ್ಳೂರಲ್ಲಿ ಗ್ಲೋಬಲ್ ಆಫೀಸ್ ಇದೆ, ಓನ್ ಆಫೀಸ್ ಇದೆ. ಅಹಮದಾಬಾದ್ ಅಲ್ಲಿ ಓನ್ ಆಫೀಸ್ ಇದೆ. ಅಫ್ಕೋರ್ಸ್ ಡೆಲ್ಲಿಯಲ್ಲಿ DSCA ಆಫೀಸ್ ಇದೆ, ಬ್ಯಾಂಗ್ಳೂರಲ್ಲಿ DSP ಆಫೀಸ್ ಇದೆ. ಅಂದ್ರೆ ಗ್ಲೋಬಲ್ ಗಾನ್ ಹ್ಯಾಸ್ ಬ್ಯೂಟಿಫುಲ್ ಆಫೀಸಸ್. ಬಟ್ ಡಿಜಿಟಲಿ ನಮ್ಗೆ ಈ ಒಂದು 64,000ಕ್ಕೆ ನಮ್ಗೆ ಫೋರಂ ಮಾಲ್ ಅಥವಾ ಗರುಡ ಮಾಲ್ ಅಥವಾ ವಿಚೆವರ್ ಮಾಲ್ ನಿಮ್ಗೆ ಸಿಗ್ತದೆ ಅಂತ ಇದ್ರೆ, ನಾಳೆಯಿಂದ ನೀವು ಯಾವ ತರ ವರ್ಕ್ ಮಾಡ್ತೀರಿ ನೋಡಿ. ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, 64,000ಕ್ಕೆ ಬ್ಯಾಂಗ್ಳೂರ್ ಇದ್ದು ಫೋರಂ ಮಾಲ್ ಓನರ್ ನೀವು. ನಾಳೆಯಿಂದ ನಿಮ್ದು ವರ್ಕ್ ಹ್ಯಾಬಿಟ್ಗಳು, ಪ್ಯಾಟರ್ನ್ಗಳು ಯಾವ ತರ ಇದೆ ನೋಡಿ. ಅದೊಂದೇ ಮೈಂಡ್ ಸೆಟ್ ನಮ್ಗೆ ಬರ್ಬೇಕಾಗುತ್ತೆ. ಬಟ್ ಹೆಚ್ಚಿನವ್ರಿಗೆ ಏನಾಗುತ್ತೆ, 64,000ಕ್ಕೆ ಇದು ಸಿಗುತ್ತೆ, ಮೈಕ್ರೋಸಾಫ್ಟ್ ವಿಂಡೋಸ್ ವರ್ಡ್ ಸಿಕ್ಕಿದಾಗೆ. ಬಟ್ ನಾಳೆಯಿಂದ ಏನಾಗುತ್ತೆ, ಅದು ಕಾಣೋದಿಲ್ಲ ನೋಡಿ. ಅವಾಗ ಏನಾಗ್ತದೆ, ಇಲ್ಲ ಸರ್ ನಮ್ಮ ಫ್ರೆಂಡ್ ಹೇಳಿದ್ದಾರೆ 64,000 ಏನೋ ಹಾಕಿದ್ದೀನಿ, ಅದೇನೋ ಇದೆ ಮೊಬೈಲ್, ಎಂತ ಗೊತ್ತಿಲ್ಲ ನಮ್ಗೆ. ವಿ ಡೋಂಟ್ ಸಿ ದಟ್ ವಿಷನ್. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ದಟ್ ಇಸ್ ವೇರ್. ಅಂದ್ರೆ ಇದನ್ನು ನಿಮ್ಗೆ ಕರೆದವರ ಹತ್ರ ಡೀಟೇಲ್ ಆಗಿ ತಿಳ್ಕೊಳ್ಳಿ ಅದ್ರ ಬಗ್ಗೆ, ಆಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ. ನೋಡಿ, ಅವಾಗ ಹೇಳಿದಾಗ ಒಂದು ಮನೆಯಿಂದ ಸಾಧಾರಣ ಅವಾಗ 3.5% ಕಮಿಷನ್ ರನ್ ಮಾಡುವ ಅಂತ ಹೇಳಿದೆ. ಅವಾಗ 1,800 ರೂಪಾಯಿ ಪರ್ ಮನೆ, ಅಂದ್ರೆ ಒಂದು ಫ್ಯಾಮಿಲಿಯಿಂದ. ಆ ತರದೊಂದು 500 ಕಸ್ಟಮರ್ ನಾವು ಮಾಡ್ಕೊಂಡ್ರೆ ನಮ್ಮ ಡಿಜಿಟಲ್ ಮಾಲ್ಗೆ, ಆಕ್ಚುಲಿ ಫೋರಂ ಮಾಲ್ಗೆ 500 ಕಸ್ಟಮರ್ ಅಂತ ಹೇಳಿದ್ರೆ ಒಂಥರ ಈಗ ಅರ್ಧ ದಿನದಲ್ಲಿ 500 ಕಸ್ಟಮರ್ ಬರ್ತಾರೆ, ಅಥವಾ ಒಂದ್ ದಿನದಲ್ಲಿ ಅದಕ್ಕಿಂತ ಜಾಸ್ತಿ ಬರ್ತಾರೆ. ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ತಿಂಗಳಿಗೆ 500 ಕಸ್ಟಮರ್, ವಿಚ್ ಇಸ್ ವೆರಿ ರೀಸನೇಬಲ್. ಯಾವ ತರ ಇನ್ಕಮ್ ಮಾಡಬಹುದು ನೋಡಿ ಡಿಜಿಟಲ್ ಮಾಲ್. ಜಸ್ಟ್ ಇದು ನಿಮ್ಗೆ ಒಂದು ಪ್ರೊಜೆಕ್ಷನ್, ನಮ್ಗೆ ಒಂದು ಐಡಿಯಾ ಕೊಟ್ಟದ್ದು ನಾನು. ಬಟ್ ಇದು ನಮ್ಗೆ ಹೆಚ್ಚಿನವರಿಗೆ ಬಿಸ್ನೆಸ್ ಮೈಂಡ್ ಇಲ್ಲದಿದ್ರೆ ಅಂತ ಇದಂತೂ ಗೊತ್ತೇ ಆಗೋದಿಲ್ಲ. ಬಟ್ ಈವನ್ ಬಿಸ್ನೆಸ್ ಮೆನ್ ಗಳು ಕೂಡ ಕೆಲವು ಸರಿ ಇದೆಲ್ಲ ಹೈಲಿ ಒಂಥರ ಇಂಪಾಸಿಬಲ್ ತರ ಕಾಣುತ್ತೆ. ಬಟ್ ಬೇಡ, ಒಂದು 100 ರೂಪಾಯಿ ತರನೇ ತಿಳ್ಕೊಳ್ಳಿ ಒಂದು ಫ್ಯಾಮಿಲಿಯಿಂದ. ಅವಾಗ ಏನಾಗ್ತದೆ, ಒಂದು 50,000 ಪರ್ ಮಂತ್ ಅರ್ನ್ ಮಾಡ್ಲಿಕ್ಕೆ ವೆರಿ ರೀಸನೇಬಲ್, ವೆರಿ ಈಸಿ. ಅವಾಗ ROI 1,560 ರೂಪಾಯಿ, 1,560% ROI, ವಿಚ್ ಇಸ್ ವೆರಿ ಗುಡ್. ಜಸ್ಟ್ ಒಂದು 64,000 ಇನ್ವೆಸ್ಟ್ಮೆಂಟ್ ಅಲ್ಲಿ. ಬಟ್ ಈಗ ಕಂಪನಿಯಲ್ಲಿ ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ಇದೆ, ಬೇರೆ ಬೇರೆ ಪೋಸ್ಟ್ ಗಳಿದೆ. ಅಂದ್ರೆ ನಿಮ್ಮನ್ನು ಈಗ ಯಾರು ಇಲ್ಲಿ ಫಸ್ಟ್ ಟೈಮ್ ಇನ್ವೈಟ್ ಮಾಡಿದಾರಲ್ಲ, ಅವರು ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ನೋಡ್ಕೊಂಡು, ನಿಮ್ಮ ಒಂದು ಕ್ವಾಲಿಫಿಕೇಶನ್ ಅಥವಾ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಇಂದ ಕ್ವಾಲಿಫೈ ಮಾಡಿ ನಿಮ್ಗೆ ಪೋಸ್ಟ್ ಗಳನ್ನ ರೆಫರ್ ಮಾಡ್ತಾರೆ, ರೆಕಮೆಂಡ್ ಮಾಡ್ತಾರೆ. ಯಾಕಂತಂದ್ರೆ ಇದರಲ್ಲಿ ಬೇರೆ ಬೇರೆ ಪೋಸ್ಟ್ ಗಳನ್ನ ನಾವು ತಗೊಳ್ಬೇಕು ಅಂತಿದ್ರೆ ಕೆಲವೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಕಂಪನಿ ಕಡೆಯಿಂದ. ಇಟ್ ಇಸ್ ಲೈಕ್ ಓನ್ಲಿ ಲಿಮಿಟೆಡ್ ಪೋಸ್ಟ್ ಗಳಿದೆ ಕೆಲವೆಲ್ಲ. ಅದರಲ್ಲಿ ಏನೇ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರು ನೀವು ಗ್ಲೋಬಲ್ ಗಾನಲ್ಲಿ ಮೆಜಾರಿಟಿ ಮೇನ್ ವರ್ಕ್ ಗಳಂದ್ರೆ 2 ವರ್ಕ್ ಗಳಿದೆ. ಏನು, ಒಂದು ಈ ಡಿಜಿಟಲ್ ಮಾಲ್ ಇದ್ದು ಇನ್ನೊಬ್ಬರಿಗೆ ನಾವು ಪರಿಚಯ ಮಾಡಿ ರೆಕಮೆಂಡ್ ಮಾಡೋದು ಅಥವಾ ಸೇಲ್ಸ್ ಮಾಡೋದು. ಇನ್ನೊಂದು ವೆಂಡರ್ದು ರೆಕಮೆಂಡ್ ಮಾಡಿ ಅಥವಾ ಸೇಲ್ಸ್ ಮಾಡೋದು. ಸೊ ಇದು 2 ಮೇನ್ ವರ್ಕ್ ಗಳಿರುತ್ತೆ ಕಂಪನಿಯಲ್ಲಿ. ನಾವು ಯಾವುದೇ ಪೋಸ್ಟ್ ತಗೊಂಡ್ರು ಕೂಡ ಯಾರಿಗೆಲ್ಲ ಈ ಯುಪೋಸ್ ಅನ್ನ ಡಿಜಿಟಲ್ ಮಾಲ್ ಅನ್ನು ನಾವು ಟಾರ್ಗೆಟೆಡ್ ಕಸ್ಟಮರ್ ಅಂತ ಇದ್ರೆ, ಜನರಲ್ ಐಡಿಯಾ ಇದು, ಎನಿ ಒನ್ ಹೂ ಇಸ್ ಲುಕಿಂಗ್ ಫಾರ್ ಎಕ್ಸ್ಟ್ರಾ ಇನ್ಕಮ್ ಮಾತಾಡ್ಬೋದು ಅವ್ರ ಹತ್ರ. ಹೌಸ್ ವೈಫ್ಗಳು ಅಂದ್ರೆ ಹೆಚ್ಚಿನವರೆಲ್ಲ, ಕೆಲವರೆಲ್ಲ ಜಾಬ್ ಇಂದ ಕೆಲವರೆಲ್ಲ ಬಿಟ್ಟು ಮನೆಯಲ್ಲಿ ಇರ್ಬೇಕು ಅಂತ ಇರ್ತದೆ, ಅವರಿಗೆ ಹೇಳ್ಬೋದು. ಅಥವಾ ಎಲ್ಲ ಕಮ್ಯುನಿಟಿ ಇರುತ್ತೆ, ಲೇಡೀಸ್ ಕಮ್ಯುನಿಟಿಗಳು ಇರ್ತದೆ, ಅವರದ್ದೆಲ್ಲ ಕೆಲವೆಲ್ಲ ಬಿಸ್ನೆಸ್ ಗಳು ಮಾಡ್ತಾ ಇರ್ತಾರೆ, ಅವರಿಗೆ ಹೇಳ್ಬೋದು. ಕೇಬಲ್ ಆಪರೇಟರ್ಸ್ ಅಥವಾ ಇನ್ಶೂರೆನ್ಸ್ ಏಜೆಂಟ್ಸ್ ಅಂದ್ರೆ, ಅಥವಾ ಎನಿ ಅದರ್ ಫಾರ್ಮ್ ಆಫ್ ಬಿಸ್ನೆಸ್ ಗಳಲ್ಲಿ ಇದ್ರು ಕನ್ಸಲ್ಟೆಂಟ್ಗಳು, ಎಲ್ರಿಗೂ ಕೂಡ ನಾವು ಹೇಳ್ಬೋದು, ವಿಚ್ ಇಸ್ ವೆರಿ ಪ್ರಾಫಿಟೇಬಲ್. ದಿ ಇನ್ವೆಸ್ಟ್ಮೆಂಟ್ ಇದೆಲ್ಲ 64,000 ನಾವು ಇನ್ನೊಬ್ಬರಿಗೆ ನಾವು ಹೇಳುವಾಗ ಅವರು ಇನ್ವೆಸ್ಟ್ ಮಾಡಿದ್ರೆ, ಇಟ್ ಇಸ್ ಲೈಕ್ ಆ ಒಂದು 64,000 ಇನ್ವೆಸ್ಟ್ಮೆಂಟ್ ಯುಪೋಸ್ಗೆ ಮಾಡಿದ್ರೆ ಅವರು ನೆಕ್ಸ್ಟ್ ವಿದಿನ್ ಫ್ಯೂ ಮಂತ್ಸ್ ಅಲ್ಲಿ ಮಂತ್ಲಿ ಇನ್ಕಮ್ ಎಷ್ಟು ಬೇಕಾದ್ರೂ ಅವರು ಅರ್ನ್ ಮಾಡ್ಬೋದು, ಪ್ರೊವೈಡೆಡ್ ಇಫ್ ಹಿ ಆರ್ ಶಿ ಅದನ್ನು ಕಲ್ತು
ವರ್ಕ್ ಮಾಡಿದ್ರೆ. ಅಫ್ಕೋರ್ಸ್ ನಿಮ್ಗೆ ಗೊತ್ತು, ಸಿಟಿ ಸೆಂಟರ್ ನ ಓನ್ ಮಾಡಿದ್ರೆ ಅಥವಾ ಫೋರಂ ಮಾಲ್ ಓನ್ ಮಾಡಿದ್ರೆ ನಾಳೆಯಿಂದ ಯಾವ ತರ ವರ್ಕ್ ಮಾಡ್ತೀರಿ. ಇನ್ ಸಿಮಿಲರ್ ಫ್ಯಾಷನ್ ಇಫ್ ಯು ಡೆಡಿಕೇಟ್ ದಿನಕ್ಕೆ ಸಾಧಾರಣ ಒಂದು 2-3 ಗಂಟೆ 4 ಗಂಟೆ ವರ್ಕ್ ಮಾಡಿದ್ರೆ ಯು ವಿಲ್ ಸಿ ದಟ್ ರಿಸಲ್ಟ್. ಈಗ ಕಂಪನಿಯಲ್ಲಿ ಬೇರೆ ಬೇರೆ ರೋಲ್ಸ್ ಇರುತ್ತೆ. ಆ ಪಾರ್ಟ್ನರ್ ಪೋಸ್ಟ್ ಅಲ್ಲಿ ಅವರು ಕೆಲಸ ಮಾಡಿದ್ರೆ ಅವ್ರಿಗೆ ಏನು ಇನ್ಕಮ್ ಇದೆ ಅಂದ್ರೆ, ಸಾಧಾರಣ ಅವ್ರೆಂತ ಪಾರ್ಟ್ನರ್ಸ್ ಈ ಯುಪೋಸ್ ಅನ್ನು ಡಿಜಿಟಲ್ ಮಾಲ್ ಅನ್ನು ಸೇಲ್ ಮಾಡ್ಲಿಕ್ಕೆ ಅಂತ ಒಂದು ಯುಪೋಸ್ ಸೇಲ್ ಮಾಡಿದ್ರೆ ಅವರಿಗೆ ಸಾಧಾರಣ ತಿಂಗಳಿಗೆ ಒಂದು ಯುಪೋಸ್ ಇಂದ 5,000 ಕಮಿಷನ್ ಇದೆ. ಅದೇ ತರ ಅವರು ತಿಂಗಳಲ್ಲಿ ಒಂದು 3-4 ಸೇಲ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ತಿಂಗಳಲ್ಲಿ 4 ಸೇಲ್ ಮಾಡಿದ್ರೆ ವರ್ಷಕ್ಕೆ ಆಗುವಾಗ 48 ಯುಪೋಸ್ ಸೇಲ್ ಆಗತ್ತೆ. ಸೊ ಅವಾಗ ಒಂದು ಯುಪೋಸ್ ಇಂದ 5,000 ಕಮಿಷನ್ ಬರುತ್ತೆ. ಅವರಿಗೆ ಟೋಟಲ್ ಇನ್ಕಮ್ ಒನ್ ಟೈಮ್ ಅಂತಂದ್ರೆ 2,40,000 ರನ್ ಆಯ್ತು ಆ ಪಾರ್ಟ್ನರ್ ಆಗಿದ್ದವನಿಗೆ. ಅದರಲ್ಲಿ ಇನ್ನೊಂದು ಇನ್ಕಮ್ ಇದೆ. ಆ ಯುಪೋಸ್ ತಗೊಂಡವರು ಅದರಲ್ಲಿ ಇನ್ಕಮ್ ಮಾಡ್ತಾರೆ ಕಸ್ಟಮರ್ ಆಡ್ ಮಾಡ್ಕೊಂಡು. ಅವಾಗ ಹೇಳಿದೆ 9 ಲಕ್ಷ ಇನ್ಕಮ್ ಬೈ ಆಡಿಂಗ್ 500 ಕಸ್ಟಮರ್ಸ್. ಬಟ್ ಅಷ್ಟು ಬೇಡ, 9 lakh ಇನ್ಕಮ್ ಬೇಡ. ಒಂದು ಯುಪೋಸ್ ತಗೊಂಡವರು 1 ಲಕ್ಷ ಇನ್ಕಮ್ ಮಾಡಿದ್ರು ಕೂಡ 48 ಯುಪೋಸ್ ಅಲ್ಲಿ 1 ಲಕ್ಷ ಇನ್ಕಮ್ ಆದ್ರೆ ಅದರದ್ದು 5% ಪಾರ್ಟ್ನರ್ಸ್ ಗೆ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 2,40,000 ಮಂತ್ಲಿ ಇನ್ಕಮ್ ಫಾರ್ ಯಾರು ಪಾರ್ಟ್ನರ್ ಆಗಿ ಕೆಲಸ ಮಾಡಿದ ನಾವು. ಇದೀಗ ಕಂಪನಿಯಲ್ಲಿ ಇಂಡಿವಿಜುವಲ್ ಒಂದೊಂದಕ್ಕೂ ಎಷ್ಟೆಷ್ಟು ನಮಗೆ ಕಮಿಷನ್ಗಳು ಬರ್ತದೆ ಅಂತ ಹೇಳಿ. ಕಂಪನಿಯಲ್ಲಿ ಪಾರ್ಟ್ನರ್ ಆಗಿ ಬಂದ್ರೆ ಅಂದ್ರೆ ಪಾರ್ಟ್ನರ್ಸ್ ಅಂದ್ರೆ ಬೇರೆ ಬೇರೆ ಪೋಸ್ಟ್ಗಳಿದೆ. ಅಲ್ಲಿ ಪಾರ್ಟ್ನರ್ ರೋಲ್ ಇದೆ, ACP ರೋಲ್ಸ್ ಇದೆ. ಮೇನ್ ಆಗಿ ಈಗ ACP ಗಳನ್ನ ನಾವು ರಿಕ್ರೂಟ್ಮೆಂಟ್ ಮಾಡುವಂತದ್ದು ಸ್ಟೆಪ್ ಅಲ್ಲಿ ಇದ್ದೇವೆ ನಾವು. ಎವ್ರಿ ವೆಂಡರ್ ಮಾಡಿದ ತಕ್ಷಣ ನಮ್ಗೆ ACP ಗಳಿಗೆ 5.5% ಬರುತ್ತೆ ಆ ಪಿನ್ ಕೋಡ್. ಯಾಕಂದ್ರೆ ACP ಗಳು ಬರೋದೆಲ್ಲ ಪಿನ್ ಕೋಡ್ ವೈಸ್ ACP ಗಳನ್ನ ರಿಕ್ರೂಟ್ಮೆಂಟ್ ಮಾಡೋದು. ಅದೇ ನಾವು ಎವ್ರಿ UPV ಆ ಪಿನ್ ಕೋಡ್ ಅಲ್ಲಿ ಆದಾಗ ACP ಗೆ 15 ರೂಪಾಯಿ ಬರುತ್ತೆ ಆ ಒಂದು ಪಿನ್ ಕೋಡ್ UPV ಇಂದ. ಅದೇ ಎವ್ರಿ ಯುಪೋಸ್ ಎನಿ ಪಾರ್ಟ್ನರ್ ಸೆಲ್ಸ್ ಅವರ ACP ಸೆಲ್ಸ್ ಪಾರ್ಟ್ನರ್ ಸೆಲ್ಸ್ ಪಾರ್ಟ್ನರ್ಗೆ 5,000 ಬರುತ್ತೆ, ACP 2,000 ಬರುತ್ತೆ. ಅದೇ ಅವಾಗಲೇ ಹೇಳಿದೆ ನಾನು, ಎವ್ರಿ ಯುಪೋಸ್ ಮಂತ್ಲಿ ಇನ್ಕಮ್ ಫ್ಯೂಚರ್ ಅಲ್ಲಿ ಬಂದಾಗ ಅದರದ್ದು 5% ಪಾರ್ಟ್ನರ್ಗೆ ಬರುತ್ತೆ, 2.5% ACP ಗೆ ಬರುತ್ತೆ. ಮತ್ತೆ ಬೇರೆಲ್ಲ ಪ್ರಾಡಕ್ಟ್ಗಳು ಸರ್ವಿಸ್ಗಳಿದೆ. ಲೈಕ್ ಗ್ಲೋಬಲ್ ಕಾರರ್ದೆ ಗ್ರಾಂಜ್ ಅಂತ ಹೇಳಿ ಬಂದಿದೆ, ಅಂದ್ರೆ ಕಿರಾಣಾ ಸ್ಟೋರ್ಸ್ ಗಳು, ಅಂದ್ರೆ ಗ್ರೋಸರಿ ಅಂಗಡಿಗಳಿದೆ. ಅದರಲ್ಲಿ ಕೂಡ ನಮಗೆ ಪ್ರಾಫಿಟ್ ಎಲ್ಲ ಇರುತ್ತೆ ACP ಗಳಿಗೆ. ಅಲ್ಲದೆ ಬೇರೆ ಎಲ್ಲ ವಾಟರ್ ಫ್ರಾಂಚೈಸಿ ಅದೆಲ್ಲ ತುಂಬಾ ಉಂಟು. ಬಟ್ ಸ್ಲೋಲಿ ನಿಮಗೆ ಪರಿಚಯ ಮಾಡಿದವರು ನಮಗೆ ಅದನ್ನು ವಾಕ್ ಥ್ರೂ ಮಾಡ್ತಾರೆ. ಅಂತೂ ಗ್ಲೋಬಲ್ ಕಾರರ್ದು ಮೇನ್ ಗೋಲ್ ಅಂತ ಇದ್ರೆ, ಅದರದ್ದು ಏಮ್ ಗ್ಲೋಬಲ್ ಕಾರರ್ ಅಂತ ಇದ್ರೆ ವರ್ಲ್ಡ್ ಅಲ್ಲಿ ಬಿಗ್ಗೆಸ್ಟ್ ಕಂಪನಿ ಆಗ್ಬೇಕು ಬೈ ಮಾರ್ಚ್ 2022. ಅವಾಗಲೇ ನಾನು ಒಂದು ಸ್ಲೈಡ್ ಅಲ್ಲಿ ಹೇಳಿದೆ. ಅದು ಯಾವ ತರ ಅಂತ ರೋಡ್ ಮ್ಯಾಪ್ ಕೂಡ ಇಲ್ಲಿ ಆಲ್ರೆಡಿ ಇದೆ. ಅದಕ್ಕೋಸ್ಕರ ಈಗ ಈ ನಾವು ವಾವಲ್ಲಿ ನಾವು ರೆಕ್ರೂಟ್ಮೆಂಟ್ ಮಾಡ್ತಾ ಇರುವಂತದ್ದು. ಕಂಪನಿಗೆ ಕೋರ್ ಟೀಮ್ ಆಫ್ 21,000 ಆಂಟರ್ಪ್ರಿನರ್ಸ್ ಗಳು ಬೇಕು. ಅದರಲ್ಲಿ ಆಲ್ರೆಡಿ ಈಗ 14 ಸ್ಟೇಟ್ ಅಲ್ಲಿ 14 ಸ್ಟೇಟ್ ಹೆಡ್ ಗಳಾಗಿದೆ, 180 MCP ಗಳಾಗಿದೆ, 1,800 CP ಗಳು ಆಲ್ಮೋಸ್ಟ್ ಆಗಿದೆ. ಈಗ ಮೇನ್ಲಿ 18,000 ACP ಗಳದ್ದು ರೆಕ್ರೂಟ್ಮೆಂಟ್ ಆಗ್ತಾ ಉಂಟು. ಸೊ ಓನ್ಲಿ ಲಿಮಿಟೆಡ್ ಒಂದು ಕೆಲವು ಕೋಟಿ ಜನಸಂಖ್ಯೆ ಭಾರತದಲ್ಲಿ ಬೇಕಾಗಿದ್ದು ಕಂಪನಿಗೆ 21,000 ಆಂಟರ್ಪ್ರಿನರ್ಸ್ ಗಳು ಮಾತ್ರ. ಅದರಲ್ಲಿ ಕೂಡ ಮೆಜಾರಿಟಿ ಮುಗಿದಿದೆ. 18,000 ACP ಗಳದ್ದು ರೆಕ್ರೂಟ್ಮೆಂಟ್ ಈಗ ನಡೀತಾ ಉಂಟು. ಅದರಲ್ಲಿ ಕೂಡ ನೆಕ್ಸ್ಟ್ ಬರುವಂತದ್ದು 90,000 ಪಾರ್ಟ್ನರ್ಸ್ ರಿಕ್ರೂಟ್ಮೆಂಟ್. ಈಗ ಕೆಲವರು ನೀವು ಇಲ್ಲಿ ಇವತ್ತು ಬಂದವರು ಕಂಪನಿಗೆ ಪಾರ್ಟ್ನರ್ ಆಗಿ ಬರ್ಲಿಕ್ಕೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿರ್ಬೋದು. ಸೊ ಜಸ್ಟ್ ಇನ್ನು ಜಾಸ್ತಿ ಇನ್ಫಾರ್ಮೇಶನ್ ತಗೊಳ್ಳಿ ನಿಮ್ಮ ಕರೆದವ್ರ ಹತ್ರ ತಿಳ್ಕೊಂಡು. ಅಲ್ಲದೆ ಕಂಪನಿದು ನೆಕ್ಸ್ಟ್ ಸ್ಟೆಪ್ ಆಫ್ಟರ್ ಡೂಯಿಂಗ್ ದಿಸ್ ಟು 9 lakh ಡಿಜಿಟಲ್ ಮಾಲ್ ಅನ್ನ ನಾವು ಕಂಪನಿಯಿಂದ ಇನ್ಸ್ಟಾಲ್ ಮಾಡತಾರ ಆಲ್ ಓವರ್ ಇಂಡಿಯಾದಲ್ಲಿ. ಸೊ ಓನ್ಲಿ ಲಿಮಿಟೆಡ್ 9 lakh. ಈಗ ಫೋರಂ ಮಾಲ್ ಈಗ ಮಂಗಳೂರಲ್ಲಿ ಇದೆ, ಬ್ಯಾಂಗ್ಳೂರಲ್ಲಿ ಇದೆ. ಅದೇ ತರ ಅವರದ್ದು ಎಷ್ಟು ಪ್ಲಾನ್ ಇರ್ಬೋದು ಫ್ಯೂಚರ್ ಅಲ್ಲಿ ಎಕ್ಸ್ಪಾಂಡ್ ಮಾಡೋದು. ಬಟ್ ಗ್ಲೋಬಲ್ ಕಾರರ್ದು ಓನ್ಲಿ 9 lakh ಡಿಜಿಟಲ್ ಮಾಲ್ ಇನ್ಸ್ಟಾಲೇಷನ್. ಬೈ ಡೂಯಿಂಗ್ ದಿಸ್ ಕಂಪನಿದು ಗೋಲ್ ಬೈ ಮಾರ್ಚ್ 2022 ಅಲ್ಲಿ 63 lakh crores GMV ಪಡೆಯುವಂತದ್ದು. ಸೊ ಇಲ್ಲಿ ಈಗ ಈ ತರ ಮಾಡ್ಕೊಂಡು ಹೋದಾಗ ಪ್ರೋಸೆಸ್ ಅಲ್ಲಿ ಇದೆ ಬಿಗ್ಗೆಸ್ಟ್ ಕಂಪನಿ ಇನ್ ದ ಮೇಕಿಂಗ್ ಅಂತ. ವಿ ಕ್ಯಾನ್ ಬಿ ಪಾರ್ಟ್ ಆಫ್ ದಿಸ್ ಲೀಡರ್ಶಿಪ್ ಆರ್ ದಿ ಪಾರ್ಟ್ನರ್ ಟೀಮ್. ಜಸ್ಟ್ ನಿಮ್ಮ ಕರೆದವ್ರನ್ನ ಕೇಳಿ ನಿಮಗೆ ಯಾವ ತರ ಆ ಪಾರ್ಟ್ನರ್ ರೋಲ್ ಅಥವಾ ನಿಮ್ದು ಯಾವ್ದು ಸೂಟೇಬಲ್ ರೋಲ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಅದನ್ನ ತಕೊಳ್ಳಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ನೋಡಿ, ಜಸ್ಟ್ ನಿಮ್ಗೆ ಒಂದು ಸ್ಟೋರಿ ಹೇಳಿ ಎಂಡ್ ಮಾಡ್ತೇನೆ. ಏನು ಈಗ ನೋಡಿ, ಒಂದ್ ಕಡೆ ಒಂದು ಫ್ಯಾಮಿಲಿ ಕಪಲ್, ಗಂಡ ಹೆಂಡತಿ ಇಬ್ರು ಎಲ್ಲೋ ಒಂದು ಕಾರಲ್ಲಿ ಹೋಗ್ತಿದ್ರಂತೆ, ಯಾವ್ದೋ ಒಂದು ಟೆಂಪಲ್ಗೆ ಹೋದ್ರು. ರಿಟರ್ನ್ ಬರುವಾಗ ಒಂದ್ ಕಡೆ ಘಾಟ್ ಸೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಂತೆ. ಏನೋ ಅವ್ರದ್ದು ಬ್ಯಾಡ್ ಲಕ್ ಕಾಣುತ್ತೆ.
ಆ ಘಾಟ್ ಸೆಕ್ಷನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ಲಿಪ್ ಆಗ್ಬಿಟ್ಟು ಅವರು ರೋಡ್ ಇಂದ ಆಚೆ ಕೆಳಗಡೆ ಬಿದ್ರಂತೆ ಕಾಡಿಗೆ. ಕಾರ್ ಆಕ್ಸಿಡೆಂಟ್ ಆಯ್ತು, ಕೆಳಗಡೆ ಕಾಡಿಗೆ ಬಿದ್ದಂತೆ. ಬಿದ್ದಾಗ ಏನಾಯ್ತು, ತುಂಬಾ ಘಾಟ್ ಸೆಕ್ಷನ್ ಅಂದ್ರೆ ಗೊತ್ತು ನೋಡಿ ನಿಮ್ಗೆ, ತುಂಬಾ ಆಳಿರುತ್ತೆ, ಎಲ್ಲೂ ನಿಲ್ಲಕ್ ಆಗೋದಿಲ್ಲ. ಕಾರೆಲ್ಲ ಬಿದ್ದು ಇಬ್ರು ಕೂಡ ಕಾರಿಂದ ಆಚೆ ಬಂದ್ರು. ಮೋಸ್ಟ್ಲಿ ಸೀಟ್ ಬೆಲ್ಟ್ ಹಾಕಿರ್ಲಿಲ್ವ ಏನೋ ಗೊತ್ತಿಲ್ಲ. ಅಂತೂ ಇಬ್ರು ಬಂದ್ರು. ಹೆಂಡತಿ ಬ್ಯಾಡ್ ಲಕ್ ತೀರೋದ್ಲಂತೆ. ಗಂಡ ಮಾತ್ರ ಏನಾಯ್ತು, ಎಲ್ಲೋ ಹೋದಾಗ ಬಿದ್ದು 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 ಕೆಳಗಡೆ ಇಳ್ಕೊಂಡ್ ಬಂದ. ಎಲ್ಲೋ ಒಂದ್ ಕಡೆ ಅವನಿಗೆ ಯಾವ್ದೋ ಒಂದು ಮರದ ಕೊಂಬೆ ಸಿಕ್ತು, ಅದನ್ನ ಹಿಡ್ಕೊಂಡಿದ್ದಾನೆ. ತುಂಬಾ ಗಾಯಗಳಾಗಿದೆ, ಹಿಡ್ಕೊಂಡಿದ್ದಾನೆ. ಹೆದರಿಕೆ ಆಗ್ತಾ ಉಂಟು. ಈಗ ಕಿರಿಚ್ತಾ ಇದ್ದಾನೆ, ಅಯ್ಯೋ ಹೆಲ್ಪ್ 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 ಅಂತ ಕಿರಿಚ್ತಾ ಇದ್ದಾನೆ. ಬಟ್ ರಾತ್ರಿ ನೋಡಿ, ಯಾವ್ದು ಕೂಡ ಹೆಲ್ಪ್ಗೆ ಯಾರು ಇರ್ಲಿಕ್ಕಿಲ್ಲ ಅಲ್ವಾ. ಸೊ ಬಟ್ ಏನಾಯ್ತು, ತುಂಬಾ ಹೆದರ್ಕೊಂಡು ಎಲ್ಲೋ ಒಂದು ಹಿಡ್ಕೊಂಡಿದ್ದಾನೆ, ಎಲ್ಲ ಕತ್ಲು. ಬಟ್ ದೂರದಿಂದ ಒಂದು ವಾಯ್ಸ್ ಬಂತಂತೆ, ಈ ಭಯ ಪಡ್ಬೇಡಿ, ನಾವಿದ್ದೇವೆ, ಸೊ ನೀವು ತೊಂದರೆ ಇಲ್ಲ, ಭಯ ಪಡ್ಬೇಡಿ, ನೀವು ಕೈಯನ್ನು ಬಿಡಿ ಅಂತ ಹೇಳಿದ್ರ. ನೀವು ಕೈ ಬಿಡು ಅಂತ ಹೇಳಿದ್ರ. ಬಟ್ ಏನು ಅವನಿಗೆ ಗೊತ್ತಿಲ್ಲ, ಭಯ ಆಗ್ತಾ ಉಂಟು. ಎಷ್ಟೋ ಕಷ್ಟದಲ್ಲಿ ಬಂದ್ಬಿಟ್ಟು ಯಾವ್ದೊಂದು ಹಿಡ್ಕೊಂಡಿದ್ದಾನೆ. ಈಗ ಅವನು ಇಲ್ಲ, ಅವನು ಹೆದರ್ಕೊಂಡು ಆ ಮಾತನ್ನು ಅವನಿಗೆ ಕೇಳಿಸೇ ಇಲ್ವಂತೆ. ಆಮೇಲೆ ಏನಾದ್ರು ಬೆಳಿಗ್ಗೆ ಆದಾಗ ಆಸ್ ಯೂಶುವಲ್ ಎಲ್ಲ ಕಾಡುಗಳಲ್ಲಿ ಏನೆಲ್ಲ ಕಚ್ಚೋದು ಅದೆಲ್ಲ ಆಗತ್ತೆ ನೋಡಿ. ಬೆಳಿಗ್ಗೆ ಎದ್ದಾಗ ಅವನು ಸತ್ತಿದ್ನಂತೆ. ಬಟ್ ಅಲ್ಲೆಲ್ಲ ಊರಲ್ಲೆಲ್ಲ ಜನ ಸೇರಿದಾಗ ಗೊತ್ತಾಯ್ತು ಏನಂತ ಹೇಳಿದ್ರೆ, ಅವ ಕೈ ಹಿಡ್ಕೊಂಡಿದ್ದಾನೆ ಕೊಂಬೆಯಲ್ಲಿ. ಬಟ್ ಜಸ್ಟ್ ಒಂದು ಫೀಟ್ 2 ಫೀಟ್ ಕೆಳಗಡೆ ಅಲ್ಲಿ ಮಣ್ಣಿತ್ತಂತೆ. ಒಂದು ಯಾವ್ದೋ ಒಂದು ವಾಯ್ಸ್ ಬಂದಿತ್ತು ರಾತ್ರಿ ನೋಡಿ, ಯಾರೋ ಒಬ್ರು ಹೇಳಿರ್ಬೋದು ಅಥವಾ ದೇವರೇ ಬಂದಿದ್ದೋ ಏನೋ ಗೊತ್ತಿಲ್ಲ. ಅವ್ರು ಆ ವಾಯ್ಸ್ ಕೈ ಬಿಡು ಅಂತಾನೆ ಹೇಳಿದ್ರಂತೆ. ಬಟ್ he did not believe that. ಯಾಕಂದ್ರೆ ಆ ಹೆದರಿಕೆ ಅವನು ಜೀವ ಕಳ್ಕೊಂಡ. ಒಂದ್ ವೇಳೆ ಕೈ ಬಿಟ್ಟು ಇದ್ದಿದ್ರೆ ಭೂಮಿಯಲ್ಲಿ ನೆಲದಲ್ಲಿ ಇಟ್ಟಿರ್ತಿದ್ದ, ಎಲ್ಲೋ ಹೋಗ್ತಿದ್ನೋ ಏನೋ ಯಾರಿಗೂ. ಬಟ್ ಈ ಕತೆ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಸೇಮ್ ಇಲ್ಲಿ ಕೂಡ. ಯಾಕಂದ್ರೆ ಈಗ ಪ್ರಪಂಚದಲ್ಲಿ ಅಥವಾ ಈಗ ಭಾರತದಲ್ಲಿ ನಿಮ್ಗೆ ತುಂಬಾನೇ ಆಪರ್ಚುನಿಟಿಗಳು ನಿಮ್ಗೆ ಸಿಕ್ಕಿರ್ಬೋದು, ಬರ್ತಾ ಇರ್ಬೋದು. ತುಂಬಾ ನಮ್ಗೆ ಅಂತ ಅಂದ್ರೆ ಕಂಪನಿಗಳು ಬರುತ್ತೆ ಹೋಗುತ್ತೆ, ತೊಂದರೆಗಳಾಗತ್ತೆ, ದುಡ್ಡು ಹಾಕ್ತೇವೆ, ಮೋಸಗಳಾಗ್ಬೋದು. ಅವಾಗ ಏನಾಗ್ತದೆ, ಈ ತರದೊಂದು ಆಪರ್ಚುನಿಟಿ ಕೂಡ ನಿಮ್ಗೆ ದೇವರು ಕಳ್ಸಿರ್ಬೋದು. ನಿಮ್ಮನ್ನು ಯಾರು ಕರೆದಿದಾರಲ್ಲ ಅವ್ರು ನಿಮ್ಗೆ ಪರಿಚಯ ಮಾಡಿರ್ಬೋದು. ನಿಮ್ಗೆ ಏನಾಗತ್ತೆ, ಈಗ ನೋಡಪ್ಪ ಇದನ್ನ ಹಿಡ್ಕೋ ಅಂತ ಹೇಳಿದ್ರು ಕೂಡ, ಗೊತ್ತು ಸರ್ ಈ ತರದ್ ತುಂಬಾ ನೋಡಿದೀನಿ. ಆ ಹೆದರಿಕೆಯಿಂದ ನೀವೆಂತ ಕೈ ಕಟ್ಟಿ ಹಿಡ್ಕೊಂಡಿರ್ಬೋದು, ಬಿಡ್ಲಿಕ್ಕಿಲ್ಲ. ಈ ಕಂಪನಿಯನ್ನು ನೀವು ಹಿಡ್ಕೊಳ್ಲಿಕ್ಕಿಲ್ಲ. ನೆವರ್ ನೋ, ಗಾಡ್ ಸೆಂಡ್ ಆಪರ್ಚುನಿಟಿ ಇರ್ಬೋದು ನಿಮ್ಗೆ, ಆ ದೇವರದ್ದೇ ವಾಯ್ಸ್ ಇರ್ಬೋದು. ಜಸ್ಟ್ ಬಿಲೀವ್ ದಟ್ ವಾಯ್ಸ್. ನಿಮ್ಮನ್ನ ಯಾರೋ ಪರಿಚಯ ಮಾಡಿದಾರಲ್ಲ, ಬಿಲೀವ್ ಹಿಮ್ ಆರ್ ಹರ್, ವಾಕ್ ಥ್ರೂ ಹಿಮ್, ಯು ವಿಲ್ ಗೆಟ್ ವಾಟ್ ಯು ವಾಂಟ್. ಬಿಕಾಸ್ ದಿಸ್ ಆಪರ್ಚುನಿಟಿ ಇವಾಗ ನಿಮ್ ಪ್ರೆಸೆಂಟೇಶನ್ ಅಲ್ಲಿ ಕಂಡಷ್ಟು ಅಲ್ಲ, ತುಂಬಾ ದೊಡ್ಡದಿದೆ. ಸೊ ಆದ ಕಾರಣ ಜಸ್ಟ್ ಸ್ಟೆಪ್ ಇನ್ ಆಗಿ. ಫ್ಯೂಚರ್ is yours. Opportunity is in your hand. Thank you very much. Any